ನೆಕ್ಸ್ಟ್ ಮೂಮೆಂಟ್ ನಿಮಗೆ ಲೈಫಲ್ಲಿ ಸ್ಟಾರ್ಟ್ ಆಗೋದು. ಬೀದರಿಂದ ಹಿಡಿದು ಹಾಸನ ತನಕನೂ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಸ್, ಆದರೆ ಎಲ್ಲ ಮಹಿಮೆ ದೇವಿ ಗೋರಿ ಬಾ ಕರಿ ಶಿ ಹಲ್ಲ ಬಾ ಕರಿ ಹಲ್ಲ ಗೋರಿ ಮಾ ಕರಿ ಶಿ ಹಲ್ಲ ಬಾ ಕರಿ ಹಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ವಂಡರ್ಫುಲ್. ಕಣ್ಮಣಿಯಂತೆ ಕಾಣಬೇಕಯ್ಯ, ಹದ್ದಿನಂತೆ ಓಡಬೇಕಯ್ಯ, ಕಣ್ಮಣಿಯಂತೆ ಕಾಯಬೇಕಯ್ಯ, ಹದ್ದಿನಂತೆ ಆಡಬೇಕಯ್ಯ, ನಿನ್ನ ರೆಕ್ಕೆಯ ನೆರಳಲ್ಲಿ ಎಂದೆಂದು ಇರಿಸಯ್ಯ, ನಿನ್ನ ರೆಕ್ಕೆಯ ನೆರಳಲ್ಲಿ ಎಂದೆಂದು ಇರಿಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ದೇವರ ಆಲೋಚನೆ ಆತನ ಕಾರ್ಯಗಳು ಮಾತ್ರ ನಡೆಯುತ್ತೆ. ನನ್ನ ಕುಟುಂಬ ಸಮೇತವಾಗಿ ದೇವರನ್ನ ಮಹಿಮೆ ಪಡಿಸ್ತೀನಿ. ನನ್ನ ಕುಟುಂಬ ಸಮೇತವಾಗಿ ದೇವ ಎಲ್ಲಿದ್ಯಾ ನೀನು? ನನ್ನ ಕುಟುಂಬ ಸಮೇತವಾಗಿ ನಾವು ದೇವರನ್ನ ಯಾವಾಗ ಮಹಿಮೆ ಪಡಿಸ್ತಾರೆ? 100 ಸಾರಿ ನಿಂತು ಅದನ್ನ ಹೇಳ್ತಾರೆ. ಕುಟುಂಬ ಸಮೇತ ಮಕ್ಕಳು ಸಮೇತವಾಗಿ ಇದ್ದಪ್ಪ, ನಾವು ಯಾವಾಗಲೂ ನಿನ್ನ ಮಹಿಮೆಯನ್ನು ಪಡಿಸ್ತಾನೆ ಇರ್ತೇವಪ್ಪ. ನಾವು ನಿನ್ನ ಪ್ರೀತಿ ಮಾಡೋದು ಕಡಿಮೆ ಮಾಡಲ್ಲ ನಾನು. ನಿನಗೆ ಗೊತ್ತಾಗಲ್ಲ ಯಾವುದು ಯಾವ ಭಾಗದಿಂದ ನಿನಗೆ ಆಶೀರ್ವಾದ ಓದು ಕ್ಲೋಸ್ ಆಗ್ತಾ ಬರ್ತಾ ಇದೆ. ನೀನೇ ಗೊತ್ತಾಗಲ್ಲ, ನೀನೇ ಗೊತ್ತಾಗ. ಅಷ್ಟು ಸೂಕ್ಷ್ಮ ಇದೆ, ಅಷ್ಟು ಸೂಕ್ಷ್ಮ. ಬೈಬಲ್ ಅದನ್ನ ಹೇಳ್ತಾ ಇರೋದು. ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಯಾವ ತರ ದೇವರು ರೆಡಿ ಮಾಡಿದ್ರು ಅಂದ್ರೆ ಎಲ್ಲಕ್ಕಿಂತ 10ರಷ್ಟು ಜ್ಞಾನ, ಎಲ್ಲರಿಗಿಂತ ಟಾಪಿಕ್. ಅವರ ಸ್ಪಿರಿಚುವಲ್ ಲೈಫ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ, ರಾಜ್ಯನ ಆಜ್ಞೆನೇ ಅವ್ನು ಹೊರಗಡೆ ಎಂಟ್ರಿ ಮಾಡಕ್ಕೆ ಬಿಡ್ಲಿಲ್ಲ ಅವ್ರು ರಿಸೀವ್ ಮಾಡಲಿಲ್ಲ. ಅವರು ಆ ರಾಜನ ಆಜ್ಞೆಯನ್ನ ರಾಜ ಬಹಳ ಪ್ರೀತಿ ಮಾಡ್ತಾ ಇದ್ದಾನ, ಪ್ರೀತಿ ಮಾಡ್ತಾ ದಾನಿಯೇಲನು. ಎಸ್, ಆದ್ರೂ ಅವನ ಬಿಡಿಸಕ್ಕೆ ಆಗಲಿಲ್ಲ. ಆದ್ರೆ ಅವ್ರ ಆಜ್ಞೆ ಒಳಗಡೆ ದಾನಿಯೇಲ ಬಿಡ್ಲಿಲ್ಲ, ಅವ್ರ ಮಾತನ್ನ ಒಳಗಡೆ ಹಿಡಿಯಿತು. ಮನುಷ್ಯನ ಯಾವ ರಾಂಗ್ ಕನೆಕ್ಷನ್ಗಳು, ರಾಂಗ್ ಆಲೋಚನೆ, ತಪ್ಪುದ ಮಾತುಗಳು ನನ್ನ ಜೀವಿತದಲ್ಲಿ ಬರಂಗಿಲ್ಲ. ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಅದನ್ನ ಕ್ಯಾನ್ಸಲ್ ಮಾಡ್ತೀನಿ. ನಿನ್ನ ಪೊಲೀಸ್ ಯಾರು ಡ್ಯೂಟಿ ಮಾಡ್ತಿರ್ಬೋದು, ನಿನ್ ತಿಳ್ಕೊಂಡಿರ್ತೀನಿ ನೀನು, ನನ್ನ ಒಳ್ಳೆದನ್ನ ಬಯಸಿರ್ತೀನಿ. ನೋ, ಇಲ್ಲ, ನಿನ್ನ ಕ್ಲೋಸ್ ಫ್ರೆಂಡ್ ಇರ್ಬೋದಪ್ಪ. ನೀನು ತುಂಬಾ ನಂಬಿರ್ಬೋದು ವ್ಯಕ್ತಿಗಳನ್ನ. ಜಸ್ಟ್ ಇನ್ನು ಅಬ್ಸರ್ವ್, ನಿನಗೆ ಅದನ್ನು ಬೇಕಾದ್ರೆ ನೀನು ದೇವರಿಗೆ ಹೋಗಿ ಟೆಸ್ಟ್ ಮಾಡಿ ತೋರಿಸ್ತದೆ. ನೀನು ಪ್ರೀತಿ ಮಾಡೋರು ಯಾವ್ದು ನಿನ್ನ ಬಿಹೈಂಡ್ ನಿನಗೆ ಹಿಂದೆ ದ್ರೋಹನ ಬಗಿತಾ ಇರ್ತಾರೆ, ನಿನಗೆ ಜಲ, ನಿನ್ನ ಮೇಲೆ ಹೋಗ್ತಾ ಇದ್ರೆ ಜಲಸ್ ಪಡ್ತಾ ಇರ್ತಾರೆ. ಯಾರು ನಿನಗೆ ಶುಭನ ಆರೈಸಿಲ್ಲ, ನಿನಗೆ ಆರೈಸಿಲ್ಲ. ನೀನು ಹೋಗಿ ನೀನು ಪರೀಕ್ಷೆ ನೋಡಿ ನಿನ್ನ ಸ್ಯಾಲ್ರಿ ಹೇಳಿ ಅಷ್ಟೇ ಸಾಕು. ಅವರೇ ಬೈತಾರೆ, ನಿನಗೆ ಇಷ್ಟೊಂದು ಬರ್ತಾರೆ ನಿನಗೆ ಅಂತ ಹೇಳ್ತಾರೆ.
ಅಲ್ಲೇ ಗೊತ್ತಾಗುತ್ತೆ. ಇಷ್ಟು ಅಂತ ಹೇಳ್ಬೇಕಾದ್ರೆ ಅಲ್ಲೇ ಗೊತ್ತಾಗುತ್ತೆ ಅವ್ರ ಹಾರ್ಟ್ ಏನಿದೆ ಅಂತ ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ನೀವು ಹತ್ತದ ಇರ್ಬೋದು, ಕ್ಲೋಸ್ ಫ್ರೆಂಡ್ ಅಂತ ಇರ್ತದೆ, ಅವರೇ ಇರ್ಬೋದು. ಇದಕ್ಕೆ ಕೆಲವು ರಹಸ್ಯಗಳನ್ನ ನೀವು ಹೇಳಂಗಿಲ್ಲ, ರಹಸ್ಯಗಳನ್ನ ಹೇಳಂಗಿಲ್ಲ, ಬಹಳ ಕೇರ್ಫುಲ್ ಆಗಿರ್ಬೇಕು. ಅಲ್ಲಿ ದಾನಿಯೆಲ್ಲ ನೋಡು ಎಷ್ಟು ಅವರು ಉನ್ನತ ರೆಲ್ಮಿಗೆ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ದೇವ್ರ ಮೇಲೆ ಕರ್ಕೊಂಡು ಹೋಗ್ತಾರೆ. ಅವ್ರು ಅಷ್ಟೇ ಫೈರ್ ಆಗಿದೆ ಹೇಳ್ತಾರೆ, ಫೈರ್ ಆಗಿದೆ ಹೇಳ್ತಾರೆ. ಎಲ್ಲಿ ಏನೇ ಮಾಡಿ ನಾವು ಎದ್ದಲ್ಲ ಅಂತ ಹೇಳ್ತಾರೆ. ಎದ್ದಲ್ಲ ನಾವು, ನನ್ನ ದೇವರು ಮೊದಲನೇ ಸ್ಟೆಪ್ ಅವರು ತೀರ್ಮಾನ ಮಾಡಿದ್ರು. ಮೊದಲನೇ ಸ್ಟೆಪ್ ಅಲ್ಲಿಂದ ದೇವ್ರ ಕಾರ್ಯ ಪ್ರಕಟ ಆಗಿರ್ತಾರೆ. ಸಾಮಾನ್ಯ ವ್ಯಕ್ತಿಗಳಲ್ಲ ಅವರು, ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ದೇವ್ರನ್ನ ರಿಯಲ್ ಆಗಿ ಪ್ರೀತಿ ಮಾಡ್ತಿರೋದು, ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರು. ಆ ಪ್ರೀತಿ ಆಚೆಗೆ ದೇವ್ರು ತೋರಿಸ್ತಾ ಇದ್ದಾರೆ, ನನ್ನ ಮಕ್ಕಳು ಯಾರು ಅಂತ ಹೇಳಿ. ಮೊದಲನೇ ಸ್ಟೆಪ್ ತೀರ್ಮಾನ ಮಾಡ್ತಿರೋ ರಾಜನಿಗೆ ಆ ಆಹಾರ ನಾವು ಸೇವಿಸೋದಿಲ್ಲ. ಮೊದಲನೇ ಸ್ಟೆಪ್ ಡಿಸಿಷನ್, ಸ್ಟ್ರಾಂಗ್ ಡಿಸಿಷನ್ ಅದು. ಕಾಂಪ್ರಮೈಸ್ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಅವರು ಹೋರಾಟಗಳು ಬಂದ್ರು, ಕಾಂಪ್ರಮೈಸ್ ಮಾಡಲಿಲ್ಲ. ಅವರು ದೇವರೇ ಹೇಳ್ಬೋದು, ಇಳಿದು ಬಂದು ಆ ತರ ನೀನು ಸ್ಟ್ರಾಂಗ್ ಇರ್ಬೇಕಾದ್ರೆ ದೇವರೇ ಇಳಿದು ಬರ್ತಾರೆ ನೋಡಿ. ದೇವರೇ ಇಳಿದು ಬರ್ತಾರೆ, ಅದನ್ನೇ ಹೇಳ್ತಾರೆ ದೇವರು. ಕಾಂಪ್ರಮೈಸ್ ಮಾಡ್ಕೋಬೇಡ ನೀನು ದೇವ್ರ ವಿಷಯದಲ್ಲಿ. ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ನೀನು ಎಸ್ ಜೀಸಸ್, ಗ್ಲೋರಿ ಗ್ಲೋರಿ ಗ್ಲೋರಿ, ಎಸ್ ಜೀಸಸ್. ಮನುಷ್ಯನಿಗೆ ಮನ ಹೋಲಿಸೋ ಮಾತು ಬೇಡವೇ ಬೇಡ, ಬೇಡವೇ ಬೇಡ. ಅದು ನಿನಗೆ ಮುಳ್ಳಾಗುತ್ತೆ. ಮನುಷ್ಯನ ಮನ ಹೋಲಿಸುವ ಮಾತು ನಿನಗೆ ಒಳ್ಳೆಯದ, ಬೇರೆ ನಿನಗೆ ಮುಳ್ಳುವಾಗಿರುತ್ತದು. ಜೀಸಸ್, ಥ್ಯಾಂಕ್ ಯು. ದೇವರಿನ ಕರೆದು ಸಪರೇಟ್ ಆಗಿ, ಸಪರೇಟ್ ದೇವರು ತನ್ನ ಮಹಿಳೆಯ ಪ್ರಕಟವಾಯಿತು. ಅವನ ಶಕ್ತಿನ ತೋರಿಸು. ಈಸಿ ಗೋಯಿಂಗ್ ಯಾವತ್ತೂ ಆಗಬೇಡ, ಅದೇ ಬೇಡ. ಇನ್ನು ದಿನ ಡೇ ಬೈ ಡೇ ಫೈರ್ ಆಗಿದ್ದರು, ಫೈರ್ ಆಗಿ ವಾಕ್ಯ ಪ್ರಾರ್ಥನೆ. ಎಷ್ಟು ನೀನು ದೇವರು ಒಳಗಡೆ ಅಭಿಷೇಕದಲ್ಲಿ ಹೋಗ್ತಾ ಇರ್ತೀಯ, ಅಷ್ಟು ಫ್ಲೈಟ್ ನೀನು ಬರ್ತಾ ಇಲ್ಲ. ಅಷ್ಟೇ ನೀನು ಅಭಿಷೇಕದಲ್ಲಿ ಓಡ್ತಾ ಇದ್ರೆ, ಆ ಅಭಿಷೇಕದಲ್ಲಿ ನೀನು ಆಗ್ತಾ ಇದ್ರೆ ಫ್ಲೈಟ್ ಅದು ನಿನ್ನ ಆಸೆ ಬರುತ್ತೆ. ಅದು ನಿನ್ನ ಮೇಲೆ ಡಿಪೆಂಡ್. ನೀನು ಆಪ್ಷನ್ ಮತ್ತು ಜಾಬ್ಷನ್ ಯಾವ್ದು ಚಾಯ್ಸ್ ಮಾಡಬೇಕು, ಹಂಗೇನೆ ಬರೋದು. ನೀನು ಅಭಿಷೇಕದೊಳಗೆ ಫೈರ್ ಹೋಗ್ಲಿ ಬರಬೇಕಾದ್ರೆ ನೀನೇ ಆಪ್ಷನ್ ಮಾಡಬೇಕು. ಯಾವ ಫ್ಲೈಟ್ ಹೋಗಿ, ಯಾವ ಕಡೆ ಹೋಗಿ, ಇಂಗ್ಲೆಂಡ್ ಹೋಗ, ಅಮೆರಿಕ ಹೋಗ, ಯಾವ ದೇಶಕ್ಕೆ ಹೋಗಿ ಅಂತ ಅದೇ ಬರೋದು ನಿನಗೆ. ಯಾವಾಗ ನೀನು ಪವಿತ್ರಾತ್ಮನ ಆ ಅಭಿಷೇಕದೊಳಗೆ ತೇಲಬೇಕಾದ್ರೆ ನೀನು ದೇವರಿಗಾಗಿ ಏನೇನು ಬಿತ್ತುತ್ತೀಯ ಕೊಯ್ಲ ಟೈಮ್ ನೀನು ನೋಡಿ. ಅಲ್ಲಿ Hallelujah. ತಣ್ಣನೆ ನೆರಳೆ ಬಿರುಗಾಳಿಗೆ ಆಶ್ರಯವೇ, ಕಡು ಬಿಸಿಲಲ್ಲಿ ತಣ್ಣನೆ ನೆರಳೆ ಬಿರುಗಾಳಿಗೆ ಆಶ್ರಯವೇ, ಘೋರ ಮಳೆಯಲು ಕಾಯುವವನೇ ನನ್ನಯ ಗೂಡಾರವೇ, ಘೋರ ಮಳೆಯಲು ಕಾಯುವವನೇ ನನ್ನಯ ಗೂಡಾರವೇ, ಪವಿತ್ರಾತ್ಮನೇ ಪ್ರಿಯ ಕರ್ತನೇ, ಪವಿತ್ರಾತ್ಮನೇ ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ, ಪವಿತ್ರಾತ್ಮನೇ ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಅನೇಕ ಪರಿಸ್ಥಿತಿ ಸುತ 2 ಸಾರಿ ದೇವರ ಪ್ರಾಣ ಅಪಾಯದಿಂದ ಕಾಪಾಡು. ಇಬ್ಬರು ಹುಷಾರಾಗಿಲ್ಲ, ನೀವು ಹುಷಾರಾಗ್ಬಿಡಿ. ನಿಮ್ಮ ಮೇಲೆ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾನೆ ಇದ್ದಾರೆ. ಮನುಷ್ಯನ ಪ್ರೀತಿ ಏನು, ದೇವರ ಪ್ರೀತಿ ನಿಮಗೆ ತೋರ್ಸಾಗಿದೆ. ದೇವರ
ಏನಿದಿಲ್ಲ ದೇವರು ಕೃಪೆ. ದೇವರು ಅಷ್ಟೇ ಹೇಳ್ತಾ ಇದ್ದಾರೆ, ದೇವರು ಇನ್ನೂ ಆತನ ಕೃಪೆ ನಿಮ್ಮಲ್ಲಿ ಇನ್ನೂ ಹೇರಳವಾಗಿರ್ತದೆ. ಈ ಮನೆಯಲ್ಲಿ ಆ ಬಿರುಗಾಳಿ ಅಂತ ಬಂದಿರುವಂತ ಆ ಹೋರಾಟಗಳ ದೇವರು ತನ್ನ ಅಭಿಷೇಕ ತುಂಬಿಸ್ತದೆ ಮನೆ. ಅದೇನೇ ಗಲಿಬಿಲಿ ಜಗಳ ಇರ್ಬೋದು, ಸಮಾಧಾನ ಮಾಡ್ತಾರೆ ಕುಟುಂಬದಲ್ಲಿ. ಎಸ್ ಗ್ಲೋರಿ ರಾಜ, ಗ್ಲೋರಿ ಎಸ್. ನೀವು ಹೇಳ್ಬೋದು ಇವತ್ತು, ಅಪ್ಪ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಪ್ಪ, ನಾನು ಶಿವಮಾನವೆಲ್ಲ ನಾನು ಇನ್ನೂ ಭಕ್ತಿನ ಮಾಡ್ತೀನಿ ಸುಮ ಹೇಳ್ಬೋದು. ನೀವು ದೇವರಿಗೆ ಹೇಳ್ಬೇಕು, ನೀವು ಹೇಳಲೇಬೇಕಲ್ಲ. ನನ್ನ ಶಿವಮಾನವೆಲ್ಲ ಏಸಪ್ಪ, ನಾನು ನಿನ್ನ ಪ್ರೀತಿ ಮಾಡ್ಕೊಂಡೇ ಇರ್ತೀನಿ ಕರ್ತನೇ ಏಸಪ್ಪ. ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ, ನಾನು ಗ್ಲೋರಿ ರಾಜ, ಗ್ಲೋರಿ ರಾಜ. ನಿನ್ನ ಪ್ರಸನ್ನತೆ ಎಲ್ಲ ಕೈಗಳಲ್ಲಿ ಏಸಪ್ಪ, ನನ್ನ ಜೀವಿತದಲ್ಲಿ ನಿನ್ನ ಅದ್ಭುತ ಕಾರ್ಯಗಳು ಹೇರಳವಾಗಿ ನಡೆಯುತ್ತದೆ. ಇಸ್ರಾಯೇಲರೊಟ್ಟಿಗೆ ಮೇಘಸ್ತಂಭ ಅಗ್ನಿ ಸ್ತಂಭವಾಗಿ ಯಾವ ರೀತಿ ಅವ್ರ ಜೊತೆ ಇದೆ, ಮೇಘಸ್ತಂಭವಾಗಿ ಬಾ, ಅಗ್ನಿ ಸ್ತಂಭವಾಗಿ ಬಾ. ಅದ್ಭುತಗಳ ಮೇಲೆ ಅದ್ಭುತಗಳು, ಯೇಸುವಿನ ನಾಮದಲ್ಲಿ ದೊಡ್ಡ ಮಿರಕಲ್ಗಳಾಗಲಿ. ನಾನು ರಿಸೀವ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಹೋಲಿ ಸ್ಪಿರಿಟ್, ವೆಲ್ಕಮ್ 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 ಹೋಲಿ ಸ್ಪಿರಿಟ್, ವೆಲ್ಕಮ್ ಹೋಲಿ ಸ್ಪಿರಿಟ್. ಹೇರಳವಾಗಿ ಅಳತೆ ಇಲ್ಲದ ಅಭಿಷೇಕ, ಅಳತೆ ಇಲ್ಲದ ಅದ್ಭುತಗಳು, ಅಳತೆ ಇಲ್ಲದ ಅಭಿಷೇಕ, ಅಳತೆ ಇಲ್ಲದ ಹಣ, ಅಳತೆ ಇಲ್ಲದ ಬಿಸ್ನೆಸ್, ಅಳತೆ ಇಲ್ಲದೆ ಪ್ರಾಪರ್ಟಿಗಳು ಹೇರಳವಾಗಿ ಬರ್ತಾನೆ ಇರುತ್ತೆ. ವಿಸ್ತಾರ ಮಾಡ್ತೀನಿ ನಾನು. ಏನೇನು ಪ್ರಾಪರ್ಟಿ ಆಸ್ತಿ ಎಲ್ಲ 1000 ಪಟ್ಟು ಹೆಚ್ಚುತ್ತೆ. ಎಲ್ಲ ಕಡೆ ನನ್ನನ್ನೇ ಹುಡುಕೊಂಡು ಬರ್ತಾರೆ, ಯಾಕಂದರೆ ಯೇಸು ನನ್ನೊಳಗಿರೋ ನಿಮಿತ್ತ ಎಲ್ಲ ನನ್ನನ್ನೇ ಹುಡುಕೊಂಡು ಬರ್ತಾರೆ. ನನಗೆ ಇನ್ನೂ ಹೇರಳವಾಗಿ ಆರೋಗ್ಯ ಆಯುಷ್ ಹೆಚ್ಚುತ್ತೆ. ನನ್ನ ಭಕ್ತಿಯಲ್ಲಿ, ದೇವರ ಪ್ರೀತಿ ಮಾಡೋದ್ರಲ್ಲಿ ಅಳತೆ ಇಲ್ಲದ ಪ್ರೀತಿನ ಮಾಡ್ತೀನಿ. ನಾನು ಮಾಡೋದಿಲ್ಲ, ಯಾವಾಗಲೂ ಆಕ್ಟಿವ್ ಆಗಿರ್ತೀನಿ. ನಾನು ಐ ಲವ್ ಯು ಜೀಸಸ್. ನಾನು ನನ್ನ ಕುಟುಂಬ ಯೇಸುವಿನ ಸ್ವಂತ ಸೊತ್ತು, ನನ್ನ ಶರೀರ ದೇವರ ಪ್ರಾಪರ್ಟಿ, ದೇವರ ಸೊತ್ತು. ಇದು ನಿನ್ನ ಆಸ್ತಿ, ಏಸಪ್ಪ ನಿನ್ನ ಆಸ್ತಿ. ಕಾಯಿಲೆ ಯಾವುದು ಇರಂಗಿಲ್ಲ, ಯಾವುದು ಡ್ಯಾಮೇಜ್ ಎಲ್ಲ ಇಲ್ಲ. ಆಮೇನ್. ಡ್ಯಾಮೇಜ್ ಇಲ್ಲ ಅಲ್ಲ. ಅದು ಸಮೃದ್ಧಿ. ಯೇಸುವೇ ನೀನೇ ಹೇಳಿದ್ಯಾ,
ನಾಡಿ ಕೀಲು ಮಜ್ಜೆಗಳಿಗೆ ಜೀವ ಬರಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಎಲ್ಲ ಸರಿಯಾಗಿ ಕಾರ್ಯ ಮಾಡುವುದಾಗಲಿ. ಕಿಡ್ನಿ, ಹಾರ್ಟು, ಹೃದಯ, ಕಿವಿ, ನರ, ಎಲ್ಲ ಅಂಗಾಂಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಜೀವ ಬರಲಾಗಿ. ಯೇಸುವಿನ ನಾಮದಲ್ಲಿ ಜೀವ ಬರಲಿ. ಸರಿಯಾಗಿ ಕಾರ್ಯ ಮಾಡುವುದಾಗಲಿ. ಯಾವ ಡ್ಯಾಮೇಜ್ ಇರಲಿಲ್ಲ, ಯಾವ ಡ್ಯಾಮೇಜ್ ಇಲ್ಲ. ಯೇಸುವಿನ ರಕ್ತದಿಂದ ಶುದ್ಧೀಕರಣ. ಯೇಸುವಿನ ರಕ್ತ, ಯೇಸುವಿನ ರಕ್ತ ಹಾಕುತ್ತಾರೆ. ಯೇಸುವಿನ ರಕ್ತ, ಯೇಸುವಿನ ನಾಮದಲ್ಲಿ ಯೇಸುವಿನ ರಕ್ತ ಹಾಕ್ತಾ ಇದ್ದೀನಿ. ಬಿಡುಗಡೆಯ ರಕ್ತ, ಜಯ ಕೊಡುವ ರಕ್ತ, ಅದು ನನ್ನನ್ನು ಶಾಶ್ವತವಾಗಿ ನಡೆಸುವ ರಕ್ತ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಶಾಶ್ವತವಾದ ಬಿಡುಗಡೆ ಹೊಂದಿಕೊಳ್ತಾ ಇದ್ದೀನಿ. ಯಾವ ಬಾಯಿಂದ ಇರೋದಿಲ್ಲ, ನಾನು ಯಾವ ಬಾಯ ಇಲ್ಲ. ಮಾತ್ರ ಅಧಿಕಾರ ಯೇಸುವಿನ ರಕ್ತ ಆಗ್ತಾ ಇದ್ದೀನಿ. ಯೇಸು ಇದ್ದಾರೆ, ಹೊರಗಡೆನೂ ಯೇಸು ಇದ್ದಾರೆ, ಮುಂದೆ ಯೇಸಪ್ಪ ಇದ್ದಾರೆ. ಸಂಪೂರ್ಣ ಕಂಟ್ರೋಲ್. ಯಾವ ಹೆಡ್ಏಕ್ ಇಲ್ಲ, ಯಾವ ಹೇರ್ಗಳು ಇಲ್ಲ, Get out in the name of Jesus. Get out. ಹೊಸ ಕಿಡ್ನಿ ಬರಲಿ, ಹೊಸ ಕಿಡ್ನಿ ಬರಲಿ. ಲೋಮೋ Thank you, Jesus. Amen. Hallelujah. Amen. Hallelujah. Amen. ಸಮೇತ ಸುಟ್ಟಾಗುತ್ತೆ ಪರಲೋಕದ ಬೆಂಕಿ. ಯಾವಾಗಲೂ ಇರಂಗಿಲ್ಲ, ಇಲ್ಲ ಬಿಟ್ಟು ಹೋಗ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೀನಿ. ದೇಶ ಬಿಟ್ಟು ಹೋಗ್ತಾರೆ. ಮಧ್ಯಸ್ಥ ಯೇಸು ಅಲ್ಲಿ ನೂತನ ಬಾಂಧವ್ಯದ ಯೇಸು ಅಲ್ಲಿ ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ ಶುಭಾಶೀರ್ವಾದವನ್ನು ನುಡಿಯುವ ರಕ್ತದಲ್ಲಿ ರಕ್ತ ಜಯ, ರಕ್ತ ಜಯ, ರಕ್ತ ಜಯ, ಜಯ, ರಕ್ತ ಜಯ, ಜಯ, ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ
ರಕ್ತ ಜಯ, ಯೇಸು ಕ್ರಿಸ್ತನ ರಕ್ತ ಜಯ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಚೀಯೋನ್ಗಿರಿಗೆ ಬಂದು ಸೇರಿಯವು. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಚೀಯೋನ್ಗಿರಿಗೆ ಬಂದು ಸೇರಿಯವು. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನನ್ನ ತಂದೆ ಮನೆ. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಪರಲೋಕ ನಮ್ಮ ತವರು ಮನೆ, ಸ್ವರ್ಗವೇ ನಮ್ಮ ತಂದೆ ಮನೆ. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಚೀಯೋನ್ಗಿರಿಗೆ ಬಂದು ಸೇರಿಯರು. ಜೀವವುಳ್ಳ ದೇವರಿರೋ ಪರಲೋಕ ಯೆರೂಸಲೇಮ್, ಚೀಯೋನ್ಗಿರಿಗೆ ಬಂದು ಸೇರಿಯರು. ಈಗ ನನ್ನ ಹೃದಯದಲ್ಲಿ ಜೀವವುಳ್ಳ ದೇವರು ಯೇಸು ನನ್ನೊಳಗಿದೆ, ಪರಲೋಕ ನನ್ನೊಳಗಡೆ ಇದೆ, ಯಾವ ಬಂಧನ ಇಲ್ಲ ನನಗೆ. ಆಮೆನ್, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. Get out. Get out in the name of Jesus. Hallelujah. Amen. Hallelujah. Hallelujah. ಸುಧಾ ಸುಮಾ ಕಲಾ ಮುಂದೆ ಹೋಗಿ. ರೂಬಾಲ ಕಬರ ಶಬ, ಯಾರ ಹೆಸರು ಕದ್ರೆ ಅವ್ರ ಮುಂದೆ ಹೋಗ್ಬೇಕಲ್ಲಿ ನೀವು. ಲಮ ಶರಬಾರಿ ಮೇನ್ ನಿನ್ನ ಬಿಟ್ಟರೆ ನನಗೆ ಬೇರೆ ಏನು ಬೇಡ, ಎಲ್ಲ ನೀನೇ ಆಗಿದ್ದೀಯಾ. ಮುಂದೆ ಹೋಗಿ ಫುಲ್ಲು. ಒಂದು ಬಿಟ್ಟರೆ ಒಂದು ಅನ್ಕೊಳ್ತಾ ಇದೆಯಲ್ಲಪ್ಪ, ನಮ್ಮ ಲೈಫ್ ನಾವ್ ಹಿಂಗೆ ಇರುತ್ತೆ ಜೀವನ. ನಮ್ಮ ಲೈಫ್ ಹಿಂಗೆ ಕಷ್ಟಪಡೋದು, ಬರೀ ಮಕ್ಕಳ ಬಗ್ಗೆ ಚಿಂತೆ ಮಾಡೋದು. ಸಾರಿ ಜೀವನ ಬಹಳವಾಗಿ ಒಂದೊಂದ್ಸಾರಿ ಬಿಟ್ಟರೆ ಈ ಮಕ್ಕಳುಗಳ ಜೀವನ ನೋಡ್ಬೇಕಾದ್ರೆ ನಿಮಗೆ ಏನಿದ್ರೆ ಬರೋದು. ದೇವರು ನಿಮ್ಮನ್ನ ಆ ಪರಿಸ್ಥಿತಿಯಿಂದ ಬಿಡಿಸ್ತಾರೆ. ಆಮೆನ್. ಅನೇಕ ನೋವುಗಳು ನೀವು ಆಚೆ ಬಾಯಿ ಬಿಟ್ಟು ಯಾರು ಹೇಳ್ಕೊಳ್ತಾರೆ. ಶಿವಣ್ಣ ಒಬ್ಬರನ್ನೇ ಚಿಂತೆ ಮಾಡಿರ್ತೀರ, ದೇವರು ಇವ್ರು ನೋಡ್ತಾ ಇದ್ದಾರೆ.
ಪರಿಸ್ಥಿತಿ ದೇವರು ಬಿಡುಗಡೆ ಮಾಡ್ತಾನೆ. ಹಾಲೆಲೂಯಾ. ಜಾಸ್ತಿ ದಿನ ಇಲ್ಲ, ಜಾಸ್ತಿ ದಿನ ಇಲ್ಲ. ನೀವೇ ಇನ್ನು ಕೂತು ರಾಜಂತರ ಇರ್ತೀರಾ. ಹಾಲೆಲೂಯಾ. ಮೇಲೆತ್ತುನೇ ಹೋಗ್ತಾರೆ. ಈ ಗಂಡ ಹೆಂಡು ಇಬ್ರು ಅಯ್ಯೋ ಈ ಒಂದು ಮಕ್ಕಳು ದೊಡ್ಡದಾಗಿರೋ ಮಕ್ಕಳಾಗಿರೋ ನೀವು ಎಷ್ಟೋ ಸರಿ ಗಂಡಿದ್ದೀವಿ, ನಾವೇ ನೋಡ್ಕೋಬೇಕಲ್ಲ. ನೋಡ್ಕೊಳ್ಳೋದಿಲ್ಲ, ನೋಡ್ತಾನೆ ಇದ್ರೆ ನೋಡ್ಕೊಳ್ತಾನೆ ಇಲ್ಲ. ದೇವರು ನಿಮ್ಮೆಲ್ಲ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತಾರೆ. ಆಮೆನ್. ಹಿಂಗೆ ನೀವೇ ಒಂದಿನ ಒಂದು ಸಾಕ್ಷಿ ಹೇಳ್ತೀರಲ್ಲ, ಸಾಕ್ಷಿ ಹೇಳಿದ್ರೆ ಕಾರ್ಯ ಮಾಡ್ತಾರೆ. ಲಮ ಶರಬ ರಬ ರಬ ಲಮ ಶರಬ ರಬ ಕಲಬ ರಕ ರಬ ಶರ ಮರಬ ನೀವು ಮಾಡಿದ ಮಿರಾಕಲ್ಗಳು ಆ ಕೂತರು ನಿಂತರು ಯಾವಾಗಲೂ ಸ್ತೋತ್ರ ಹೇಳ್ತೀಯ, ಯಾವಾಗಲೂ ಸ್ತೋತ್ರ ಹೇಳ್ತೀನಿ. ಹೇಳ್ಬೋದು ನೀವು ಸ್ತೋತ್ರ ಹೇಳ್ತಾನೆ ಇರ್ತೀನಪ್ಪ. ನಾನು ಸ್ತೋತ್ರ ಹೇಳ್ತೀನಿ ಅಂತ ಬಾಯಿ ಸ್ತೋತ್ರ ಕಡಿಮೆ ಮಾಡಲ್ಲ. ಯಾವಾಗಲೂ ಸ್ತೋತ್ರ ಮಾಡ್ತಿರ್ತೀನಿ. ಯಾಕಂದ್ರೆ ಹೇಳ್ತಾ ಇದ್ದಾರೆ ಸ್ತುತಿಗಳ ಮಧ್ಯದಲ್ಲಿ ದೇವರು ವಾಸ ಮಾಡ್ತಾರೆ. ಯಾವಾಗಲೂ ಸ್ತೋತ್ರ ಹೇಳ್ತಿರ್ತೀರ. ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡ್ತಿರ್ತೀನಿ. ಆಮೆನ್. ಜೀವನ ಉಸಿರ ತನಕ ನಾನು ದೇವರಿಗೆ ಸ್ತೋತ್ರ ಹೇಳ್ತಾನೆ ಇದ್ದೀನಿ. ಯೇಸು ಸ್ವಾಮಿ ನನಗೆ ಸಹಾಯ ಮಾಡಿ. ಹಾಲೆಲೂಯಾ. ಅಭಿಷೇಕ ನನ್ನೊಳಗೆ ಬರಲಿ. ಒಂದು ವ್ಯತ್ಯಾಸದ ಅಭಿಷೇಕ ನನ್ನೊಳಗಡೆ. ನಿನ್ನ ಅಭಿಷೇಕ ಬರಲಿ. ನಿನ್ನ ಅಭಿಷೇಕ. ನಾನು ಕುಟುಂಬ ಯೇಸು ಕ್ರಿಸ್ತನಿಗಾಗಿ ಜೀವಿಸ್ತೇನೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸರ್ವಶಕ್ತನೇ ಒಳ್ಳೆಯವನೇ, ಸರ್ವಶಕ್ತನೇ ಒಳ್ಳೆಯವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಕಾಣವನೇ ಕಾಯುವವನೇ ಕಾಯುವವನೇ ಕಾಯುವವನೇ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಯಾವ ಸ್ತೋತ್ರ ಹೇಳ್ಬೇಕಾದ್ರೆ ಅಭಿಷೇಕ ವಿಶ್ವಾಸ ಎಲ್ಲ ಇಂಗ್ಲಿಷ್ ಹಾಕಲ್ಲ ಯಾವಾಗಲೂ ಹಾಡುವೆ. ಶಬ್ಬೀರು 5 ಮುಂದೆ ಹೋಗಿ 5 ಎಂದು ಯಾವಾಗಲೂ ಹಾಡುವೆ. ಪಾಪವಿಲ್ಲ ತೊಳೆದಿರುವೆ ಪಾಪವೆಲ್ಲ ತೊಳೆದಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ರೋಗವೆಲ್ಲ ಹೊತ್ತುಕೊಂಡೆ ರೋಗವೆಲ್ಲ ಹೊತ್ತುಕೊಂಡೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಆತ್ಮನಿಂದ ತುಂಬಿಸಿವೆ ಆತ್ಮನಿಂದ ತುಂಬಿರುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ
ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು 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 ಯಾವಾಗಲೂ ಹಾಡುವೆ. ನೀವು ಯಾವಾಗ ಸ್ತೋತ್ರ ಹೇಳ್ತಾರೆ? ದೇವರ ಹತ್ರ ಸ್ವತಃ ಹೇಳ್ತಾರೆ, ಬೋಧನೆಗಳು. ನೀವು ಸ್ತೋತ್ರ ಹೇಳಕ್ಕೆ ಸ್ಟಾರ್ಟ್ ಆದ್ರೆ ಅಂತ ಹೇಳಿದ್ರೆ ಯಾವಾಗ ಸ್ತುತಿ ಸ್ತೋತ್ರ ದೇವರನ್ನ ನಿಮ್ಮ ಮೈಗೆ ಪಡಿಸ್ತಾ ಇರ್ತೀರಾ. ಇವೆಲ್ಲ ಅವಶ್ಯಕತೆಗಳು ನಿಮ್ಮನ್ನ ಹುಡುಕೊಂಡು ಬಂದು ಅದಕ್ಕೆ ಹೇಳ್ತಾ ಆಮೆನ್. ಹಾಲೆಲೂಯಾ ಹಾಲೆಲೂಯಾ. ಯಾವ ರೀತಿಲಿ ಜೀವನ 12 ಆ ಪುಸ್ತಕ ತತ್ತ ದೇವರು ಅಂತ ನೀವು ಜೀವನದಿಂದ 12ಗೆ ದೇವರು ಕಂಪ್ಲೀಟ್ ಮಾಡ್ತಾರೆ. ಆಮೆನ್. ಯೆಸ್ ಜೀಸಸ್ ಜೀಸಸ್ ಯೆಸ್ ಸೋರಿಕಾನ ಇಂದಾಗಿಲ್ಲ ನೀವು ಸುಮ್ಮನೆ ದೇವರಪ್ಪ ನೀನು ನಡೆಸು ನಿನ್ನ ದಾರಿ ಅಂತ ಹೇಳಬೇಕು. ಹಾಲೆಲೂಯಾ. ಯಾವಾಗ ದೇವರ ಮಾತುಗಳಿಗೆ ಕಿವಿಗೊಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ದೇವರ ಸ್ತೋತ್ರ ರಾಜ. ನಿಮಗೆ ಗೊತ್ತೇ ಇರಲಿಲ್ಲ ನಮಗೆ ಅದು ನಿಮಗೆ ಆಪ್ಷನ್ ಇಲ್ಲ. ಕನಸು ಸಹ ಬಿದ್ದಿರಲಿಲ್ಲ ನಿಮಗೆ ಪ್ರಿನ್ಸಿಪಲ್ ಆಗ್ತಿರಂತೆ. ಆಮೆನ್. ಮೋರ್ದೆಕಾಯಿಗೆ ಗೊತ್ತಿಲ್ಲ ಎಲ್ಲ ನೆಕ್ಸ್ಟ್ ಅವನಲ್ಲಿ ಇದೆ ಅಂತ. ನಾನು ಒಂದೇ ಒಂದು ಗೊತ್ತು, ನಾನು ಭಕ್ತಿ ಮಾಡ್ಬೇಕಷ್ಟೇ ಅಂತ ಹೇಳಿ. ಹಾಲೆಲೂಯಾ. ಭಕ್ತಿ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ. ನಾನು ಭಕ್ತಿ ಮಾಡ್ತೀನಿ, ಭಕ್ತಿ ಕಡಿಮೆ ಮಾಡಲ್ಲ, ನಾನು 12 ಅಂತ ಹೇಳ್ತಾರೆ. ಭಕ್ತಿ ಯಾವಾಗ 12 ಆಗಿರ್ತೀರಾ? ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ರಬ ಕರಬ ಲಮ ಶರಬ ರಬ ಶರಬ ರಬ ಅದನ್ನೇ ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ನಿಮಗೆ ಆಶ್ಚರ್ಯ ರೀತಿಯಲ್ಲಿ ಒಂದು ಮಿರಾಕಲ್ ಆಗಿದೆ. ಆಮೆನ್. ಮಿರಾಕಲ್ ಮೇಲೆ ಮಿರಾಕಲ್. ಹಾಲೆಲೂಯಾ. ಮನೆನ ನೀವು ಕಟ್ಟದಲ್ಲಿ ದೇವರು ಕಟ್ಟೋದು ನಿಮ್ಮ ಹುಡುಕಲು ಬರುತ್ತೆ. ಆಮೆನ್. ಅದೇ ನಿಮಗೆ ಸ್ತೋತ್ರ. ಇರುತ್ತೆ, ಇದು ದೇವರು ಕಟ್ಟೋದು ಅಂತ ಹಾಲೆಲೂಯಾ. ಸ್ತೋತ್ರ. ಈಗ ಪ್ರಿನ್ಸಿಪಲ್ ಅನ್ನು ದೇವರಿಗೆ ಗುರುತು ನಿಮಗೆ ಬರ್ತಾ ಇದೆ. ನೆಕ್ಸ್ಟ್ ಗುರುತನೇ ನಿಮಗೆ ಅದು ಬರುವಂತದ್ದು. ಎಸ್ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಬರುತ್ತೆ ದೇವರ ಕಾರ್ಯಗಳು. ನೆಕ್ಸ್ಟ್ ಮನೆ, ಜಾಬ್, ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಆಗಿ ಬರ್ತೀರಾ. ಹಾಲೆಲೂಯಾ. ಫ್ಯಾಮಿಲಿ ಆಗಿ ಬರ್ತೀರಾ ನೀವು. ಕ್ರಿಸ್ಮಸ್ ಇಂದ ಹಿಡಿದು ಗಂಡ ಹೆಂಡತಿ ಮಗು ಸಮೇತ ಆಮೆನ್. ಬರ್ತಾರೆ ದೇವರು. ಸ್ತೋತ್ರ ರಾಜ. ಈಗ ಶೀಘ್ರವಾಗಿ ನನ್ನ ದೇವರ ನೆರವೇರಿಸುವರಾಗಿದ್ದಾರೆ. ಎಸ್ ಬಟ್ ದೇವರು ಅದನ್ನೇ ಹೇಳ್ತಾರೆ. ದೇವರು ನಮಗೆ ಜೀಸಸ್. ಯಾವುದು ನಿಮ್ಮ ಬಗ್ಗೆ ದೇವರು ಮರ್ತಿಲ್ಲ ನೀವು. ಆಮೆನ್. ದೇವರ ರಾಜ್ಯಕ್ಕಾಗಿ ಮಾಡೋದು ಈವನ್ ಟುಡೇ ದೇವರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆಮೆನ್. ಬಟ್ ದೇವರು ಅದನ್ನ ಹೇಳ್ತಾ ಇದ್ದಾರೆ, ಒಬ್ರು ಮನುಷ್ಯನು ತಾನು ನಿಮಗೆ ಮೋಸ ಕೊಡಲ್ಲ. ಹಾಲೆಲೂಯಾ. ಫ್ಯಾಮಿಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲೇ ಇರ್ಬೋದು, ಯಾರಿಂದಲೂ ನಿಮಗೆ ಮೋಸ ಆಗ್ತಿದೆ ಕೊಡಲ್ಲ. ಆಮೆನ್. ಹಾಲೆಲೂಯಾ. ನ್ಯಾಯಾಧಿಪತಿ ಆಗಿದ್ದಾನೆ, ನೀವು ಅಪ್ಪಿ ತಪ್ಪಿ ಹೇಳಂಗಿಲ್ಲ. ನಿಮಗೆ ಡ್ಯಾಡಿ ಮಮ್ಮಿ ಎಲ್ಲ ಯೇಸು ನಿಮ್ಮ ಜೊತೆ ಇರೋದು. ಆಮೆನ್. ನಿಮಗೆ ಡ್ಯಾಡಿ ಮಮ್ಮಿ ಎಲ್ಲ ನೇರವಾಗಿ ದೇವರು ನಿಮ್ಮ ಜೊತೆ ಇರೋದು. ನಿಮ್ಮ ಜೊತೆ ಡ್ಯಾಡಿ ಇಲ್ಲ ಅಂತ ಹೇಳಂಗಿಲ್ಲ ನೀವು ಯಾವುದೇ ಕಾರಣಕ್ಕೂ. ನನ್ನ ಡ್ಯಾಡಿ ಮಮ್ಮಿ ಎಲ್ಲ ನನ್ನ ಸರ್ವಸ್ವವನ್ನು ಯೇಸುನೇ ಹಾಲೆಲೂಯಾ. ಯಾಕಂದ್ರೆ ನಿಮ್ಮ ಕುಟುಂಬನ ಪುನಃಸ್ಥಾಪನೆ ಮಾಡಿದ್ರೆ ಯೇಸು ನಿಮ್ಮನ್ನ ಮಾಡಿದರು. ಡ್ಯಾಡಿಯಾಗಿ ಮಮ್ಮಿ ಆಗಿರುತ್ತೇನೆ ಆ ಜವಾಬ್ದಾರಿ ತೆಗೆದುಕೊಂಡು ದೇವರು ಹಾಲೆಲೂಯಾ. ಕಂಪ್ಲೀಟ್ ಬ್ಲೆಸ್ಸಿಂಗ್ ಸ್ತೋತ್ರ ರಾಜ. ನೆಕ್ಸ್ಟ್ ನೀವು ಎಲ್ಲೇ ಹೋದ್ರು ಮಾನ ಸನ್ಮಾನಗಳು ನಿಮ್ಮನ್ನ ಕಾಯ್ತಾ ಇದೆ. ಆಮೆನ್. ಜನಗಳು ನಿಮ್ಮನ್ನ ಆನರ್ ಮಾಡ್ತಾರೆ. ಜನ ನಿಮ್ಮನ್ನ ನೋಡ್ಬೇಕಾದ್ರೆ ಸಲ್ಲಿಟ್ ಹೊಡಿತಾರೆ. ನಿಮ್ಮನ್ನ ಹಾಲೆಲೂಯಾ. ಒಂದೇ ಒಂದು ನೀವು ಪ್ರಿನ್ಸಿಪಲ್ ಅಂತ ಅಲ್ಲ, ದೇವರ ಅಭಿಷೇಕ. ಆಮೆನ್. ಆ ಕ್ರಿಸ್ತನು ನಿಮ್ಮೊಳಗೆ ಇರೋ ನಿಮಿತ್ತ. ಹಾಲೆಲೂಯಾ. ಎಲ್ಲ ಮಹಿಮೆ ಅನೇಕ ಜನಗಳಿಗೆ ಅದೇ ಬರ್ತಾ ಇದೆ. ಹಲೋ ಹಲೋ ಶರಬ ರಬ ಕಲಬ ಲಮ ಶಮ ಬರಲ ಲೀಮ ಶರಿಬಾಲ ರಬ ಶರಿಬಾಲ ರಬ
ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ರಿಫ್ರೆಶ್ ಮಾಡ್ತಾರೆ. ಆ ಕಾಲನ ತೆಗಿತಾ ಇದ್ದಾರೆ. ಹೊಸ ಕಾರ್ಯ ಸ್ತೋತ್ರ ಹೇಳ್ಬೇಕಂದ್ರೆ ಒಂದೊಂದು ಹೊಸ ಕಾರ್ಯಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ. ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಕಾಣವನೇ ಕಾಯುವವನೇ ಕಾಣುವವನೇ ಕಾಯುವವನೇ ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಸ್ತೋತ್ರ 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 ಎಂದು ಯಾವಾಗಲೂ ಹಾಡುವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೀವಮಾನವೆಲ್ಲ ನನ್ನ ಬಾಯಲ್ಲಿ ಯಾವಾಗಲೂ ಸ್ತೋತ್ರನೇ ಅಂತ ಹೇಳ್ತೀನಿ. ಜೀವಮಾನ ಎಲ್ಲ ನನ್ನ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಹೇಳ್ತಾ ಇರ್ತೀನಿ. ನನ್ನ ಉಸಿರಿನ ತನಕನೇ ನನ್ನ ಉಸಿರಿನ ತನಕನವೇ ಬಾಯಲ್ಲಿ ಯಾವಾಗಲೂ ದೇವರಿಗೆ ಸ್ತೋತ್ರ ಹೇಳ್ತಾನೆ. ನನ್ನ ಬಾಯಲ್ಲಿ ಯಾವಾಗಲೂ ಸ್ತೋತ್ರ ಹೇಳ್ತಾ ಇರ್ತೀನಿ. ಯಾರು ಸ್ಟಾಪ್ ಮಾಡಕ್ಕಾಗಲ್ಲ ಅದು. ಅದನ್ನು ಯಾರು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾವ ಶಕ್ತಿನೂ ನನ್ನ ಸ್ಟಾಪ್ ಮಾಡಕ್ಕಾಗಲ್ಲ. ಯಾವ ಶಕ್ತಿಯೂ ನನ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಪರಲೋಕ ಅಗ್ನಿ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಅಭಿಷೇಕ ನನ್ನ ಮೇಲಿದೆ. ದಿನ ನಾನು ದೇವರಿಗಾಗಿ ಉರಿತಾನೇ ಇರ್ತೀನಿ. ದೇವರಿಗಾಗಿ ಉರಿತಾನೇ ಇರ್ತೀನಿ ನಾನು. ನನ್ನ ಅಭಿಷೇಕ ತುಂಬುತ್ತಾನೆ ಇರ್ತೀನಿ. ಅಭಿಷೇಕದಿಂದ ತುಂಬುತ್ತಾನೇ ಇರ್ತೀನಿ ನಾನು. ನಾನು ಖಾಲಿ ಪಾತ್ರೆಯಾಗಿ ಇರಲ್ಲ ನಾನು. ನಾನು ಖಾಲಿ ಪಾತ್ರೆಯಾಗಿ ಇರೋದಿಲ್ಲ ನಾನು. ದೇವರಿಗೆ ಉಪಯೋಗ ಆಗುವ ಪಾತ್ರೆಯಾಗಿ ನನ್ನ ದೇವರು ಬಳಸ್ತಾರೆ ನನ್ನ. ದೇವರಿಗೆ ಉಪಯೋಗ ಪಾತ್ರೆಯಾಗಿ ದೇವರು ನನ್ನ ಬಳಸ್ತಾರೆ. ವಿಷಯನ ಬಿಟ್ಕೊಂಡೇ ನೀವು. ಉಪಯೋಗ ಮಾಡ್ಕೋ, ದೇವ್ರು ಸರಿಯಾಗಿ ಉಪಯೋಗ ಆಗುದಿಲ್ಲ. ಇದನ್ನು ಸರಿಯಾಗಿ ಉಪಯೋಗ ಆಗುವುದಿಲ್ಲ. ದೇವ್ರ ಕಾರ್ಯಕ್ಕೆ ಉಪಯೋಗ ಆಗಲಿ ಪಾತ್ರೆ. ಉಪಯೋಗ ಆಗುವುದಿಲ್ಲ. ದೇವರ ಕಾರ್ಯಕ್ಕೆ ಉಪಯೋಗ ಆಗಲಿ ಪಾತ್ರೆ. ಉಪಯೋಗ ಆಗಲಿ ಪಾತ್ರೆ. ಉಪಯೋಗ ಆಗಲಿ ಪಾತ್ರೆ. ಸರಿಯಾಗಿ ಉಪಯೋಗ ಆಗಲಿ ಪಾತ್ರೆ. ಕ್ರಿಸ್ತನಿಗಾಗಿ ಈ ಪಾತ್ರೆ ಉಪಯೋಗ ಆಗಲಿ ಇದು. ಯೇಸು ಕ್ರಿಸ್ತನಿಗಾಗಿ ಪಾತ್ರೆ ಉಪಯೋಗ ಆಗಲಿ. ಇವತ್ತಿಂದ ಇವತ್ತಿಂದ ಈ ಪಾತ್ರೆನ ಬಳಸ್ಕೋ ಯೇಸು. ಈ ಪಾತ್ರೆನ ಬಳಸ್ಕೊ. ಶುಚಿ ಮಾಡು, ಶುಚಿ ಇನ್ನೂ ಮಾಡು. ಶುದ್ಧ ಮಾಡು, ಇನ್ನೂ ಶುದ್ಧ ಮಾಡು. ಇದನ್ನ ವಾಶ್ ಮಾಡಿ ಯೇಸಪ್ಪ. ಇದನ್ನು ವಾಶ್ ಮಾಡಿ ಶುದ್ಧ ಮಾಡು. ಮ್ಯಾಲಿನಿಂದ ಅಂಗಾಲಕ್ಕೂ. ಅಡುಗೆ ನೆತ್ತಿನ ಅಂಗಾಲು. ತಲೆ ಮೇಲೆ ಇಟ್ಕೊಳ್ಳಿ. ಎಲ್ಲ ಯೇಸು ನಾಮದಲ್ಲಿ ವಾಶ್ ಆಗಿ. ಯೇಸು ನಾಮದಲ್ಲಿ ಶುದ್ಧ ಮಾಡು. ಕಣ್ಬಿಡಿ ಯೇಸಪ್ಪ. ಎಲ್ಲ ಮ್ಯಾಲಿನಿಂದ ಅಂಗಾಲಕ್ಕೂ. ಅಡುಗೆ ನೆತ್ತಿನ ಅಂಗಾಲು. ನಿನ್ನ ರಕ್ತದಿಂದ ತೊಳೆ ಶುದ್ಧಿ ಮಾಡು. ರಕ್ತನ ತೊಳೆ ಶುದ್ಧಿ ಮಾಡಪ್ಪ. ಟಚ್ ಮಾಡಿ ಎಲ್ಲ ಕಡೆ ಶುದ್ಧಿ ಆಗಲಿ ಯೇಸು ನಾಮದಲ್ಲಿ. ಶುಚಿ ಆಗಲಿ. ಇಲ್ಲ ಯಾವ ನೋವು ಇರಂಗಿಲ್ಲ, ಯಾವ ನೋವು ಇರಂಗಿಲ್ಲ. ಶುದ್ಧತೆ ಯಾವ ನೋವಿಲ್ಲ ಶರೀರ. ಯಾವ ಚಿಡ್ಡಿ ಇರಂಗಿಲ್ಲ ಗುರುಗಳೇ. ಯಾವುದೇ ಚಿತ್ತ ಇರಂಗಿಲ್ಲ. ಯಾವ ಕಲ್ಮಶ ಇರಂಗಿಲ್ಲ ಇದು. ಯಾವ ಕಲ್ಮಶ ಇರಂಗಿಲ್ಲ. ನೂರಕ್ಕೆ ನೂರು. ನೂರಕ್ಕೆ ನೂರು. ಯೇಸು ಕ್ರಿಸ್ತನ ನಾಮದಲ್ಲಿ ಶುದ್ಧೀಕರಿಸಲ್ಪಡಲಿ ಅದು. ಕ್ರಿಸ್ತನ ನಾಮದಲ್ಲಿ ಶುದ್ಧೀಕರಿಸಲ್ಪಡಲಿ. ದೇವರ ಕಣ್ಣಿಗೆ ಇದು. ಕಣ್ಣಿಗೆ ಯೇಸು ನಾಮದಲ್ಲಿ. ಯೇಸು ನಾಮದಲ್ಲಿ ದೇವರ ಕಣ್ಣಿಗೆ ಇದು. ದೇವರ ಕಣ್ಣಿಗೆ ಇದು ಪರಿಶುದ್ಧವಾಗಿ ಕಾಣಲ್ಪಡಲಿ. ಪರಿಶುದ್ಧವಾಗಿ ಕಾಣುತ್ತದೆ. ಆಮೆನ್. ಆಮೆನ್. ಆ ಸ್ತ್ರೀ ಒಳ್ಳೆಯವಳಲ್ಲ. ಬಟ್ ದೇವರು ನೋಡ್ತಾ ನಿಮಿತ್ತ. ಯೇಸು ನೋಡ್ತಾ ನಿಮಿತ್ತ. 100 ನೂರಕ್ಕೆ ನೂರು ಕ್ಲೀನ್ ಆಗ್ತದೆ ಪಾತ್ರೆ. 100 ನೂರಕ್ಕೆ ನೂರು ಕ್ಲೀನ್ ಆಗ್ತಾ ಇದೆ. ದೇವರು ಯಾವ ತರ ವಾಶ್ ಮಾಡ್ತಾ ಇದ್ದಾರೆ ಆ ಪಾತ್ರೆನ. ಅದು ಬಹಿರಂಗವಾಗಿ ಆ ಪಾತ್ರೆ ವಾಶ್ ಮಾಡೋದು ದೇವರು ಸಾಕ್ಷಿ ಸ್ತೋತ್ರ ಹೇಳ್ತಾರೆ. ಲಖನ ಮಾತಿಶಿ ಮಾಕಲಿ ಬಾಕಲಿ ಕುಂಡ ಒಲಿಖನ ಮಾಶಿ ಹಲವಾ. ಬಲ್ಲಭ ಶಮ ಈ ಲೋಕ ಹೇಳ್ತಾರೆ, ಈ ಪಾತ್ರೆ ಕಿತ್ತೋಗಿರೋ ಪಾತ್ರೆ, ಬಿಸಾಡೋ ಪಾತ್ರೆ ಇದು. Thank you, wonderful daddy. ಈ ಪಾತ್ರೆನ ಎಸಿಬಿಡಿ ಈ ಪಾತ್ರೆ. ಈ ಪಾತ್ರೆ ಎಸಿಬಿದ ವೇಸ್ಟ್ ಪಾತ್ರೆ ಇದು. ಒಲಿಖನ ಮಾತಿಶಿ ಕಾಲಿಬಾ ಒಲಿಮಾಕ. ಆ ಪಾತ್ರೆ ಯೇಸಪ್ಪನ ಹುಡುಕನ್ ಬರ್ತಾ ಇದೆ. ಆ ಪಾತ್ರೆ ಯೇಸಪ್ಪನ ಹುಡುಕನ್ ಬರ್ತಾ ಇದೆ. ಲೋಕ ಹೇಳ್ತಾರೆ, ಈ ಪಾತ್ರೆ ಪಾಪಗಳು ತುಂಬಿಸಲ್ಪಟ್ಟಿದೆ ಈ ಪಾತ್ರೆ. ಆಮೆನ್. ಜೀಸಸ್ ಆ ಪಾತ್ರೆ ಏನ್ ಮಾಡ್ತಾ ಇದೆ?
ಯೇಸಪ್ಪನ ನೋಡ್ತಾ ಇದ್ದೆ. ದೇವ್ರು ಹೇಳ್ತಾ ಇದ್ದಾನೆ, ಹೀಗೆ ತೋರಿಸಿದ ಪ್ರೀತಿ ಬಹಳ ಮಾತ್ರ ಶುಚಿ ಆಗ್ತದೆ. ಯೇಸು ನಾಮದ ಶುಚಿ ಆಗ್ತದೆ. ನಾನು ಪ್ರೀತಿ ಮಾಡ್ತಿದ್ದೇನೆ. ನಾನು ಪ್ರೀತಿ ಮಾಡ್ತೀನಿ. ನನ್ನ ಹೃದಯಪೂರ್ವಕ ನಾನು ಪ್ರೀತಿ ಮಾಡ್ತೀನಿ. ನಾನು ಹೃದಯಪೂರ್ವಕವಾಗಿ ನನ್ನ ದೇವರನ್ನ ಆರಾಧನೆ ಮಾಡ್ತೀನಿ. ದೇವರ ಪ್ರೀತಿ ಮಾಡ್ತೀನಿ ನಾನು. ಯಾವಾಗಲೂ ಪ್ರೀತಿ ಮಾಡ್ತಾನೆ ಇರ್ತೀನಿ. ಒಂದು ಪಿನ್ ಡ್ರಾಪ್ ನಾನು ಕಡಿಮೆ ಮಾಡಲ್ಲ. ದಿನ ಆ ಪ್ರೀತಿ ಹೆಚ್ಚಾಗುತ್ತೆ. ಕ್ರಿಸ್ತನೊಳಗೆ ಆ ಪ್ರೀತಿ ಹೆಚ್ಚಾಗುತ್ತೆ. ನಾನು ಯೇಸು ಒಂದೇ. ನನ್ನೊಳಗೆ ಯೇಸು. ಯೇಸುವೊಳಗೆ ನಾನು. ಯೇಸುವೊಳಗೆ ನಾನು. ನಾನು ಯೇಸಪ್ಪ ಇಬ್ರು ಒಂದೇ ಈಗ. ನನಗೆ ಕಾಯಿಲೆ ಇಲ್ಲ. ಯೇಸಪ್ಪನಿಗೆ ಯಾವ ಕಾಯಿಲೆ ಇರಲಿಲ್ಲ. ನನಗೂ ಯಾವ ಕಾಯಿಲೆ ಇಲ್ಲ. ನನಗೂ ಯಾವ ಕಾಯಿಲೆ ಇಲ್ಲ. ನಾನು ಪರಿಪೂರ್ಣ ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ನಾನು. ಅನೇಕ ಜನರು ಡೇಟ್ ಟಚ್ ಮಾಡಿದ್ರು. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ರೋಡಲ್ಲಿ ಬರುವಾಗಲೇ ನಾನು ದೇವ್ರ ಹತ್ರ ಕೇಳ್ಕೊಂಡು ಸ್ವಲ್ಪ ನನ್ನ ಜೊತೆ ನೀವು ಮಾತಾಡಿದ್ರೆ ನನಗೆ ಸಮಾಧಾನ, ನೀವು ಮಾತಾಡ್ಬೇಕಂತ. ಮತ್ತು ಅನೇಕ ಪ್ರಶ್ನೆಗಳು ಶೋಭಕ್ಕೆ ಹೇಳ್ತಿದ್ದೀರಿ, ನನಗೆ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದು. ನನಗೆ ಬಂದು ಕೂತಾಗಲೇ ಅವರು ನನ್ನ ಮುಖ ನೋಡಿನೇ ಹೇಳಿದರು, ದೇವರು ಅವ್ರ ಮೂಲಕ ಮಾತಾಡಿದ್ರು, ಇದು ನಾನು ಸ್ವೀಕಾರ ಮಾಡ್ತೀನಿ. ದೇವರು ಎಷ್ಟು ಒಳ್ಳೆ ದೇವರು. ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಜೊತೆಲಿ ಮಾತನಾಡೋಕ್ಕೆ ನಾವು ಅಷ್ಟು ಶುದ್ಧರಿಲ್ಲ. ಅದಕ್ಕೋಸ್ಕರ ಶೋಭಕನ ಮೂಲಕ ಮಾತಾಡ್ತಾರೆ. ನಾನು ಅದನ್ನು ಸ್ವೀಕಾರ ಮಾಡ್ತೀನಿ, ಅದನ್ನು ನಾನು ನಂಬ್ತೀನಿ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಅವ್ರು ಸಾಲದಿಂದ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಅವ್ರು ಬಿಡುಗಡೆ ಮಾಡೇ ಮಾಡ್ತಾರೆ. ಶೋಭಕ ಮತ್ತೆ ಪಾಸ್ಟ್ ಹೇಳ್ದಂಥ ಒಂದೊಂದು ವಾಕ್ಯನ ನಾನು ಉಚ್ಚರಿಸ್ಕೊಂಡು ನಾನು ಈ ತಿಂಗಳು ಒಬ್ರಿಗೆ ಸಾಲ ಕೊಡಬೇಕಾಗಿತ್ತು. ಅವ್ರು ಕೇಳ್ತಾನೆ ಇದ್ರು. ನಾನು ನನ್ನ ಮನುಷ್ಯನಿಗೆ ಅಂದರೆ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕೊನೆಗೆ ನಾನು ಶೋಭಕ್ಕೆ ಹೇಳಿದ ಒಂದೊಂದು ಪ್ರವಾದನೆ ಪಾಸ್ಟಿಗೆ ಒಂದು ಹೇಳೋಂಥ ಒಂದೊಂದು ಮಾತು ನಾನು ಹೇಳೋಕ್ಕೆ ಉಚ್ಚಾರ ಮಾಡೋಕ್ಕೆ ಶುರು ಮಾಡಿದೆ. ನಾನು ಈ ತಿಂಗಳು ನಾನು ಸಾಲ ಕೊಡ್ತೀನಿ, ನನ್ನ ಮನೇಲಿ ಅಭಿವೃದ್ಧಿ ಪ್ರಾರಂಭ ಆಯಿತು, ನನ್ನ ಮನೇಲಿ ದೇವ್ರ ಕಾರ್ಯ ಪ್ರಾರಂಭ ಆಯಿತು, ಇದೆಲ್ಲ ಹೇಳಿದ್ದಾರೆ ಶೋಭಕ. ಅದ್ರ ರೀತಿಯೇ ಪ್ರಾರಂಭ ಮಾಡ್ತಾರೆ ದೇವರು ಅಂತ ನಾನು ಅದನ್ನ ಹೇಳಕ್ಕೆ ಶುರು ಮಾಡಿದೆ. ಅದೇ ರೀತಿಯಲ್ಲಿ ಆ ಸಾಲನೇ ತಿಂಗಳು ಕೊಡೋಕ್ಕೆ ದೇವರು ಸಹಾಯ ಮಾಡಿದ್ರು. ಇನ್ನು ಮುಂದೆ ಅದೇ ರೀತಿ ಸಾಲ ಕ್ಲಿಯರ್ ಮಾಡ್ತಾರೆ ದೇವರು. ಇದು ಪ್ರಾರಂಭ ಆಗಿದೆ ಇವರಿಗೆ. ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರಿಗೆ ಮಹಿಮೆ. ನಮ್ಮ ದೇವರು ಹೃದಯವನ್ನು ಬಲ್ಲಾಕೊಂಡು ಇನ್ಯಾರು ಸಾಕ್ಷಿಗಳು. ದೇವ್ರ ನಮಗೆ ಸ್ತೋತ್ರವಾಗಲಿ. ನಾವು ಸ್ಟಾರ್ಟಿಂಗ್ ಬಂದಾಗ ಬ್ರದರ್ ಮೀಟ್ ಆಗಿದ್ವಿ. ಸೆಕೆಂಡ್ ಟೈಮ್ ಬಂದಾಗ ನಾವು ಪ್ರೇಯರ್ ಮಾಡ್ತಿದ್ವಿ. ಬ್ರದರ್ಗೆಲ್ಲ ನಾವು ಸ್ವಲ್ಪ ಶೇರ್ ಮಾಡಿದ್ವಿ, ಏನೇನು ಇಶ್ಯೂ ಇದೆ ಮನೇಲಿ, ಏನೇನು ಪ್ರಾಬ್ಲಮ್ ಇದೆ ಅಂತ. ನನ್ನಿಂದ ಒಂದು ಮಿಸ್ಟೇಕ್ ಆಗಿತ್ತು. ಅದರಿಂದ ಒಂದು ಕೋರ್ಟ್ ಕೇಸಲ್ಲಿ, ಒಂದು ಪ್ರಾಪರ್ಟಿ ಕೋರ್ಟ್ ಕೇಸಲ್ಲಿತ್ತು. ಆಗ ಬ್ರದರ್ ಮತ್ತು ಸಿಸ್ಟರ್ ಇಬ್ಬರು ಪ್ರಾರ್ಥನೆ ಮಾಡ್ತಿದ್ರು. ಅವಾಗ ರೆಬೆಕಾ ಮೇಲೆ ಅದು ದುಷ್ಟಾತ್ಮ ಬಂದು ಹೋಗಿತ್ತು. ಅವತ್ತೇ ಬಿಡುಗಡೆ ಆಗಿದ್ದು ನಮಗೆ. ಬಿಡುಗಡೆಯಾಗಿ ನೆನ್ನೆ ಫೋನ್ ಮಾಡಿದ್ರು ಲಾಯರ್ ಅವರು, ಮಾಡಿ ಸೆಟಲ್ಮೆಂಟ್ ಬಂದು ನಿಂತಿದೆ, ಇವಾಗ ಫೈನಲ್ ಸ್ಟೇಜಲ್ಲಿ ಇದೆ, ಅಂದರೆ ಎಲ್ಲ ಫಿನಿಶ್ ಆಗಿದೆ ಅಂತ ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ. ಅದು ಆಕ್ಚುಲಿ ಅದು ಆಗಂಗೆ ಇರಲಿಲ್ಲ. 6-7 ವರ್ಷದಿಂದ ಕೇಸಲ್ಲಿ ಅದು ಯಾರ ಹತ್ರ ಹಣ ತಗೊಂಡಾಗ ಮನೇನ ಅದನ್ನ ಬರ್ಸ್ಕೊಂಡಿದ್ದಾರೆ ಅವರು. ಮನೇನ ಬರ್ಸ್ಕೊಂಡು ಲಾಕ್ ಎಲ್ಲ ಹಾಕೊಂಡು ಅಲ್ಲಿ ನಾವು ಇರಂಗಿಲ್ಲ, ಅವರು ಇರಂಗಿಲ್ಲ, ಆ ಥರ ಲಾಕ್ ಹಾಕಿ ಅದ್ರ ಮೇಲೆ ಎಲ್ಲ ನೋಟಿಸ್ ಎಲ್ಲ ಬರೋದು, ಇದು ನಮ್ದು ಪ್ರಾಪರ್ಟಿ ಅಂತ ಹೇಳಿ ಅದೆಲ್ಲ ಮಾಡಿದ್ರು. ಆದರೂ ಅಲ್ಲಿ ಕೋರ್ಟಲ್ಲಿ ಜಡ್ಜ್ ಮುಖಾಂತರ ದೇವ್ರಿಗೆ ಕಾರ್ಯ ಮಾಡಿದ್ದಾರೆ. ಅಲ್ಲಿ ನಮ್ಮ ಫೇವರಲ್ಲಿ ಇದಾಗಿ ಆಕ್ಚುಲಿ ಏಸಪ್ಪ ಜಡ್ಜ್ ಆಗಿ ಹೋಗಿರ್ತಾರೆ. ಜಡ್ಜ್ ಮುಖಾಂತರ ಅಲ್ಲ, ನೇರವಾಗಿ ಜಡ್ಜ್ ಬಂದು ಕೂತಿರೋದ್ರಲ್ಲಿ ನೇರದಲ್ಲಿ. ಯಾಕಂದ್ರೆ ಏನಾಗ್ತದೆ, ನ್ಯಾಯಾಧಿಪತಿ ಅವನೇ. ಯಾವುದೇ ಪಾಪ ಇರಲಿ, ಕ್ಯಾಶ್ ಇರಲಿ, ಶಾಪ್ ಇರಲಿ, ಏಸು ಹತ್ರ ಬರ್ಬೇಕಾದ್ರೆ ಆ ಜಡ್ಜು ಅವರೆಲ್ಲ ಏನ್ ಮಾಡಿದ್ರು, ದೇವ್ರು ಪ್ರಾಣ ಕೊಟ್ಟೆಲ್ಲ ಕ್ಲಿಯರ್ ಮಾಡಿದ್ರು. ದೇವ್ರು ಪ್ರಾಮಿಸ್ ಮಾಡಿದ್ರು, ದೇವ್ರ ಮಿರಾಕಲ್ ಜಡ್ಜ್ ಆಗಿ ಬಂದು ಕೂತ್ಬಿಟ್ರು. ಅದಕ್ಕೆ ಹೇಳೋದು, ಕರಿಬೇಕು ನೀ ದೇವ್ರನ್ನ. ಲಾಯರ್ಗೆ ಹೋಗ್ಬೇಕಪ್ಪ, ಲಾಯರ್ ನೀನಾಗಿರು, ಜಡ್ಜ್ ನೀನಾಗಿ. ನಾವು ಕರೆದಿದ್ದೀನಿ, ನಾವು
ಕರೆದಿದ್ದೀವಿ, ಅದಕ್ಕೆ ಬಂದು ಎಲ್ಲ ಏಸಪ್ಪ ನಮ್ಮ ಬಿಡಿಸ್ಕೊಟ್ಟಿದ್ದಾರೆ. ದೇವರಿಗೆ ಮಹಿಮೆ. ನೋಡಿ, ಅಸಾಧ್ಯವಾದದನ್ನ ದೇವರು ಮಿರಾಕಲ್ದಲ್ಲಿ ಬೇರೆ ಹೇಳಿದ ಮೇಲೆ ಮಿರಾಕಲ್ದಲ್ಲಿ ಅವ್ರ ಜೀವಿತದಲ್ಲಿ ಕಾರ್ಯನ ಮಾಡಿದ್ದಾರೆ. ಆಮೇಲೆ ದೇವರಿಗೆ ಮಹಿಮೆ, ದೇವರಿಗೆ ಮಹಿಮೆ ಆಗಲಿ. ಆ ಇನ್ನೊಬ್ರು ಸುವರ್ಣ ಮತ್ತು ಹಂಗೆ ಇದು ಕೈ ನಿರೋಗಾಗಿತ್ತು. ದೇವರು ಪ್ರಾಪರ್ಟಿನ ಉಳಿಸ್ಕೊಟ್ಟು ಇಬ್ಬರಿಗೆ, ಅವ್ರಿಗೆ ಇಬ್ಬರು ಪ್ರಾಮಿಸ್ ಮಾಡಿದ್ರು ದೇವರು ಉಳಿಸ್ಕೊಡ್ತೀನಿ ಅಂತ ಹೇಳಿ. ಬಟ್ ನಾನು ದೇವ್ರ ನಂಬಿಗಸ್ತದೆ. ಅವ್ರು ಹೇಳಿದಾರೆ, ಮಾಡಿ ತೋರಿಸಿದ್ದಾರೆ. ಕೈ ಮೀರಿ ಯಾರು ಬಿಡ್ಸಕ್ಕೆ ಆಗಲ್ಲ, ಬಟ್ ಏಸಪ್ಪ ಬಿಡಿಸ್ಕೊಂಡು ಎಲ್ಲ ದೇವರಿಗೆ ಮಹಿಮೆ ಆಗಲಿ. ಇನ್ಯಾರು ಸಾಕ್ಷಿ ಹೇಳೋದಿಲ್ಲ, ಇನ್ಯಾರು ಸಾಕ್ಷಿ ಹೇಳೋದಿಲ್ಲ. ನಾನು ಡೋರ್ ಹಾಕೊಂಡು ನೀರು ಹೊರಬೇಕು ಅಂದಾಗ ಜೋರು ಮಳೆ ಬಂದ್ಬಿಟ್ಟ. ನಾನು ಹೇಳಿದೆ, ನಾನು ಸದ್ಯಕ್ಕೆ ಸೇರ್ಕೊಳ್ಳೋದಾಗ ತನಕ ಸ್ಟಾಪ್ ಆಗಿಬಿಡಪ್ಪ ಮಳೆ ಅಂತ. ಹಂಗೆ ಸ್ಟಾಪ್ ಆಯಿತು. ಮತ್ತೆ ಕಳೆದವರು ಭಾನುವಾರ ನಿಲ್ಲುವಾಗ ತುಂಬ ನೋಡ್ತಾ ಇದ್ದೆ, ಸಪೋರ್ಟಿಗೆ ತಗೊಳ್ತಾನೆ ಇದ್ದೆ. ಇಷ್ಟೋ ತನಕ ನಿಂತರೂ ಏನು ಬೇಗ ಕಾಣಿಸ್ತಾ ಇಲ್ಲ. ಓ ದೇವರಿಗೆ ಕೋಟಿ ಸ್ತೋತ್ರ. ನೋವೆಲ್ಲ ಹೋಯ್ತಲ್ಲ, ಅಂದ್ರೆ ಸ್ವಲ್ಪ ಟಚ್ಚಿದ್ರೆ ನಿಲ್ಲುವಾಗಲೇ ಆಗ್ತಿರ್ಲಿಲ್ಲ. ಅವಾಗ ಸಪೋರ್ಟ್ ತಗೊಳ್ತಾನೆ ಇದ್ದೆ. ಈ ಸರಿ ಇಷ್ಟೊತ್ತು ನಿಂತರೂ ದೇವರಿಗೆ ಕೋಟಿ ಏನು ಸ್ತೋತ್ರ. ದೇವರಿಗೆ ಮಹಿಮೆ, ಮಹಿಮೆ, ಗ್ಲೋರಿ. ಇನ್ಯಾರು ಸಾಕ್ಷಿ ಹೋಗ್ತೀಯ? ಯೇಸು ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ನಮಗೆ 25 ವರ್ಷ ಆಯಿತು. ದೇವರು ಅದ್ಭುತವಾಗಿ ನಮ್ಮ ನಡೆಸ್ತಾ ಇದ್ದಾರೆ, ಅದಕ್ಕಾಗಿ ಸ್ತೋತ್ರ. ನಾನು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ, ದೇವರೇ ನೀನು ಮಾತಾಡಬೇಕಪ್ಪ ಅಂತ. ದೇವರು ಅದೇ ರೀತಿ ಶೋಭಕ ಮೂಲಕ ಮಾತಾಡಿದ್ರು. ಆಮೇಲೆ ದೇವರು ಶೋಭಕ ಮೂಲಕ ತಿಳಿಸಿದ್ದು ಅದು ನಿಜ. ಅದು ದೇವರು ಉನ್ನತವಾಗಿ ಅಲ್ಲಿ ಆಶೀರ್ವದಿಸಿದರೆ, ಉತ್ತಮವಾದ ಜಾಬನ್ನು ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ ಬೇರೆಯವರಿಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಅದು ಅಪ್ಪಿತಪ್ಪಿ ನಾನು ಹೇಳಿದ್ರು ಅವರು ಜಲಸ್ ಮಾಡೋದಂತೂ ನಿಜ, ಅದು ದ್ವೇಷ ಮಾಡೋದಂತೂ ನಿಜ. ಅದು ಮುಂಚೆನೇ ದೇವರು ತಿಳಿಸ್ಕೊಟ್ಟಿದ್ರು, ಈಗಲೂ ಮತ್ತೆ ಅದೇ ಎಚ್ಚರಿಕೆನೇ ದೇವರು ತಿಳಿಸಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಮಾತ್ರ ಅಲ್ಲ, ನಾನು ಇರೋ ಟೀಮಲ್ಲಿ ಹೆಚ್ಚು ಕಡಿಮೆ 40 ಜನ ಇದ್ದೀವಿ. 40 ಜನದಲ್ಲಿ ಇವನ್ ನಾನು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ತೀನಿ ಮ್ಯಾನೇಜರು, ಅವ್ರಿಗೂ ಸಹ ಇಷ್ಟು ಸ್ಯಾಲ್ರಿ ಇಲ್ಲ. ದೇವರು ಅದು ಮಾಡಿರೋ ಕಾರ್ಯ ಅವ್ರಿಗಿಂತ ಡಬಲ್ ಆಗಿ ದೇವರು ನನ್ನನ್ನು ಅಲ್ಲಿ ಆದಾಯ ಕೊಟ್ಟು ದೇವರು ಆಶೀರ್ವದಿಸಿ ಅಲ್ಲಿ ನನ್ನ ನಡೆಸಿದ್ದಾರೆ. ಅದಕ್ಕಾಗಿ ದೇವರು ನಮಗೆ ದೇವರಿಗೆ ಮಹಿಮೆ. ಹಲ್ಲೆಲೂಯಾ. ನನಗೆ ಎಣ್ಣೆ ತುಂಬ ಜ್ವರ, ತಲೆನೋವು ಆಗಬೇಕು. ಆದರೆ ನಾನು ಅದಕ್ಕೆ ಆಸ್ಪತ್ರೆಗೆ ಹೋಗೋದಿಲ್ಲ. ನಾನು ಇವತ್ತು ಹೋಗಿ ಆಸ್ಪತ್ರೆಗೆ ಆಗಬೇಕು ಅಂತ ಬಂದೆ. ನನ್ನ ದೇವ್ರ ಖಾಲಿ ಕೊಟ್ಟು ಹಾಡು ಹೇಳ್ಬೇಕಾದ್ರೂ ನನಗೆ ದೇವ್ರ ಬಿಡುಗಡೆ ಕೊಟ್ಟಾರೆ. ತಲೆನೋವು ಸುಸ್ತಲ್ಲ, ಜ್ವರ ಏನಿಲ್ಲ, ಎಲ್ಲ ಬಿಡುಗಡೆ ಕೊಟ್ಟು ದೇವರಿಗೆ ಕೊಟ್ಟಿದ್ದೀನಿ. ಕೋಟಿ ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಮೊನ್ನೆ ನನಗೆ ತುಂಬ ಹುಷಾರಿದ್ದಾಗಿತ್ತು. ಮತ್ತು ಊಟದಲ್ಲಿ ಏನು ಸರಿಯಾಗಿ ಆರೋಗ್ಯವಾಗಿ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಇನ್ನೂ ಸುಸ್ತಾಗಿತ್ತು. ಯಾರು ಮನೆಯಲ್ಲಿ 6 ಗಂಟೆಯಿಂದ ಸುಮಾರು 9 ಗಂಟೆ ರಾತ್ರಿ 10 ಗಂಟೆ ಡಾಕ್ಟರ್ಗೆ ನನಗೆ ಸುಸ್ತಾಗಿತ್ತು. ಆಮೇಲೆ ಏನೋ ತಯಾರು ಮಾಡ್ಕೊಂಡು ಗುಣ ಮಾಡಬೇಕು ಅಂತ ಅದೇ ರೀತಿ ದೇವರು ಮನೆಯಿಂದ ಅನ್ಯಾರ ಸಾಕ್ಷಿಗಳು. ನನಗೆ ಯಾವಾಗ ಕೆಲಸಕ್ಕೆ ಹೋದ್ರೆ ಎಷ್ಟೋ ಸಲ ಅವರು ಹೇಳ್ಕೊಡೋರು ಹೇಳ್ಕೊಟ್ಟು ಅವ್ರು ಕೆಲಸ ಬರಕ್ಕಲ್ಲ ಅಂತಿದ್ರು. ನಾನು ಎಷ್ಟೆಲ್ಲ ಬಂದಿದ್ದೆ. ಬೆಳಿಗ್ಗೆ ಶೋಭಾಪುಟ್ಟ ಪ್ರೇಯರ್ ಮಾಡ್ತೀನಿ, ಕೆಲಸಕ್ಕೆ ಹೋಗಿ ನೆನ್ನೆಲ್ಲ ನೀವು ಕೆಲಸ ಬರಕ್ಕಲ್ಲ ಅಂತ ಹೇಳಿದ್ರು. ಇವತ್ತಿನ ಕೆಲಸ ಮಾಡಿದೆ, ಚೆನ್ನಾಗಿ ಕಲಿಸಿ ಕಲಿಸಿ ಇಟ್ಟಿದ್ರು, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ದೇವರು ಕೋರ್ಸಿದೆ. ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ? ಫೋನಲ್ಲಿ ಎರಡು ಸಾಕ್ಷಿ ಸಾಕ್ಷಿ ಹೇಳ್ಬೋದು. ಎಷ್ಟು ಹೇಳಿ. ಕೋಟಿ ಕೋಟಿ ಸ್ತೋತ್ರ ಆಗಲಿ. ನನಗೆ ಪ್ರತಿಯೊಂದೂ ದೇವ್ರ ದಯದಿಂದ ಸ್ಪಿರಿಚುವಲ್ ಫಾದರು ಅಕ್ಕ ಅಣ್ಣ ಅಂತ ತೋರಿಸ್ಕೊಟ್ಟಾಗಿಂದ ಅವ್ರು ಪ್ರತಿಯೊಂದು ಮಾತನ್ನು ನಾನು ಯೇಸು ಸ್ವಾಮಿನ ಹೇಳಿದ್ದಾರೆ ಅಂತಲೇ ನಂಬ್ತೀನಿ. ಇವತ್ತುವರೆಗೂ ಅದೇನೇ ಪರಿಸ್ಥಿತಿಗಳಿರಲಿ, ಅದೆಂಥ ಕೆಂಪು ಸಮುದ್ರನೇ ಇರಲಿ, ದೇವ್ರ ಸ್ತೋತ್ರ ಅದೇನೇ ಇರಲಿ, ನಾವು ನಂಬೋದೊಂದೇ. ಯಾಕಂದರೆ ಬರಗಾಲದಲ್ಲೂ ಅಬ್ರಾಹ್ಮ ಕುಯ್ದ ಅಂತ. ದೇವ್ರ ಕೋಟಿ ಕೋಟಿ ಸ್ತೋತ್ರ. ಅದನ್ನೇ ನಾನು ಯಾವಾಗಲೂ ನಂಬ್ತೀನಿ. ನನಗೆ 2013 ಅಕ್ಕ ವಾಗ್ದಾನ ಮಾಡಿದ್ದೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ. ಆದ್ರೆ ನೋಡೋದಾದ್ರೆ ನನ್ಗೆ ಯಾವ ಕಾರಣಕ್ಕೂ ಗೌರ್ಮೆಂಟ್ ಜಾಬ್ ಸಿಗಂಗೆ ಇಲ್ಲ. ಯಾಕಂದ್ರೆ ನನ್ನ ಪರ್ಸೆಂಟೇಜ್ ಅಷ್ಟು ಕಡಿಮೆ ಇತ್ತು SSLC. ಹಂಗಾಗಿ ನಾನು ಅದೇ ವಾಗ್ದಾನ ಇಟ್ಕೊಂಡು ಪ್ರೇಯರ್ ಮಾಡ್ತೀನಿ. ಯಾಕಂದ್ರೆ ಸಿನಿಮಾಕ್ಕ ಹೇಳಿದ್ದು ಏನೇ ಹೇಳಿದ್ರು ಅವ್ರು ದೇವ್ರ ಮಕ್ಕಳು ಹೇಳಿದ್ದು ನೆರವೇರುತ್ತೆ, ನಾವು ಪ್ರೇಯರ್ ಮಾಡ್ಕೋಬೇಕಂತ ನಾನು ಹಂಗೆ ಪ್ರೇಯರ್ ಮಾಡ್ತಾ ಇದ್ದೆ. ಆಮೇಲೆ ಹಾಸನದಲ್ಲಿ ಬಂದಾಗೂ ಅಷ್ಟೇ ದೇವ್ರ ವಾಕ್ಯದಲ್ಲಿ ನಾನು ಉನ್ನತವಾಗಿ ಬಲಪಡಿಸಿದ್ರು. ದೇವ್ರ ಕೋಟಿ ಕೋಟಿ ಸ್ತೋತ್ರ. ಅದೇ ರೀತಿ ಅಕ್ಕ 2013 ಹೇಳಿದ್ದು ನನಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತ. ಅದೇ ರೀತಿ 2017 ಯೇಸಪ್ಪನ ಕೃಪೆಯಿಂದ ನನಗೆ ಗೌರ್ಮೆಂಟ್ ಜಾಬ್ ಆಯಿತು. ಟ್ರಾನ್ಸ್ಫರ್ ಅಷ್ಟೇ ಯೇಸು ಸ್ವಾಮಿ ಕೃಪೆಯಿಂದನೇ ಆಗಿರೋದು, ಮತ್ತೆ ಅಕ್ಕ ನನ್ನ ಪ್ರೇಯರಿಂದನೇ ಆಗಿರೋದು. ಸ್ತೋತ್ರ. ನನ್ನ ನಂಬಿಕೆಯಿಂದನೂ ಆಗಿದೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅದೇ ರೀತಿ ನನಗೆ ಮೈಸೂರು ಇದು ಬಂದಾಗ ಕಾಲೇಜ್ ಸೈಡು ನಾನು ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಕಾಲೇಜ್ ಸೈಡ್ ನನಗೆ ಆಯಿತು. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅವಾಗ
ಕಾಲೇಜಲ್ಲಿ ಎಷ್ಟೆಷ್ಟು 20 ವರ್ಷ 30 ವರ್ಷ ಸೀನಿಯರ್ಸ್ ಇದ್ರು, ಅವರೆಲ್ಲ ಇದ್ರು, ಎಷ್ಟೊಂದು ಜನ ಸ್ಟಾಫ್ಗಳಿದ್ರು. ಆವಾಗ ಸ್ಟಾರ್ಟಿಂಗ್ಗೆ ನಮ್ಮ ಅಣ್ಣನ ಏನೇ ವಿಚಾರಕ್ಕೆ ಪ್ರೇಯರ್ ಮಾಡಿದ್ದು ಕಾಲ್ ಮಾಡಿದ್ರು, ಅಣ್ಣ ಒಂದೇ ಹೇಳ್ತಿದ್ದು, ದೇವರಲ್ಲಿ ಪ್ರಿನ್ಸಿಪಲ್ ಆಗಿ ಕೂರಿಸ್ತಾರೆ ಅಂತ. ನನಗೆ ಒಂಥರ ಅಣ್ಣ ಹೇಳೋ ಮಾತು ನನಗೆ ಆಶ್ಚರ್ಯ ಆಗ್ತಿತ್ತು, ಇಷ್ಟೆಲ್ಲ ಸರ್ವಿಸ್ ಇದ್ದಾರೆ ಅಂತ. ಬಟ್ ದೇವರು ನನ್ನನ್ನು ಅಲ್ಲಿ ಪ್ರಿನ್ಸಿಪಲ್ ಆಗಿ ಕೂರ್ಸೋಕ್ಕೋಸ್ಕರ ಏನೆಲ್ಲ ದಾರಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಡಿವೈಡ್ ಮಾಡಿದ್ರು ಸಿಸ್ಟಮ್ನ, ಅಂದರೆ ಅದು ದೇವ್ರ ಮಕ್ಕಳು ಪ್ರೇಯರ್ ಮಾಡಿದವ್ರಿಗೆ ಅನುಭವಿಸ್ತಾಳೆ. ನನಗೆ ಮಾತ್ರ ಆನಂದ ಗೊತ್ತು. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಆ ರೀತಿ ನಮ್ಮನ್ನ ದ್ವೇಷ ಮಾಡೋರು ಅವ್ರು ನಮ್ಮ ಕಣ್ಣಿಗೆ ಕಾಣಲಿಲ್ಲ, ಹಂಗೆ ಹೋದ್ರು. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅಲ್ಲೇ ದೇವರು ನನ್ನನ್ನು ಪ್ರಿನ್ಸಿಪಲ್ ಆಗಿ ದೇವ್ರು ಮಾಡಿದ್ದಾರೆ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಪ್ರತಿ ಹಂತದಲ್ಲೂ ನನಗೆ ತಂದೆ ತಾಯಿಯಾಗಿತ್ಕೊಂಡು ಪ್ರತಿ ಹಂತದಲ್ಲೂ ನನ್ನ ಕುಟುಂಬನ ನಡೆಸ್ತಿದ್ದಾರೆ ಏಸಪ್ಪ. ಶೋಭಕನ ಮುಖಾಂತರ, ಅಣ್ಣನ ಮುಖಾಂತರ ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ನನ್ನ ಜೀವನ ಸಂತೋಷ ಅಂದರೆ ನಾನು ಯಾವಾಗಲೂ ದೇವ್ರ ರಾಜ್ಯಕ್ಕೆ ಕೊಡಬೇಕು, ದೇವ್ರ ಮಕ್ಕಳನ್ನ ಆಧಾರಣೆ ಮಾಡ್ಬೇಕನ್ನೋದಷ್ಟೇ ನನಗೆ ನನ್ನ ಜೀವನ ಸಂತೋಷ. ಆಮೇಲೆ ದೇವ್ರ ರಾಜ್ಯಕ್ಕೋಸ್ಕರ ನಿಲ್ಬೇಕನ್ನೋದೇ. ದೇವ್ರಿಗೆ ಕೋಟಿ ಕೋಟಿ ಸ್ತೋತ್ರ. ಅಣ್ಣನಿಗೆ ಅಪ್ಪನಿಗೆ ಕೋಟಿ ಕೋಟಿ ಸ್ತೋತ್ರ. ಏಸಪ್ಪನ ನಾಮಕ್ಕೆ ಜಯವಾಗಲಿ, ಏಸಪ್ಪನ ನಾಮಕ್ಕೆ, ಏಸು ರಕ್ತಕ್ಕೆ ಜಯವಾಗಲಿ. ಆಮೇಲೆ ಕ್ರಿಸ್ತನ ಪರಿಶುದ್ಧವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳಲ್ಲಿ ಇಬ್ರು ಮಕ್ಕಳದು ಒಟ್ಟಿಗೆನೆ ಫೀಸ್ ಕಟ್ಟಬೇಕಂತ ಬಂತು. ಅದು 2-3 ದಿನದೊಳಗಡೆನೆ 2 ಲಕ್ಷ ಕಟ್ಟಬೇಕಂತ ಬಂತು. ಆದರೆ ದೇವರು ಏನೇ ಪ್ರಾಬ್ಲಮ್ ಇದ್ರು ಅದನ್ನೆಲ್ಲ ಸಾಲ್ವ್ ಮಾಡಿ ಮಕ್ಕಳು ಫೀಸ್ ಕಟ್ಟುವಂತೆ ದೇವರು ಕೃಪೆ ಮಾಡಿದ್ರು. ಅದಕ್ಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧವರ ನಾಮಕ್ಕೆ ನಾನು ಸ್ತೋತ್ರ ಮಾಡಿ. ಶೋಭಾ 2 ಲಕ್ಷದಿಂದಲೇ ಮನೆ ಕಟ್ತಿದ ಅಂತ ಹೇಳಿದ್ರು, ಅವಾಗಲೇ ಹೇಳಿದ್ರು. ಅದೇ ರೀತಿ ದೇವರು ಪಾಸ್ಟರ್ ಮುಖಾಂತರ, ದೇವ್ರ ಮುಖಾಂತರ ಪಾಸ್ಟರ್ ಬಂದು ಅಲ್ಲೆಲ್ಲನೂ ಪ್ರತಿಯೊಂದು ವಿಷಯದಲ್ಲೂ ಬಂದು ಮನೆ ಕಟ್ಟ ತನಕನೂ ನೆರವೇರಿಸಿದ್ರು. ದೇವ್ರ ನಮಸ್ಕಾರವಾಗಿ. ಆಮೇಲೆ ಇಂಜಿನಿಯರಿಂಗ್ 2 ಲಕ್ಷ ಕೊಡಬೇಕು ಅಂತ ಹೇಳ್ತಾಯಿಲ್ಲ. ಅದಕ್ಕೆ ನಾನು ಹೇಳಿದೆ, ದೇವ್ರು ನನ್ನ ಹತ್ರ ಮೋಸ ಮಾಡ್ತಾ ಕೊಟ್ಟರೆ ದೇವ್ರು ನೋಡ್ಕೊತಾರೆ ಅಂತಂದು. ಹಾಗಾಗಿ ದೇವ್ರು ನೋಡ್ಕೊತಾರೆ ಅಂತ ಹೇಳ್ತಿರಲ್ಲ ಅಂತ ಹೇಳಿದ್ರು. ಹೌದು, ದೇವರೇ ನೋಡ್ತಾ ಹೋಗ್ತೀನಿ, ಯಾರು ನೋಡ್ತಾ ಹೋಗ್ತಾರೆ ಅಂತ ಹೇಳಿ. ಅದೇ ರೀತಿ ಶೋಭಾ ಮನೆ ಕಟ್ಟುವಾಗಲೇ ಮನೆ ಗೃಹಪ್ರವೇಶಕ್ಕಿಂತ ಮುಂಚೆನೇ ಬಾಡಿಗೆ ಬರ್ತಾರೆ ಅಂತ ಹೇಳಿತ್ತು. ಅದೇ ರೀತಿ ಬಂದರೂ ದೇವ್ರ ನಮಸ್ಕಾರವಾಗಿ ಅಲ್ಲಿ ಮೊದಲೇ ಬಾಡಿಗೆನ ಸ್ವಾಮಿ ಕಾಣಿಕೆ ಕೊಡ್ತೀವಿ ಅಂತ ಹೇಳಿದ್ದೆ. ಅದೇ ರೀತಿ ನನಗೆ ಕೊಡುವಂಥ ಕೃಪೆಗಳಿದ್ದಾರೆ. ಅದೇ ರೀತಿ ನಾನು ಕಾಣಿಕೆ ಕೊಡೋಣ, ಸಂಬಳದಲ್ಲೂ ಕಾಣಿಕೆ ಕೊಡುವಾಗ ನಾನು ಮೊದಲು ನಮ್ಮ ಯಜಮಾನರು ಖರ್ಚಿಗೆ ಕೊಡೋದು ಅದರಲ್ಲೇ ತಂದು ಕೊಡ್ತಾ ಇದ್ದೆ. ಈಗ ನನ್ನ ಕೈಯಲ್ಲಿ ಎಷ್ಟು ಕೊಡುವಂಥ ದೇವರು ಕೃಪೆ ಕೊಡ್ತಿದ್ದಾರೆ. ದೇವ್ರ ನಮಗೆ ಸ್ತೋತ್ರ. ಇನ್ನು ಯಾರಾದರೂ ಸಾಕ್ಷಿ ಹೇಳೋದಿರಾ? ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು. ಅವರಿಗೆ ಬಂದಿದ್ದ ಕಾಯಿಲೆಯಲ್ಲಿ ಕ್ಲೀನಾಗಿ ಹೇಳ್ಬೇಕು ಸಾಕ್ಷಿನ, ಅದನ್ನು ಕ್ಲೀನಾಗಿ ಹೇಳ್ಬೇಕು ಸಾಕ್ಷಿನ. ಹುಷಾರಿಲ್ಲ, ಎಷ್ಟು ಶಿವಣ್ಣಂಗೆ ಗೊತ್ತಾಗಲ್ಲ, ಅದು ಹಡಿದ್ರು ಗೊತ್ತಾಗ್ಬೋದು, ಯಾರಿಗಾರು ಗೊತ್ತಿರೋರಿಗೆ. ಶಿವಣ್ಣಂಗೆ ಗೊತ್ತಾಗುತ್ತೆ. ಕಾಲು ಕಟ್ ಮಾಡಬೇಕು ಅಂತೇಳಿ ಅಲ್ಲಿ ಅವ್ರ ಕಾಯಿಲೆ ಇದ್ದಿದ್ದು ನಿಜ. ಆ ಸ್ಯಾಂಪಲ್ನ ಬಾಂಬೆಗೆ ಹೋಗಿ ಬರುವಾಗ ಮತ್ತೆ ಸ್ಯಾಂಪಲ್ ಬಂದರೆ ಇದೇ ಕಾಲದ ಇದು ಹೆಂಗೆ ಗುಣ ಆಯಿತು ಅಂತ ಕೇಳಿದ್ದಾರೆ. ಆಮೇಲೆ ಅವ್ರಿಗೆ ಆಪ್ರೇಷನ್ಗೆ ಅಂತೇಳಿ ಕಾಲಿಗೆ ಅದೇನೋ ಒಂದು ಲೋಷನ್ ಹಚ್ಚಿ ಬಿಟ್ಟಿರ್ತಾರೆ, ಆಮೇಲೆ ತೆಗಿತೀವಿ ಅಥವಾ ಕಟ್ಟೆ ಮಾಡ್ತೀವಿ ಅಂತ. ಮತ್ತೋಗಲ್ಲವರು ಅದನ್ನು ಚೆಕ್ ಮಾಡಿದ್ರೆ ಅವ್ರ ಲೋಷನ್ ಹಚ್ಚಿದ್ದು ಬ್ಯಾಂಡೇಜ್ ಮಾಡಿದ್ರು ಅದು ಕ್ಯೂರ್ ಆಗ್ತಾಯಿತ್ತು ಆಗಲೇ. ಅದು ಹಂಗೆ ಡಿಕೆ ಆಗಬೇಕು, ಕೊಳ್ತೋಗ್ಬೇಕಾಗಿದ್ದು ಅದು ಗುಣ ಆಗ್ತಾಯಿತ್ತು ಆ ಟೈಮಲ್ಲಿ. ಹಲ್ಲೆಲೂಯಾ. ಅವಾಗಲೇ ಪ್ರೇಯರ್ ಮಾಡ್ಕೊಂಡಿದ್ದೆ. ದೇವರೇ ಏಸಪ್ಪ ನೀನು ಇಷ್ಟು ದಿವಸ ಮಾಡಿದ್ದೆ, ತುಂಬ ತಪ್ಪುಗಳು ಮಾಡಿದ್ದೆ. ಶೋಭಕ್ಕ ಮುಖಾಂತರ ಪಾಸ್ಟ್ ಮುಖಾಂತರ ತಿಳಿಸ್ತಾ ಇದ್ದೆ, ನಾನು ಕೇರ್ ಮಾಡಿದ್ರೆ ತುಂಬ ತಪ್ಪು ಮಾಡಿದ್ದೀನಿ, ಕ್ಷಮಿಸಪ್ಪ ದೇವರೇ. ಮುಂದೆ ನಾನು ಆ ಥರ ತಪ್ಪು ಮಾಡೋದಿಲ್ಲ. ನಾನು ದಿವಸ 20 ಅಧ್ಯಾಯ ಓದ್ತೀನಿ, ಮತ್ತು ನಾನು ಎಷ್ಟು ಸತಿ ಬೇಕು ನಾನು ಅಷ್ಟೊಂದು ಪ್ರೇಯರ್ ಮಾಡ್ತೀನಿ ಅಂತ ಪ್ರೇಯರ್ ಮಾಡ್ಕೊಂಡಿದ್ದೆ. ನಾನು ಹುಷಾರಾಗಿ ಬೆಂಗಳೂರಿಂದ ಮನೆಗೆ ಬಂದಮೇಲೆ ಕೆಲಸ ಅಂತ ಬರೀ 10 ಅಧ್ಯಾಯ ಓದಿದ್ವಿ, ಕೆಲಸನೇ ಮಾಡ್ತಿದ್ದೆ. ಆಮೇಲೆ ನನಗೆ ಬರ್ದಕ್ಕ ಏನು ಕೆಲಸ ತಲೆಗೂ ಸಹ ಬಾಚ್ಕೊಳ್ಳೋಕೆ ಮುಂದೂ ಮಾಡೋಕ್ಕಾಗ್ತಿಲ್ಲ. ಶೋಭಕ್ಕ ಹತ್ರ ಬಂದು ಹೇಳಿದೆ, ಅಕ್ಕ ಹಿಂಗೆ ಕಾಯ್ತಾ ಇದೆ ಅಂತ, ನೀವು ಎಷ್ಟು ಅಧ್ಯಾಯ ಓದ್ತಾ ಇದ್ದೀರಿ, ಏನೋ ತಪ್ಪು ಮಾಡಿದ್ದೀರಿ ಅಂತ. ಯಾಕೆ ನಾನು ತಪ್ಪು ಮಾಡಿದ್ದೀನಿ, 10 ಅಧ್ಯಾಯ ಮಾತ್ರ ಓದ್ತಾ ಇಲ್ಲ, 20 ಅಧ್ಯಾಯ ಅಂತ ಹೇಳಿದೆ. ನೀವು ಮತ್ತೆ ದೇವರ ಹತ್ರ ಕ್ಷಮೆ ಕೇಳಿ ನೀವು ಮತ್ತೆ ಅದೇ ಥರ ಓದಿ ನೀವು ಆ ಕೆಲಸ ಎಲ್ಲ ಬಿಟ್ಬಿಡಿ ನೀವು ಅಂತ ಹೇಳಿದ್ರು. ಮತ್ತೆ ನಾನು ಅದೇ ಥರ ಕ್ಷಮೆ ಕೇಳಿದ್ದೇನೆ. ನಾನು ಏಸಪ್ಪ ಎಷ್ಟೊತ್ತಿಗೆ ರಾತ್ರಿ 1 ಗಂಟೆನಾದರೂ ನಾನು 20 ಅಧ್ಯಾಯ ಓದ್ತೆ, ನಾನು ಮಲಗೋದಿಲ್ಲ ಏಸಪ್ಪ ಅಂತ ಪ್ರೇಯರ್ ಮಾಡ್ಕೊಂಡೆ. ಅವಾಗಿಂದ ನನ್ನ ಕೈ ನೋವಿಲ್ಲ, ನನಗೆ ಯಾವ ಫೋರ್ಸ್ ಏನಿಲ್ಲ, ಚೆನ್ನಾಗಿದ್ದೀನಿ. ದೇವರು ನನ್ನ ಕುಟುಂಬನ ಆಶ್ರಯಿಸಿ ಬಲಪಡಿಸಿದ್ರೆ ಕೋಟಿ ಕೋಟಿ ಸ್ತೋತ್ರ.
ಹಾಲೆಲೂಯ. ಹೇಳಿ. ಯೇಸು ಪರಿಶುದ್ಧವಾದ ನಾಮದಲ್ಲಿ ಸ್ತೋತ್ರ. ದೇವರು ಅವತ್ತು ಎಷ್ಟು ಅದ್ಭುತ ಮಾಡಿದ್ರು ಅಂದರೆ ಮಕ್ಕಳು ಹೋಗಬೇಡ ಅಂತ ಹೇಳಂದ್ರು. ಹೋದ್ ಭಾನುವಾರ ಇಲ್ಲ ನಾನು ಊರಿಗೆ ಹೋಗ್ಬಿಟ್ಟು ಒಂದು ಕಡೆಗೆಲ್ಲ ನೋಡ್ಕೊಂಡು ಬರ್ಬೇಕು ಅಂತ ಯಾರ್ದಾಗಿ ಹೇಳಿದ್ರು. ಮಕ್ಕಳು ಸುಮ್ಮನೆ ಬೇಡ ಸುಮ್ಮನೆ ಅಂತ ಮಗನ ಆಯಿತು ನಾನು ಹೋಗ್ಬೇಕು ಬಿಡ್ಬೇಡಪ್ಪ ಸ್ಟ್ಯಾಂಡ್ಗೆ ಅಂತ ಕುಡಿಸ್ಕೊಂಡು ಹೋದೆ. ಕುಡಿಸ್ಕೊಂಡು ಹೋಗೋಣ ಬಸ್ ಬಡವನ್ನು ಇಟ್ಕೊಬಿಟ್ಟು ಒಂದು ಫಾರೆಸ್ಟ್ನ ಬೈಕ್ ಟ್ರೈನ್ ಇರ್ಬೇಕು ಆ ಟೈಮು 7:30 ಗಾಡಿ ನಮ್ಮ ಹುಟ್ಟು ಬಸ್ಸಲ್ಲಿ ಹೋಗೋ ಬಸ್ ಹೋಗ್ಬಿಟ್ಟದೆ. ನಾನು ಇವತ್ತು ಆಮೇಲೆ ಕೆಳಗೆ ಇಳಿದು ಯಾಕೆ ಕೆಳಗೆ ಬಿಟ್ಟಿದ್ದೆ ಅಂದರೆ ಬಸ್ಸು ತುಂಬ ಹಿಡಿದುವಾಗಿದೆ ಕೆಟ್ಟದಿಲ್ಲ ಇರ್ತದೆ. ಸ್ವಲ್ಪ ನಾನು ಆಲಯದ ಬಂದು ಸಾಕ್ಷಿ ಹೇಳ್ತೀನಿ. ಇಲ್ಲಿ ಒಂದು ಊರಲ್ಲ ಏನಲ್ಲ ಯಾರ ಮನೆಯಾರ ಹೋಗಿ ಕೂತ್ಕೊಳ್ಳೋಕ್ಕೂ ಒಂದು ಊರಲ್ಲ, ಫಾರೆಸ್ಟ್ ಕಾಡು ಹಾಕಲ್ಲಿ ಇರ್ತದೆ ಬಸ್ಸು. ಅಪ್ಪ ಬಸ್ಸಲ್ಲಿ ಮಾಡ್ಕೊಂಡು ನೀನು ಔಷಧ ಮಾಡ್ತಾ ದೇವರು ಏನು ಮಾಡ್ತೀವಿ ಸ್ವಲ್ಪ ನೀನು ಬಸ್ಸಿಗೆ ಹಾಸ್ಕೊಂಡು ಬಿಟ್ಟಪ್ಪ ನಾವು ಕಲ್ಕೊಂಡು ಇನ್ನು ಯಾವಾಗ ನೈಟ್ ಬೇಸಿಗೆ ಹೋಗ್ಬಾರ್ದು. ಒಟ್ಟಿನಲ್ಲಿ ಬಂದಿದ್ದೀನಿ ಎಲ್ಲ ದೇವರೇ ನಿಂದೆ ಕಣಪ್ಪ ಅಂತೇಳಿ ನಿಂತ್ಕೊಂಡೆ. ಎಲ್ಲ ಕೂತ್ಕೊಳ್ಳೋಣ ಅಂತಾರೆ. ಸೀಟ್ನ ಬಿಟ್ಟು ಎದ್ದಿರ್ಕೊಂಡು ಒಟ್ಟಿನ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಒಳನೆಸ್ಪುರಕ್ಕೆ ಬಸ್ ಏನು ಮಾಡಿದ್ರು ಬಸ್ ಆಗುತ್ತೆ. ಒಳನೆಸ್ಪುರಕ್ಕೆ ಬಂದರೆ ಅಲ್ಲಿ ಒಂದು ಬಸ್ ಹೋಗೋಣ ನಮ್ಮ ಕಡೆಗೆ ಹೋಗೋದು ಸರ್ಟಿಫಿಕೇಟ್ ಕೊಟ್ಟದೆ. ಇನ್ನೊಂದು ಬ್ಯಾಂಗ್ಳೂರು ಕಡೆ ಹೋಗಿ ಟಿ ಸಿ ಕೇಳಿದೆ ಸರ್ ಬ್ಯಾಂಗ್ಳೂರು ಕಡೆ ಬರೋದು ಇಲ್ಲ ಕಣಮ್ಮ ಇವತ್ತು ಅಲ್ಲಿ ಬರೋದಲ್ಲ. ಒಂದೇ ಒಂದು ಅಕ್ಟೋಬರ್ ಕಡೆಗೆ ಹೋದಾಗ ಎಕ್ಸ್ಪ್ರೆಸ್ ಗಾಡಿ ನಿಲ್ತದೆ. ಅದು ಜರ್ನಿ ಮಾಡ್ಕೊತಾವೆ ಸರ್ ಅಕ್ಟೋಬರ್ ಕಡೆಗೆ ಹೋಗಿ ಬಸ್ ಅಂತ ಹೇಳಿದ್ರೆ ನೋಡೋದಾಗ ಹೊಟ್ಟೆ ಇದ್ದು ಹೋಗೋದು ಸರ್ ಕೊಡಿ ಅಲ್ಲ. ಅದು ಡೀಸೆಲ್ ವೀಸಲ್ ನೋಡೋದು ಅದು ಬಸ್ ನಿಲ್ಕೊತು ಆಗ ಹಾಲೆಲೂಯ. ಅಲ್ಲಿ ಹತ್ತಿದಾಗ ಈಗ ಅಮ್ಮ ಇದು ಉತ್ತರ ಸೈಡ್ ಬೋನಹಳ್ಳಿ ಕ್ರಾಸಲ್ಲಿ ನಿಲ್ಸೋದಲ್ಲ ಅಂದರು. ಮತ್ತು ಇನ್ನೆಲ್ಲಿ ನಿಲ್ಸ್ತಾರ ಸರ್ ಅಲ್ಲೇ ವಿದ್ಯುತ್ ಕ್ರಾಸಲ್ಲಿ ನಿಲ್ಸ್ತೀನಿ ಮೇಲ್ಗಡೆ ಅಂತ. ಹೌದಾ ನಡೀರಿ ಅಲ್ಲೇ ಅಂತೇಳಿ ಆಗ ಸುಮಾರು ಫೋನ್ ಮಾಡಿದೆ. ಹಾಲೆಲೂಯ. ಬಂದು ಸ್ತೋತ್ರ. ಆ ಬಸ್ಸು ತನಗೆ ಬೆಂಗಳೂರು ಕಡೆ ನಿಲ್ಲಿಸಿ ದೇವರು ನನಗೆ ಅಲ್ಲಿಂದ ಅಲ್ಲಿಗೆ ಅದ್ಭುತ ಮಾಡಿ ಕರ್ಕೊಂಬಂದರು. ಹಾಲೆಲೂಯ. ನೋಡಿ, ದೇವ್ರ ಆಲಯಕ್ಕೆ ಬರಬೇಕಾದ್ರೆ ನಿಮಗೆ ದೇವ್ರು ಯಾರು ತಡೆಯೋಕ್ಕೆ ಬಿಡಲ್ಲ. ದೇವರು ಎಂಥ ತಡೆ ಆದರೂ ದೇವ್ರು ಅದ್ಭುತ. ಎಲ್ಲರೂ ಎದ್ದು ನಿಂತ್ಕೊಂಡು ಮುಂದೆ ಬರೋದಾಗಲಿ. ಕೀರ್ತನೆ ಇವತ್ತು ನಾವು ಸ್ವಲ್ಪ ಮೆಸೇಜ್ ಇತ್ತು, ಬಟ್ ಸಮಯ ಇಲ್ಲ, ಎಲ್ಲ ಮುಂದೆ ಬಂದುಬಿಡಲಿ. ಕೀರ್ತನೆ 33:12 ಎಷ್ಟು ಜನ ನೆನಪಿದೆ? ಬ್ಲೆಸ್ಸಡ್ ಇಸ್ ದ ನೇಷನ್ ಹೂಸ್ ಗಾಡ್ ಇಸ್ ದ ಲಾರ್ಡ್ ಅಂತಲ್ವಾ? ನೆನಪಿದೆ ಯಾರಿಗಾದರೂ? ಏನು ವಾಕ್ಯ ಅದು? ಕನ್ನಡದಲ್ಲಿ ಏನಿದೆ ಅಲ್ಲಿ? ಯಾವ ದೇಶಕ್ಕೆ ಯೆಹೋವನು ದೇವರಾಗಿರುತ್ತಾನೋ ಆ ಧನ್ಯರು ಅಂತ ಹೇಳ್ತದೆ. ಇವತ್ತೇನು ನಮ್ಮ ದೇಶದೇನು ಇವತ್ತು ಸ್ವತಂತ್ರ ದಿನಾಚರಣೆ ಇವತ್ತು ಆಗುತ್ತಾ? ಆದರೆ ಅಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ಅಲ್ಲಿ ಕೀರ್ತನೆ 33:12 ಏನು ಹೇಳ್ತಾ ಇದೆ? ಬ್ಲೆಸ್ಸಡ್ ಇಸ್ ದ ನೇಷನ್ ಹೂಸ್ ಗಾಡ್ ಈಸ್ ದ ಲಾರ್ಡ್ ಅಂತೇಳಿ. ನಾನು ಕನ್ನಡ ಮೀಡಿಯಮವನು. ಶೋಭಾ ಹೇಳ್ತಾಳೆ ಇಲ್ಲ ನೀವು ಸುಳ್ಳು ಹೇಳ್ತೀರಾ ಅಂತೇಳಿ. ಇಂಗ್ಲೀಷ್ ಮೀಡಿಯಮವನು ಅಂತ ಹೇಳ್ತಾಳೆ. ಹೆಂಗೆ ಹೇಳ್ತಾಳೆ ನೋಡಿ, ಇಂಗ್ಲೀಷ್ ಬರಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ. ಒಂದೊಂದು ಪದನೂ ನಾನು ಕಲ್ತ್ಕೊಂಡಿರೋದು. ಸುಮಾ ಒಂದೊಂದು ಪದನ ಕಲ್ತ್ಕೊಂಡಿರೋದು ನಾನಲ್ಲಿ ಗೊತ್ತಾ? ಅಲ್ಲಿ ಓದ್ಬಿಟ್ಟಲ್ಲಿ ಒಂದೊಂದು ಅಕ್ಷರನೂ ಕನ್ನಡ ಮೀಡಿಯಮನ್ನು ನಾನು ಅಲ್ಲಿ ಹೇಳ್ತಾ ಇದ್ದು ನೆನಪಿದೆಯಾ ಯಾರಿಗೆ? ಮೋಸ್ಟ್ಲಿ ಬ್ರದರ್ಗೂ ದೇವ್ರಿಗಿಬ್ರಿಗೂ ಎಚ್ಚರಿಕೆ ಬಂತು. ಏನದು? ಆ ಈಸಿ ಗೋಯಿಂಗ್ ಆಗಲ್ಲ, ಅವೆಲ್ಲ ಇಲ್ಲವೇ ಇಲ್ಲ. ನೋ ಆಗುತ್ತಾ? ಅದರಲ್ಲಿ ಅವಳೇ ಮಾದರಿ ನಿಮಗೆ. ಆ ಹೇಳ್ದವಳೇ ಉದಾಹರಣೆ. ಅವಳೇ ಸರಿ ಎಲ್ಲದಕ್ಕೂ ಉದಾಹರಣೆಗೆ ಅಲ್ವಾ? ಹಾಲೆಲೂಯ. ಈ ಬಿಲ್ಡಿಂಗಲ್ಲಿ ಒಂದು 12 3 33 ಎಷ್ಟು ಚದರ ಬರುತ್ತೆ? ಇದು ಒಂದು 150 ಚದರ ಬರುತ್ತೆ. ಅವು ಒಬ್ಬಳೇ ಮೇಂಟೈನ್ ಮಾಡಬೇಕು. ಆಗುತ್ತಾ? ನಿಮ್ಮದು ಮನೆ ಎಷ್ಟು? 2 ಬೆಡ್ರೂಮ್ಗೆ 2 ಲಾಗ ಆಗ್ತಿರ್ತೀರಲ್ವ? ಹಾಲೆಲೂಯ. ನಾನೇನು ಹೇಳಿದ್ದೀನಿ ಅವಳಿಗೆ, ಶುಕ್ರವಾರ ಶನಿವಾರ ನೀನು ಏನು ಕೆಲಸನೇ ಮಾಡಬೇಡ, ಅಲ್ಲೇ ಬಿದ್ದಿರಲಿ, ಅದು ನನ್ನ ರೂಮ್ ನೋಡಿದ್ದಲ್ಲ ನೀನು ಅಂತ ಹೇಳ್ತೀನಿ. ಹಾಲೆಲೂಯ. ಆಗುತ್ತಾ? ನೀವು ಆ ಥರ ಎಲ್ಲ ಇಲ್ಲ. ಈ ಜೀವನನೇ ರೆಸ್ಟ್ ಮಾಡೋಂಗಿಲ್ಲ. ಈಗ ಸುಸ್ತಾಗ್ಬಿಡ್ತಾರೆ. ಇಷ್ಟೊತ್ತಂಗೆ ಗಟ್ಟಿಗಿದ್ರು ಇದು ಹೇಳಿದಾಗಲೇ ಸುಸ್ತಾಗ್ತದೆ. ಈ ಜೀವನದಲ್ಲಿ ರೆಸ್ಟೇ ಇಲ್ಲ. ಏಷ್ಯಾ 62:6-7 ನೆನಪಿದೆಯಾ? ವೆರಿ ಗುಡ್. ಅದು ನಮ್ಮ ಭಾಷೆ, ಅದು ನೆನ್ಪಿಟ್ಕೊಳ್ಳಿ. ಅದನ್ನು ಏಷ್ಯಾ 62:6-7. ಎಲ್ಲರೂ ಕೈಗಳು ದೇವ್ರು ತೋರಿಸಿಡ್ರಿ. ನಿನಗೂ ವಿರಾಮ ಇಲ್ಲ, ನನಗೂ ವಿರಾಮ ಇಲ್ಲ. ದೇವರ ರಾಜ್ಯ ಪ್ರಸಿದ್ಧಿ ಆಗುತ್ತೆ. ಅಷ್ಟೇ. ಅದ್ರದ್ದು ಉದ್ದ ಇದೆ ಅದು. ಅದನ್ನು ಶಾರ್ಟ್ ಮಾಡಿದ್ದೀವಿ ನಾವು. ಹಾಲೆಲೂಯ. ಆದರೆ ಅಲ್ಲಿ ಬನ್ನಿ ನೀವು ಓದ್ರಿ. ಕನ್ನಡ ಯಾರಿಗೆ ಸಿಕ್ತು ಓದಿ ಅದನ್ನು. 33. ಕೀರ್ತನೆ 33:12. ಯಾವ ಜನರಿಗೆ ಯೆಹೋವನು
ಮಾಡಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಸ್ತೋತ್ರ ಚಪ್ಪಂಡಿ. ಹಾಲೆಲೂಯಾ. ಅರ್ಥ ಆಗುತ್ತೆ ನಿಮಗೆ? ಆದರೆ ಈ ದೇಶದಲ್ಲಿ ಇದೆಯಾ ಆ ಥರ? ಅಮೇರಿಕಾ ನೋಡಿ ಏನಾಯಿತು, ಅಮೇರಿಕಾ ಟ್ರಂಪಿಗೆ ಆ ಪ್ರಮಾಣ ವಚನ ತಗೊಳ್ಳೋಕ್ಕೆ ಸೆಕ್ಯೂರಿಟಿ ಕೊಡೋಕ್ಕಾಗಿಲ್ಲ ಅವ್ರಿಗೆ, ಗೊತ್ತಾ ನಿಮಗೆ? ಸಾಯಿಸ್ಬಿಡ್ತಾರೆ ಅಂತ. ಅವರಿಗೆ ಅಮೇರಿಕಾದ ಪ್ರೆಸಿಡೆಂಟ್ಗಿರೋ ಸೆಕ್ಯೂರಿಟಿ ನೀವು ಊಹಿಸೋಕ್ಕಾಗಲ್ಲ. ಒಬಾಮ ಬಂದಾಗ ಎಷ್ಟು ಸಾವಿರ ಕ್ಯಾಮ್ರಾ ಹಾಕಿದ್ರು ನೆನಪಿದೆಯಾ ನಿಮಗೆ? 3 ತಿಂಗಳು ಮೊದಲು 15,000 ಕ್ಯಾಮ್ರಾ ಹಾಕಿದ್ರು. ಎಷ್ಟು ಖರ್ಚಾಗಿರ್ಬೋದು? 3 ತಿಂಗಳು ಮೊದಲೇ ಅಲ್ಲಿ ಯಾರೂ ಓಡಂಗಿಲ್ಲ. ಅಲ್ಲಿ ವಾಷಿಂಗ್ಟನ್ DC ಒಳಗಡೆ ಅಲ್ಲಿ ಅವನಿಗೆ ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಟ್ರಂಪ್ನ ಸಾಯಿಸೋಕ್ಕೆ. ಯಾರು ಸಾಯಿಸ್ತಾರೆ ನಿಮಗೆ ಗೊತ್ತಿದೆ, ಅದೆಲ್ಲ ನಡೆದಿರೋ ವಿಚಾರಗಳು. ಅದಾದಮೇಲೆ ಅದನ್ನೇನು ಮಾಡಿದ್ರು, ಒಳಗಡೆ ಒಂದು ಲಿಂಕನ್ ಹಾಲಲ್ಲಿ ಶಿಫ್ಟ್ ಮಾಡಿದ್ರು. ಅಲ್ಲಿ ಏನು ಹಾಡು ಬಂತು ಗೊತ್ತಾ? ಅವ್ನು ಪ್ರಮಾಣ ವಚನ ತಗೋಬೇಕಾದ್ರೆ ಇರೋರೆಲ್ಲ ಕೇಡಿಗಳಿದ್ರು ಅಲ್ಲಿ. ಒಬಾಮನಿಂದ ಹಿಡಿದು ಎಲ್ಲರೂ ಕೇಡಿಗಳಿದ್ರು ಅಲ್ಲಿ. ಏನು ಹಾಡು ಹೇಳಿದ್ರು ಗೊತ್ತಾ ಅಲ್ಲಿ? ಲಾರ್ಡ್ ಈಸ್ ಮಾರ್ಚಿಂಗ್ ಆನ್ ಅಂತ. ದೇವರು ಮಾರ್ಚ್ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಿ. ಅದೇ ತಾನೇ, ನಿಜ ತಾನೇ ಅದು. ಎಷ್ಟು ಯಾವ ದೇಶಕ್ಕೆ ಯೆಹೋವನು ದೇವರಾಗಿದ್ದನು ನೋಡಿ, ಆ ದೇಶ ಈಗ ರೆಸ್ಟೋರ್ ಆಗ್ತಾರೆ, ಪರದಾಡ್ತಾ ಇದ್ದಾರೆ. ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ಗೊತ್ತಾನೆ. ಒಳ್ಳೆಲ್ಲ ಆ ದೇಶಕ್ಕೆ ವಾಪಸ್ ಏಸು ಬರ್ತಾ ಇದ್ದಾರೆ. ಈಗ ಯೂನಿವರ್ಸಿಟಿ, ನಿಮ್ಮ ಸ್ಕೂಲು ಕಾಲೇಜ್ ಒಳಗಿಂದ 10 ಕಮ್ಯಾಂಡ್ಮೆಂಟ್ಸ್ ಎಲ್ಲ ತೆಗೆದುಬಿಟ್ಟಿದ್ರು. ದಶಾಜ್ಞೆಗಳೆಲ್ಲ ತೆಗೆದುಬಿಟ್ಟಿದ್ರು. ಎಷ್ಟು ಹದ್ದುಗಡಿಸ್ಬೋದು ಅಷ್ಟು ಹದ್ದುಗಡಿಸಿದ್ದ ಅವನು. ಒಬಾಮನೇ ಮೇನ್ ರಿಂಗ್ ಮಾಸ್ಟರ್ ಅದಕ್ಕೆ, ಆಯ್ತಾ? ಅವನು ಬರಾಕ್ ಹುಸೇನ್ ಒಬಾಮ ಅಂತ ಅವನ ಹೆಸರು, ಆಗುತ್ತಾ? ಎಷ್ಟು ಹಾಳು ಮಾಡಿದ್ರು ಒಂದು 25-30 ವರ್ಷದಿಂದ. ಆದರೆ ಇವಾಗ ನೋಡಿ ಅದನ್ನು 6 ತಿಂಗಳಿಗೆ ಕೈ ತೊಗೊಂಡೋಗೋಯ್ತು. ಅದೇ ಅರ್ಥ. ಹೇಳಿ, ಯಾವ ದೇಶಕ್ಕೆ ಯೆಹೋವನು ದೇವರು. ಯಾರ್ಯಾರು ಅಮೇರಿಕಾದು ಡಾಲರ್ ನೋಡಿದ್ದೀರಾ? ಯಾರು 1 ರೂಪಾಯಿನಾರು ನೋಡಿದ್ದೀರಾ? ಹಾಂ, ಏನಿದೆ ಅದ್ರ ಮೇಲೆ ನೋಡೋಣ ಹೇಳಿ. ಇನ್ ಗಾಡ್ ಏನಿದೆ ಅದರಲ್ಲಿ? ಇನ್ ಗಾಡ್ ವಿ ಟ್ರಸ್ಟ್ ಅಂತ ಹಣದ ದುಡ್ಡು ಮೇಲಿದೆ. ಡಾಲರ್ ಹಿಡ್ಕೊಳ್ರಿ ಒಬ್ಬೊಬ್ರು. $1 87 ರೂಪಾಯಿ ಆಗಿದೆ. 100 ರೂಪಾಯಿ ಆಗುತ್ತೆ ಬೇಗ. ಇವನು ಹೇಳಿದ್ದ ಅವನು ಆವಾಗಲೇ, ಮೋದಿ ಬಂದಾಗ $60 ಇದ್ದಾಗಲೇ ನಾನು ಬಂದು 1 ರೂಪಾಯಿಗೆ $10 ಮಾಡ್ತೀನಿ ಅಂತ ಹೇಳಿದ. ಅದು ಇನ್ನೂ 87 ಆಗೋಯ್ತು, ಇನ್ನೂ ಕಿತ್ಕೊಂಡೋಯ್ತು. ಅದ್ರದ್ದು ಬಿದ್ದೋಯ್ತು ಇನ್ನು ಬಂದಾಗ. ಓಕೆ, ಅದಿರಲಿ. ಅದರಲ್ಲಿ ಬರೆದಿದೆ ದೇವರಲ್ಲಿ ನಮ್ಮ ನಂಬಿಕೆ ಅಂತ. ಆಮೇಲೆ ಅದೇ ಪ್ರೆಸಿಡೆಂಟ್ ಏನು ಹೇಳ್ದ ಗೊತ್ತಾ? ಅದೇ ಓದ್ತಾ ಅಲ್ಲಿ, ನಾವು ಗೌರ್ಮೆಂಟ್ ಮೇಲೆ ಭರವಸೆ ಇಡೋದಿಲ್ಲ, ನಮ್ಮ ಭರವಸೆ ಯೇಸು ಮೇಲೆ ಅಂತ. ಯಾರು? ಟ್ರಂಪ್ ಹೇಳಿದ್ದಲ್ಲಿ. ಅದು ಹೇಳ್ತಾನೆ ಅವನು. ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ರು ಅಂತ ಹೇಳ್ತಾನೆ. ಆ ಮಮ್ಮಿ ಅದನ್ನು ಹೇಳಿದ್ದು ಹೇಳಪ್ಪ. ಮಮ್ಮಿ ಪಾರ್ಟಿಗಳು ಯಾರಿದ್ದೀರ ನೀವು? ಹಲ್ಲೆಲೂಯಾ. ನನಗನ್ಸುತ್ತೆ ಇಲ್ಲಿರೋರನ್ನೇ ದೇವ್ರು ಯಾರನ್ನಾರು ತೊಗೊಂಡೋಗಿ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು, ಚೀಫ್ ಮಿನಿಸ್ಟ್ರು, ಗವರ್ನರ್ಗಳಾಗಿ ಮಾಡ್ತಾರೆ. ಸ್ತೋತ್ರ ಹೇಳಬೇಕಲ್ಲಿ. ನೆಗ್ದಿರ್ಬೇಕಾಗಿತ್ತು ನೀನು. ನೆಗ್ದಿದ್ರೆ ನೀನೇನೇ ಅದು. ವಿ ಆರ್ ವೆರಿ ಸೀರಿಯಸ್. ನಾವು ಕೈಗಳ ಮೇಲೆ ನಾವು ನಮ್ಮ ದೇಶಕ್ಕೂ ಅದೇ ಬರುತ್ತೆ. ಈ ಭಾರತ ದೇಶಕ್ಕೂ ಅದೇ ಥರ ದೇವರಿಗೆ ಭಕ್ತಿ ದೇಶ ಆಗುತ್ತೆ. ಇದು ನಮಗೆ ಕ್ರಿಶ್ಚಿಯನ್ ಕಂಟ್ರಿ, ಆಮೇಲೆ ಇದ್ಯಾವುದೋ ಜಾತಿ ಚೇಂಜ್ ಮಾಡೋದು ಅದರಲ್ಲಿಲ್ಲ. ನಾವು ಎಲ್ಲರ ಹೃದಯದೊಳಗಡೆ ಯೇಸು. ಎಲ್ಲ ಮೊಣಕಾಲುಗಳು ಬಗ್ಗಬೇಕು, ಎಲ್ಲ ನಾಲಿಗೆ ಅರಿಕೆ ಮಾಡಬೇಕು, ಯೇಸುನೇ ದೇವರು ಅಂತ. ಇಲ್ಲಿ ಬರೋರ್ದು ನಿಮ್ಮ ಜಾತಿ, ನಿಮ್ಮ ಹೆಸರು ಕೊಟ್ಟರೆ ನಮ್ಗೆ ಎಂಥದ್ದು ಆಗಬೇಕಾಗಿಲ್ಲ. ನಿಮ್ಮ ಹೆಸರು ಅದೇ ಇರುತ್ತೆ, ಜಾತಿನೂ ಅದೇ ಇರುತ್ತೆ, ಯಾವುದು ಚಿಂತೆ ಇಲ್ಲ ನಮಗೆ. ಆದರೆ ಕಾಸು ಮಾತ್ರ ಕೊಡೋಲ್ಲ ಇಲ್ಲಿ ನಾವು. ಅರ್ಥ ಹೇಳಿದ್ವ ನೋಡಿ. ಯಾರು ಅವನು ಇಂಜಿನಿಯರ್ ಏನೋ ಮೋಸ ಮಾಡಿದ. ಅವನು ಸಿಕ್ಕಾಪಟ್ಟೆ ಮೋಸ ಮಾಡಿದ್ದಾನೆ. ಅವನು ವಿಚಾರ ಹೇಳಂಗಿಲ್ಲ ಇಲ್ಲಿ. ಹಲ್ಲೆಲೂಯಾ. ಆದರೆ ನಮ್ಮ ದೇವರು ಮೋಸ ಮಾಡಿಲ್ಲ. ಮೋಸ ಮಾಡೋಕ್ಕೆ ನಾವು ಆತನು ನಿರ್ವಂಚಕ. ಹಂಗೆ ನಾನು ನೋಡ್ತಾ ಇದ್ದೀನಿ ದೇಶದಲ್ಲಿ ಒಳ್ಳೆ ಸೇವಕರುಗಳು ಎದ್ದಿದ್ದಾರೆ. ನನಗೆ ಬರುತ್ತೆ ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತೆ. ಎಷ್ಟೊಂದು ಹಾಕ್ಲಿ ನಿಮಗೆ. ಗ್ರೂಪಿಂದ ಆಚೆ ಹೋಗ್ಬಿಡ್ತಾರೆ ಇವರು, ಆಯಿತಾ? ಒಳ್ಳೊಳ್ಳೆ ನ್ಯೂಸ್ಗಳು ಬರ್ತಾ ಇದೆ. ಅದು ಸರಿಯಾದ ದೇವ್ರ ಸೇವಕರು ಹೇಳಬೇಕು ಅಂತ ಪ್ರೇಯರ್ ಮಾಡಿರಿ. ಅದೊಂದು ಪಾಯಿಂಟ್ ನೆನಪಿರಲಿ, ಯಾರೂ ಸೋತೋಗಂಗಿಲ್ಲ. ಆಮೇಲೆ ಬೆಳಗ್ಗೆ ನಾನು ಎಚ್ಚರಿಸ್ತಾ ಇಲ್ಲ ನಿಮಗೆ. ಅಹಂಕಾರ, ನೆಬೂಕದ್ನೆಚ್ಚರ್ ಅಂತ ನಾನು ಬೆಳಗ್ಗೆ ವಾನ್ ಮಾಡಿದೆ, ನೀವಲ್ವಾ? ಎಲ್ಲ ಓಡೇ ಬಿಟ್ಟಿಲ್ವ ನೀವು? ಆ ಲಾಗಿನ್ನೇ ಅದು. ಕೆಲವರು ಎದ್ದೇ ಇರಲಿಲ್ಲ ಅನ್ಸುತ್ತೆ, ಕೆಲವರು ಎದ್ದೇ ಇಲ್ಲ ರಾತ್ರಿ ಎಲ್ಲ ಇವರು. ಆಮೇಲೆ ಲಾಗ ಹೊಡೆದ್ರು. ಲಾಗೌಟು ಹೊಡೆದ. ಆಗೋದಿಲ್ಲ ಅವರಿಗೆ. ಅದರಲ್ಲೂ ಆ ಶೋಭಕ ಮಾತಾಡೋರು ಒಂಚೂರು ಪರವಾಗಿಲ್ಲಪ್ಪ. ನೀನು ತಿವಿದ್ ಬಿಡ್ತೀಯ, ನೀನು ಹೊಟ್ಟೆ ಒಳಗೆಲ್ಲ ಎದೆಗೂ ತಿವಿತ್ಯ, ಎಲ್ಲ ಕಡೆ ತಿವಿದ್ ಬಿಡ್ತೀಯ ಹೊಟ್ಟೆಗೆಲ್ಲ, ಅಲ್ವಾ? ಆ ಥರ ನಿನಗೆ. ಹಲ್ಲೆಲೂಯಾ.
ನಾನು ಕೆಲವರು ಒಂದು 100 ಜನ ಇಟ್ಟಿದ್ದೆ ನಾನು ನಮ್ಮ ದೇವರ ಕಾರ್ಯಗಳಿಗೆ, ಬಿಡುಗಡೆ, ಗುಡಾರ ಇವೆಲ್ಲ ವಿಚಾರಗಳಿಗೆ. ಒಳ್ಳೆ ಸರಿಯಾಗಿ ಒಂದು 5 ಅಕ್ಷರದ್ದು 5 ಸಂಖ್ಯೆದು ಡೊನೇಷನ್ ಮಾಡ್ತಾರೆ ಅಂತ. ಅಯ್ಯ 3 ಸಂಖ್ಯೆ ಬಿಟ್ಟು ಹೋಗಿಲ್ಲ ಅವ್ರದ್ದು, 3 ಇಲ್ಲ. 5 ಹತ್ತು ಥರ ಬಂದಿದೆ, ಆದರೆ ನನ್ನ ಲೆಕ್ಕಕ್ಕೆ ಬಂದಿಲ್ಲ ಅದು, ಇವ್ರದ್ದು ಅಮೌಂಟ್ಗಳು ಇವ್ರದ್ದು. ಅಯ್ಯೋ ಹಳ್ಳಿಯವರು ಅವರು ತಂದು ಕೊಟ್ಟಿದ್ದಾರೆ, ಇವಂದು ಹೋಗಿಲ್ವಲ್ಲ ಮುಂದಕ್ಕೆ. ಹಳ್ಳಿ ಹೆಸರು ಹೇಳಿದ್ರೆ ನನಗೆ ಇಷ್ಟ ಅಲ್ಲ, ಅಷ್ಟರಲ್ಲೇ ಗೊತ್ತಾಗಬೇಕು ನಿಮಗೆ ಯಾರು ಕೊಟ್ಟಿದ್ದಾರೆ. ಹಳ್ಳಿಯವರು, ನೀನು ಗೌರ್ಮೆಂಟ್ ಜಾಬಲ್ಲಿ ಇದೆಯಾ, ನೀನು FD ಇದೆಯಾ ಗೊತ್ತು ನನಗೆ, ಅದು ಗೊತ್ತು ನನಗೆ, ಹೌದಾ? ಅದಕ್ಕೆ ಏನು ಹೇಳಿದ್ದು, ಪಾಸ್ಬುಕ್ ತರಿಸ್ತೀನಿ ಅಂತ ಹೇಳಿದ್ದೀನಿ ನಾನು. ಆ ಕಾಣಿಕೆ ಕೊಟ್ಟಿದ್ದು ಒಂದು ಕವರ್ ಕೊಡಿ ಇವ್ರಿಗೆ, ಯಾರು ಅದು ನಮಗೊಬ್ಬರು ಪಾಸ್ಟ್ ಬ್ರದರ್ ನೇಮಿಯಾ ಕೊಟ್ಟಿದ್ದು ಕಾಣಿಕೆ, ಒಂದು ಸೂಟ್ ಕೇಸ್ ಥರ ಇದೆ, ಅದ್ರ ತುಂಬ ಕೊಟ್ಟಿದ್ರು ಕಾಣಿಕೆ. ಕವರ್ ಅದು ಸೂಟ್ ಕೇಸ್ ಥರ ಇದೆ, ನೋಡಿದ್ರೆ ಯಾರು ತೋರಿಸಿ ಸರ್ NP ಯಾರಿಗಾರು, ಎಲ್ಲಿದೆ ಅದು ತೋರಿಸೋರು. ಹಲ್ಲೆಲೂಯಾ. ನಾನು ಅದಕ್ಕೆ ನಿಮಗೆ ಹೇಳ್ತೀನಿ, ನೀನೇ ಕಾಣಿಕೆದ ಕವರ್ ನೀನೇ ತೊಗೊಂಡು ತಂದು ಕೊಡಬೇಕು. ನೀವು ಅವ್ರು ಯಾವಾಗಲೂ ಅಡಿ ಇಟ್ಕೊಂಡಿರ್ತಾರೆ. ನಾನೇ ಛತ್ತೀಸ್ಗಢ ಹೋದ್ರೆ ಅವ್ರು ಹೇಳ್ತಾರೆ, ನೀವು ಜಸ್ಟ್ ಎಲ್ಲಿದ್ರು ನೀವು ಕಾಲ್ ಮಾಡಿ ಅಂತ. ಅವರು ದೊಡ್ಡದು ರಾಯ್ಪುರ್ ಅಂತ ಬಿಲಾಯ್ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಸ್ಟೀಲ್ ಎತ್ತುತ್ತಾರೆ, ಅಲ್ಲಿಂದ ಅವರು ಸ್ಟೀಲ್ ಎತ್ತುತ್ತಾರೆ. ಯಾರೇ ದೇವ್ರ ಸೇವಕರು ಬಂದರೂ ಯೂಜ್ ಕೊಡೋದವರು ಕೊಡೋದು, ಆದರೆ ಬಿತ್ತನೆ ಅವೆಲ್ಲ ಬೀಜ ಬಿತ್ತದು ಕೊಡೋದಲ್ಲಿ ಯಾರು ಹಿಂದೆ ಬೀಳಬಾರ್ದು. ಓಕೆ, ಎಲ್ಲ ಕೈಗಳ ಮೇಲೆ ಎತ್ತಿ ನಾವು ಕೊನೆಯದಾಗಿ ನಾವು ಲಮ ಶಮಮ ರಬರ ರಬ ರಕ್ಕಲು ಬೋಲು ರಬ ಹಬ ರಕ್ಕಲ. ಇನ್ನೂ ಆತ್ಮನ ಚಲನೆ ನಡೀತಾ ಇದೆ ಇಲ್ಲಿ. ನನಗೆ ಆಶ್ಚರ್ಯ, ನೀವು ಬಂದಿದ್ದ ಟೈಮ್ ನೋಡಿ, ಕೆಲವರು ಬರ್ತಾನೆ ಇದ್ರು. ಈಗ ಶುರು ಆಗಿದೆ ನಂಗೆ ಬರ್ತಾನೆ ಇದ್ರಪ್ಪ ಅವರು. ಹಂಗೆ ಆಗಿದೆಯಲ್ಲ ಅವ್ರದ್ದು. ಅವ್ರಿಗೆ ನಗುವವರಿಗೆ ಇದಾ ಹಲ್ಲೆಲೂಯಾ. ನೋಡಿ, ಆ ಗೌರ್ಮೆಂಟ್ ಆಸ್ಪತ್ರೆ ಯಾರಿದ್ರು ನೀವು ಅವ್ರಿಗೆಲ್ಲ ಹೇಳ್ರಿ, ಅವರು ಶುಕ್ರವಾರ ಶನಿವಾರ ಸಂಜೆ ಬರಬೇಕು. ಅವರು ಭಾನುವಾರದ್ದು ಓಡೋಗಿರ್ತಾರೆ ಬೇಗ, ನೀವು ವಾಕ್ಯ ಸಿಕ್ಕಿರಲ್ಲ ದಯವಿಟ್ಟು, ಆಯಿತಾ? ಹಲ್ಲೆಲೂಯಾ. ವಸಂತಮ್ಮ ಮುಖ ತೊಳ್ಕೊಬರಗೆ ಹೋಗಿ, ನೀವು ಹೋಗಿ ಮುಖ ತೊಳ್ಕೊಬರಗೆ ಹೋಗಿ ಅಂತಲ್ಲ ಬರಕ್ಕಲ್ಲ. ಯಾರಿಗೆ ನಿದ್ರೆ ಬರ್ತಾರೆ ಅವ್ರು ಮುಖ ತೊಳ್ಕೊಬನ್ನಿ. ಹಮ ಶಬರ ನೋಡಿ. ಓಕೆ, ಯಾರಿಗೆ ಪ್ರವಾದನೆಗಳು ಬಂತು ಕೈ ಎತ್ತಿರಿ, ಎಲ್ಲ ಕೈ ಕೆಳಗೆ ಕಂಡುಬಿಡ್ರಿ. ಪ್ರವಾದನೆ ಬಂದರು ಕೈ ಎತ್ತಿ. ನಿಜ ನಾವೆಲ್ಲ ಏನಂತ ಬಂತು ನಿಮಗೆಲ್ಲ ಪ್ರವಾದನೆ? ನಿಜನಾ ಅದೆಲ್ಲ? ಹಾಂ, ಇನ್ಯಾರು ಪ್ರವಾದನೆ ಬಂದಿದ್ದು ನಿಜನಾ? ಅಲ್ಲಿ ಶಿವಣ್ಣ ನಿಜನಾ? ಮೇಯ್ನು ದೇವದ್ ಬಿಡಿ, ಶಿವಣ್ಣ ಬನ್ನಿ, ಮುಂದೆ ಬನ್ನಿ. ಶಿವಣ್ಣ ಮುಂದೆ ನಿಜನಾ? ಅದು ನೀವು ಅದು ನೋಡಿ, ಇವರು ಎಷ್ಟು ದಿನ ಆಗಿದೆ ಯಾರು ಗೊತ್ತಾ? ಇವ್ರು ಯಾರು ಅಂತ ನೋಡಿ, ಹೆಂಗಾಗಿದೆ ಇವ್ರದ್ದು ಕೇಳಿ ಹೆಂಗೆ ಬಂದರು ಅಂತ. ಇವರು ಇಲ್ಲಿ ಪಕ್ಕದಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದು, ಅವ್ರು ಕರ್ಕೊಂಬಂದಿರೋದು ಇವ್ರನ್ನೆಲ್ಲರೂ. ಈ ಶಿವಣ್ಣ ಇಲ್ಲೆಲ್ಲ ಕೆಲಸ ಮಾಡೋಕ್ಕೆ ಬಂದಿದ್ರು ಫಲ್ಗುಣಿಯಲ್ಲಿ. ಅವರು ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಹಾಕ್ತಾರೆ. ನಿಮ್ದು ಎಷ್ಟು 50 ಪೋಲ್ ಇದ್ರು ಹಾಕಿ ಎಲೆಕ್ಟ್ರಿಕ್ ಕಳ್ಕೊಡ್ತಾರೆ. ಎಲ್ಲಿಗಿಲ್ಲ ಅಂದ್ರೆ ನಮ್ಮ ಜಮೀನಿಗೆ ಅವರೇ ಹಾಕ್ಕೊಟ್ಟಿದ್ರು, ಆಯಿತಾ? ನೀವು ಸುಧಾ ಒಳ್ಳೆ ಬುದ್ಧಿ ಕಲ್ತಿಲ್ಲ, ಬರೋದೇ ಇಲ್ಲ ಸರಿಯಾಗಿ ಪ್ರೇಯರಿಗೆ, ಆಯಿತು? ಅವ್ರ ಹೆಂಡ್ತಿ. ಹಲ್ಲೆಲೂಯಾ. ಇಲ್ಲಿ ಕೇಳಿ, ಓಕೆ, ಇದನ್ನು ಹೇಳ್ಬಿಟ್ಟು ನಾವು ಮುಗಿಸ್ಬಿಡೋಣ. ನಿಮಗೆಲ್ಲ ದೇವರಾತ್ಮ ತಿಳಿಸಿದ್ದು, ನೀವು ಚಿಂತೆ ಮಾಡ್ತಿದ್ದೆಲ್ಲ ಹೇಳಿದ್ದು ನಿಜನಾ? ಅದು ಯಾವ್ದಾರು ಹೇಳಿದ್ರು ಶೋಭಂಗೆ ನೀವು ಸಿಕ್ಕಿದ್ರೆ ತಾನು ಹೇಳೋಕ್ಕೆ? ಅವ್ರ ಮನೆಗೆ ಪ್ರೇಯರ್ಗೆ ಹೋದ್ರೂ ಸಿಗಲ್ಲ. ಬಂದಿರೋದು ನನಗೆ ನಾನು ನಮ್ಮ ಮಾದೇಶ್ ಅನ್ಕೊಂಬಿಟ್ಟಿದ್ದೆ. ನಾನು ನಿಮ್ಮ ರತ್ನಮ್ಮ ಮಾದೇಶ್ ಎಲ್ಲಿ ಅವರು ಅನ್ಕೊಂಬಿಟ್ಟಿದ್ದೆ, ಆ ಕೋಮನಹಳ್ಳಿ ಕ್ರಾಸು ಅವರು ತಿಳ್ಕೊಂಡಿದ್ದು. ಆಮೇಲೆ ನೋಡಿದ್ರೆ ಶಿವಣ್ಣ ಅಂದಾಗ ಎಲ್ಲಿದ್ದಾರಪ್ಪ ನೋಡ್ತಾ ಇದ್ದೀನಿ. ಶಿವಣ್ಣ ಬಂದಿರೋದು ದೊಡ್ಡ ಅದ್ಭುತ ಇವತ್ತು. ಹಂಗಾರೆ ಇನ್ನೂ ಮಳೆ ಈಗ ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಈಗ ಶುರು ಆಗುತ್ತೆ, ಆಗುತ್ತಾ? ಇದುವರೆಗೆ ಬಂದಿರೋದು ಏನಲ್ಲ, ಈಗ ಶುರು ಆಗುತ್ತೆ ಮಳೆಗಾಲ. ಇನ್ನೇನಾದ್ರು ಹೇಳೋದಿದೆಯಾ? ಹಾಂ, ಹಲ್ಲೆಲೂಯಾ. ನೋಡಿ, ತುಂಬ ಅಪರೂಪ ಆ ಥರ ಮಾತಾಡೋದು, ದೇವರಾತ್ಮ ಮಾತಾಡೋದು. ಇನ್ನು ಚಂದಿಗೂ ಆ ಥರ ಬಂದಿಲ್ಲ, ಅನೇಕರಿಗೆ ಬರೋದೇ ಇಲ್ಲ. ನೋಡಿ, ಆ ಥರ ಬರೋದು ನಿಮಗೆ ಬಂದಿದೆ, ಅದು ಅನೇಕರಿಗೆ ಬರೋದೇ ಇಲ್ಲ. ನೋಡ್ತೀನಿ, ಅಷ್ಟು ಸುಲಭ ಬರೋದಿಲ್ಲ. ನಿಮಗೆ ಬಂದಿದೆ ಅಂತೇಳಿದ್ರೆ ದೇವರಿಂದ ಬೀಳಬೇಕು ನೀವು. ಓಕೆ, ಹಲ್ಲೆಲೂಯಾ. ನಾಳೆ ಸ್ವಲ್ಪ ನೋಡೋಣ, ನಾವು ವಾಕ್ಯದ ಬಗ್ಗೆ ನಾಳೆ ನೋಡೋಣ. ಏನು ಹಾಕಿದ್ದೆ ವಾಕ್ಯ ನೆನಪಿದೆ ಯಾರಿಗಾರು? ವಾಕ್ಯ ಏನು ಹಾಕಿದ್ದೆ? ವಾಕ್ಯ ಹಾಂ ಅಲ್ಲ, ಇವತ್ತಿಂದು ವಾಕ್ಯ ಸಂಜೆಗೆ ಅಂತ ಹಾಕಿದ್ದೆ ವಾಕ್ಯ ನಾನು. ಬೆಳಗ್ಗೆದಲ್ಲ, ಬೆಳಗ್ಗೆದು ಗೊತ್ತು, ಪಾಠ ಇವರು ಮಗ್ಗಿ ಹೊಡ್ಕೊಂಬಂದಿದ್ದಾರೆ. 2 4 ಎಲ್ಲ ಮಗ್ಗಿ ಗೊತ್ತು ನನಗೆ. ನನಗೆ ಬರ್ತಾ ಇದ್ದು, ನನಗೆ ಗ್ಯಾರಂಟಿ ಇವರು ಮಗ್ಗಿ ಪಾಠ ಬಂದಿರ್ತಾರೆ ಅಂತ ಗೊತ್ತಿತ್ತು ನನಗೆ. ಹಲ್ಲೆಲೂಯಾ. ಏನಾಕಿದೆ? ಸ್ವಲ್ಪ ಅಲಂಕಾರ ಜಾಸ್ತಿ ಆಗ್ತಾಯಿದೆ ನಿಂದು ಕಾಲೇಜ್ಗೆ ಹೋದ್ಮೇಲಿಂದು. ಹಲ್ಲೆಲೂಯಾ. ಏನು ಹೇಳ್ದಲೆ? ಮಗನು ಬಿಡುಗಡೆ ಮಾಡಿದರೆ ಬಿಡುಗಡೆ. ಹಲ್ಲೆಲೂಯಾ. ಅದು ಲಾಟ್ ಆಫ್ ಮ್ಯಾಟ್ರ್ ಇದೆ ಅದರಲ್ಲಿ, ಗೊತ್ತಾ ನಿಮಗೆ? ನಿಮಗೆ ಗೊತ್ತಾ? ಅದೊಂದು ವಾಕ್ಯ ಸಿಗ್ಬೋದು, ಆದರೆ 8ರಿಂದ ಫುಲ್ ಓದ್ಕೊಳ್ಳಿ. ಅದನ್ನು 8:1 ಓದ್ಕೊಳ್ಳಿ ನೀವು, ಅಥವಾ 7ನೇ ಅಧ್ಯಾಯ ಕೊನೆ 10 ವಾಕ್ಯದ ಓದ್ಕೊಳ್ಳಿ ಮನೇಲಿ ಹೋಗಿ. ಬರೀ 8:31 36 ಹೋಗ್ಬೇಡ್ರಿ, ಅದು ನಿಮಗೆ ಅಷ್ಟಕ್ಕೆ ನಿಂತು ಬಿಡುತ್ತೆ. ಆಮೇಲೆ ಆ್ಯಕ್ಚುಲಿ ಅಲ್ಲಿಂದ ಬನ್ನಿ. ಅದು ಆ್ಯಕ್ಚುಲಿ ಪಬ್ಲಿಕ್ಕಲ್ಲೇ ನಡೆದಿದ್ದ ವಿಚಾರ. 7ನೇ ಅಧ್ಯಾಯ ಏನು ನೆನಪಿದೆಯಾ ಯಾರಿಗಾರು? ಯೋಹಾನ 7 ಏನಾಯ್ತು ನೆನಪಿದೆಯಾ? ಜಾತ್ರೆ. ಏಸಪ್ಪ ಜಾತ್ರೆಗೆ ಬಂದರು ನೆನಪಿದೆಯಾ? ಪಬ್ಲಿಕ್ಕಲ್ಲಿ ನಡೆದಿದ್ದಾವೆಲ್ಲ.
ಪಬ್ಲಿಕಲ್ಲಿ ಅದನ್ನು ನಾವು ನಾಳೆ ನೋಡೋಣ, ನಾಳೆ ಸಂಜೆ ನೋಡೋಣ. ಇಲ್ಲಾಂದರೆ ನಿಮಗೆ ನಾಳೆ ಸಂಜೆ ಮತ್ತೆ ಅದನ್ನು ಭಾನುವಾರ ಪ್ರೀಚ್ ಮಾಡಲ್ಲ ಅದನ್ನು ನಾನು. ಓಕೆ, ಅದನ್ನು ನಿಮಗೆ ಅದರಲ್ಲೇ ನೋಡ್ಕೋಬೇಕು. ಎಲ್ಲಿ ಫೇಸ್ಬುಕ್ಕಲ್ಲೋ ಅಥವಾ ರೆಕಾರ್ಡ್ ಆಗಿದ್ದರೆ ಅಲ್ಲಿ ನೋಡ್ಕೋಬೇಕು ನೀವು, ಇಲ್ಲ ರೆಕಾರ್ಡಿಂಗ್ ಕಳಿಸ್ಲಾಗುತ್ತೆ. ಇಲ್ಲಿ ತುಂಬ ಮಾನಿಟ್ರ್ ಮಾಡ್ತಾಯಿದ್ದೀವಿ, ನೀವೇನೇ ಅದನ್ನು ನೋಡ್ತಾ ಇದ್ದೀನಿ ನಾನು. ನೀವೇನೇ ಯೂಟ್ಯೂಬಲ್ಲಿ ಎಷ್ಟು ಜನ ನೋಡ್ತಾ ಇದ್ದೀರಾ? ಅಲ್ಲಿ ಯಾವನೋ ಅನ್ನೋ ನೋಡ್ತೀರಲ್ವ ನೀವು? ಅದೊಂದು ವಾರ್ನಿಂಗ್ ಕೇಳಿಸ್ಕೊಳ್ಳಿ ನಿಮಗೆ. ಅಲ್ಲಿ ಇಲ್ಲಿ ಪ್ರೈಸ್ ಅವಾರ್ಡ್ ಅಂತೇಳಿ ಪಾರ್ಟಿಗಳಿಂದ ತಿರುಗೋದು. ಈಗಲೂ ಕನೆಕ್ಷನ್ಸ್ ಯಾರ್ಯಾರಿಗೆ ಅಂಜಲಿಯಲ್ಲಿ, ವರದರಾಜು ಹೆಂಡ್ತಿಯಲ್ಲಿ ಯಾರ್ಯಾರು ನಿಮಗೆ ಅಲ್ಲಿ ಇಲ್ಲಿ ಕನೆಕ್ಷನ್ಸ್ ಇರೋದೆಲ್ಲ ಕಟ್ ಮಾಡ್ಕೊಳ್ಳಿ ಹೇಳ್ತೀನಿ. ಅಲ್ಲಿಂದ ಎಂಟ್ರಿ ಇರುತ್ತೆ, ನನಗೆ ಗೊತ್ತಿರೋಂಗೆ. ಕೆಲವರೆಲ್ಲ ನೀವು ಇನ್ನೂ ಒತ್ತಡ ಗೊಂದಲ ಅಂತಿರಲ್ಲ, ಅಲ್ಲಿಂದ ಎಂಟ್ರಿ ಅವೆಲ್ಲ. ಕೇಳಿಸ್ಕೊಳ್ಳಿ ನೀವು. ಯಾರು ನಿಮಗೆ ಅಭಿಷೇಕಲ್ಲಿ ಚೂರು ಸಾಕು ಪಟಾಕಿ ಟುಸ್ ಅನ್ನೋಕ್ಕದು. ಆ ಮತಾಪ ಮದ್ದಿಗೋ ಒಂಚೂರು ನೀರು ಬಿದ್ದರೆ ಪುಸ್ತದು, ಆ ಥರ ಆಗುತ್ತೆ. ಹುಷಾರಾಗಿರ್ರಿ. ಆಮೇಲೆ ದೇವ್ಗೆ ಬೆನ್ನಿ ಬ್ರದರ್ಗೆ ಸ್ವಲ್ಪ ವಾರ್ನಿಂಗ್ ಥರನೇ ಬಂದಿದೆ. ಇನ್ಯಾರಿಗೆ ಕೃಷ್ಣಪ್ಪ ಸ್ವಲ್ಪ ಬಚಾವಿರಂಗೆ ಕಾಣಿಸ್ತಾ ಇದೆ, ಆದರೂ ಶುಕ್ರವಾರ ಶನಿ ಸರಿಯಾಗಿ ಬರಬೇಕು ಕೃಷ್ಣಪ್ಪ. ಇಲ್ಲ ನೋಡಿ, ಅವರಿಬ್ರಿಗೆ ಏನಂತ ಹೇಳಿದ್ರೆ ಅವರಿಬ್ರಿಗೂ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅವರಿಬ್ರಿಗಲ್ವಾ, ಅಬ್ಸರ್ವ್ ಮಾಡಿದ್ದೀವಿ. ಯಾಕೆಂದರೆ ಅವರು ಅದರ ದಾಹದಲ್ಲಿ ಬಂದೋಗ್ತಾಯಿದ್ರು. ಅವನು ಬೆಂಗಳೂರಲ್ಲಿ, ಅವನು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ದೇವು. ಅವನನ್ನು ನೀವು ಮಾಮೂಲಿ ಥರ ನೋಡೋಕ್ಕಾಗಲ್ಲ. ಯಾಕೆ ಅಂತೇಳಿದ್ರೆ ಅವನು ರಾತ್ರಿ 8 ಗಂಟೆ ಆದರೂ ಕೆಲಸ ಮುಗ್ದಿರಲ್ಲ. ನೀವು ಎಷ್ಟು ಹೊರೆ ಕೆಲಸ ಬೇಕಾದ್ರೂ ಮಾಡ್ಬೋದು, ಆ ಕಂಪ್ಯೂಟರ್ ಮುಂದೆ ಕೂರೋಕ್ಕಾಗಲ್ಲ ಆ ಥರ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯಿಂದ ಕೂತು ನೋಡಿ ನೀವು, ಊಹಿಸೋಕ್ಕಾಗಲ್ಲ ಅವೆಲ್ಲ. ಆ ಥರ ಹೆಕ್ಟಿಕ್ ಇರುತ್ತದೆ. ಆದ್ರೂ ಅವನು ಫ್ಯಾಮಿಲಿ ಕರ್ಕೊಂಡು ಬಂದ್ಬಿಡ್ತಾನೆ, ಏನಾದರೂ ಆಗಲಿ. ಅದಕ್ಕೆ ನಿಮಗೊಂದು ವಾಕ್ಯ ಬಂದು ಏನು ಹೇಳಿದೆ ನಾನು ನಿಮಗೆ ಮೊನ್ನೆ ಅಥವಾ ನಿನ್ನೆ, ದೇವರ ಆಲಯದಲ್ಲಿ ನೆಡಲ್ಪಟ್ಟ ಯಾರಿಗೆ ನೀವು ದೇವರ ಆಲಯದ ಅಭಿಮಾನ, ಕೇಳಿಸ್ಕೊಳ್ಳಿ. ಇವೆಲ್ಲ ವೆರಿ ಸೀರಿಯಸ್ ಪಾಯಿಂಟ್ಗಳಿವೆಲ್ಲ. ದೇವರ ಆಲಯ ಅಭಿಮಾನ ಇರಬೇಕು ನಿಮಗೆ. ನೀವು ಈಗ ಲೇಟ್ ಮಾಡಿದ್ದೀರ, ನೀವು ಮತ್ತೆ ಸರಿ ಹೋಗಿ. ನೀವು ದೇವರ ಆಲಯದಲ್ಲಿ ನೋಡಿ, ಅವರೆಲ್ಲ ದೇವರ ಆಲಯದಲ್ಲಿ ಇರೋರು ಆಯಿತಾ. ಅವರೆಲ್ಲ ಈಗ ನೋಡಿ, ಅವರ 40 ಜನಕ್ಕಿಂತ ಜಾಸ್ತಿ ಅವ್ರಿಗೇನೆ ಮ್ಯಾನೇಜರ್ಗಿಂತ ಜಾಸ್ತಿ ಅಂತ ಹೇಳ್ತಾನೆ ಸಂಬಳ. ಹೊಟ್ಟೆ ಉರಿದಲ್ಲೇ ಇರುತ್ತಾ, ಹೊಟ್ಟೆ ಉರಿಯಲ್ಲ, ಹೊಟ್ಟೆ ಒಳಗೆ ಬೆಂಕಿ ಬೀಳುತ್ತೆ. ಕೇಳಿ ನೀವು, ಬರೀ ಸ್ಕೂಲಲ್ಲಿ ನರ್ಸರಿನಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೇ ಹೊಟ್ಟೆ ಹುರ್ಕೊಂಡು ಓದಾಡ್ತಿದ್ದೀನಿ. ಕಾಸು ವಿಚಾರ ಅಂದರೆ ಹೆಂಗಾಗುತ್ತೆ ಆಗುತ್ತಾ? ಆದರೆ ಅವ್ರು ಹೊಟ್ಟೆ ಹುರ್ಕೊಂಡ್ರೂ ಇನ್ನೂ ಜಾಸ್ತಿ. ಮೊನ್ನೆ ಬಂದಿದೆ ಆಲ್ರೆಡಿ, ಅವನಿಗೆ ಬೇರೆ ಆಪ್ಷನ್ ಇರುತ್ತೆ, ಮೇಲೆ ಹೋಗ್ತಾನೆ ಇರುತ್ತೆ ಆಲ್ರೆಡಿ. ಅದನ್ನೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ. ಈಗ ಅದು ಸಾಮಾನ್ಯ ಕೆಲವರಿಗೆ ಬರ್ತಾನೆ ಇದೆ. ಕೆಲವರು ನೀವು ಯಾರಿಗಾದ್ರು ಬಂದಿಲ್ಲ ಅಂದರೆ ನೀನು ಹೆಂಗೆ ಫಸ್ಟ್ ಸ್ವೀಕರಿಸ್ಕೊಳ್ತೀಯ ಅದನ್ನು ನೋಡಿ. ಫಸ್ಟು ಹೆಂಗೆ ಬಂದರೆ ನೀವು ಹೆಂಗೆ ಸ್ವೀಕರಿಸ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತದು. ನನಗೆ ಎಂಥದ್ದು ಬರಲ್ಲ, ನನಗೆ ಬರೋದಲ್ಲ. ಏನು ಬರೋದು ಗೊತ್ತಾ? ಏನು ಬರುತ್ತೆ ಹೇಳು? ವಾರ್ನಿಂಗೆ. ಒಂದೊಂದ್ಸಲ ಹಂಗೇನಾದ್ರು ಕೂಟ್ಬಿಡೋಣ ಅನಿಸುತ್ತೆ, ಏನು ಮಾಡೋಂಗಿಲ್ಲ. ಶೋಪಿಂಗ್ ಒದೆ ಕೊಟ್ಟಿದ್ದೀನಿ ಕೇಳಿ, ಸರಿಯಾಗಿ ಬಿಗ್ದಿರ್ತೀನಿ ಹಿಡ್ಕೊಂಡು ಒಂದೊಂದ್ಸಲ. ಆಗುತ್ತಾ? ಏನು ಮಾಡೋಂಗಿಲ್ಲ ಈಗ ಅವೆಲ್ಲ ಮಾಡೋಂಗಿಲ್ಲ ಈಗ. ಹಲ್ಲೆಲೂಯ ಅಲ್ವಾ? ಇಲ್ಲಿ ಆಸ್ತಿ ಅಂದರೆ ಒದೇನೆ ಫಸ್ಟು. ಹೆಂಗಾರು ಅಳ್ಕೊಂಡು ಕೂತ್ಕೋ ನೀನು. ಬೀದರಲ್ಲಿ ಇನ್ನೂ ಜಾಸ್ತಿ ಅಂತೆ, ಬೀದರ್ದು ಇನ್ನೂ ಜಾಸ್ತಿ ಅಂತೆ. ಹೆಂಡತಿ ಹಿಡ್ಕೊಂಡು ಹೊಡೆಯೋದೇ ಕೆಲಸ. ಹಲ್ಲೆಲೂಯ ಅಲ್ವಾ? ಆ ಥರನೇ ನಮ್ಮನೆಯಲ್ಲೂ ಸೌಂಡ್ಗಳು ಬಂದಿದೆ. ಅಲ್ಲಿ ರಂಗಪ್ಪನ ಮನೆಯಲ್ಲೂ ಸೌಂಡ್ಗಳು ಬಂದಿದೆ, ನೋಡಿದ್ದೀನಿ 1-2 ಸಲ. ರಂಗಪ್ಪನ ನೀವೆಲ್ಲ ಟೆಂಪ್ಟ್ ಮಾಡೋಕ್ಕಾಗೋದಿಲ್ಲ. ಎಸ್ ನೋಲ್ಲಿರುತ್ತೆ ವ್ಯವಹಾರಗಳು. ಹಲ್ಲೆಲೂಯ. ಓಕೆ, ಅಲ್ಲಿ ಹೋಗೋದು ಬೇಡ, ಯಾರ ಮೇಲೂ ಕೈ ಎತ್ತಬೇಕಾಗಿಲ್ಲ. ಹಲ್ಲೆಲೂಯ. ಇವತ್ತು ನಾನೇನೇ ಒಬ್ರಿಗೆ ಹೇಳ್ತಾ ಇದ್ದೆ, ನಾನು ಫ್ಯಾಮಿಲಿನ ಒಂದು ವಿಚಾರ. ನಮ್ಮ ಸ್ನೇಹ ಅವ್ರ ಮನೆಯವರು ಅವರ ಲಾಯರು, ಸ್ನೇಹ ಯಜಮಾನ್ರು ಕೇಳಿ, ಲಾಯರ್ಗಳಿಗೆ ಕೌನ್ಸಿಲಿಂಗ್ ಅಂದರೆ ಲಾಯರ್ ಒಂದು ಹುಡುಗಿ ಹೆಂಡತಿ ದೂರ ಆಗ್ಬಿಟ್ಟಿದ್ದಾರೆ. ಅವರು ನಮಗೆ ಸಿಕ್ಕಿರಲ್ಲ, ಇವತ್ತೇ ಬಂದಿದ್ರು ನೋಡೋಕ್ಕೆ. ನಾನು ಹೇಳಿದೆ ಪ್ರೇಯರ್ಗಿರಿ ಎಂದ, ಇಲ್ಲ ಇನ್ನೊಂದು ಸಲ ಬರ್ತೀನಿ ಅಂತ ಹೋದ್ರು ಅವರು. ಒಳ್ಳೆ ಮನುಷ್ಯ ಇದ್ದಾರೆ, ತೋಟ ಎಲ್ಲ ಇದೆ ಅಂತ ಅವ್ರಿಗೆ ಚೆನ್ನಾಗಿ. ಬೇರೆ ಆಲ್ಮೋಸ್ಟ್ ಸೈನ್ ಹಾಕ್ಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಡಿವೋರ್ಸ್ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ ಅಂದರೆ ಹೇಳಿ ನೀವು ಹೆಂಗಿರುತ್ತೆ? ನಾ ಹೇಳಿದೆ ನೋ ಸೈನ್ ನೀವು ಹಾಕ್ಕೊಟ್ರೂ ಅದು ದೂರ ಆಗಲ್ಲ, ಅದು ನೀವು ವಾಪಸ್ ಹಾಕಿ ತಗೋದು ನೀನೀಗ ಅಂತ ಹೇಳಿ. ಆಮೇಲೆ ಏನಾಯಿತು, ಅಲ್ಲಿ ಪ್ರೇಯರ್ ಮಾಡೋದು, ಅಲ್ಲಿಂದನೇ ಒಂದು ಫೋನಲ್ಲೇ ಒಂದು ಪ್ರೇಯರ್, ಮೋಸ್ಟ್ಲಿ ಇಲ್ಲೂ ಮಾಡಿದ್ದು, ಅವ್ರ ಮನೇಲಿ ಮಾಡೋದು ಮೊನ್ನೆ. ಅವಾಗಲಿಂದಲೇ ಟೆಕ್ಸ್ಟ್ ಮೆಸೇಜ್ ಶುರುವಾಗಿದೆ. ಮತ್ತೆ ಲವ್ ಅಫೇರ್, ಗಂಡ ಹೆಂಡತಿ ಒಳಗೆ ಲವ್ ಅಫೇರ್ ಶುರು ಆಗಿದೆ. ತಗೊಳ್ಳಿ, ಅದು ನೋಡೋ ಮುಖ ನಗತ್ತದು. ಹಲ್ಲೆಲೂಯ ತಗೊಳ್ಳಿ. ಆಮೇಲೆ ಯಾರಿಗೆ ನಮ್ಮ ಉಮೇಶ್ ಟೆಕ್ಸ್ಟ್ ಮೆಸೇಜ್ಗಳು ನೋಡಿ ನಗು, ಪ್ರೇಯರ್ದು ಆನ್ಸರ್ ಬಂದ್ಬಿಟ್ಟಿದೆ ಪಾಸ್ಟರ್ ಅಂತೇಳಿ. ಇಬ್ಬರು ಲಾಯರ್ಗಳು ಕೇಳಿಯವರು. ಹಲ್ಲೆಲೂಯ. ಆಮೇಲೆ ಇವಾಗ ಅವ್ರು ಬಂದು ಅವ್ರಿಗೆ ಇನ್ನೂ ಕೌನ್ಸಿಲಿಂಗ್ ಮಾಡಲಾಯ್ತು. ನಾನು ಹೇಳ್ಕೊಟ್ಟೆ ಅವ್ರಿಗೆ ಹೆಂಗಿರಬೇಕು ಎಲ್ಲ ಹೆಂಗೆ ವಿಚಾರಗಳು ಅಂತ. ಆ ಥರದ್ದೇನಿಲ್ಲ ಅವರು. ಆ ಥರ
ಇಲ್ಲಿರೋರು ಎಲ್ಲರಿಗಿಂತನೂ ಸ್ಮೂತ್. ಪಾಪ ಹುಡುಗ ನೋಡಿದೆ, ಲಾಯರ್ ಆದರೂ ಎಲ್ಲರಿಗಿಂತನೂ ಸ್ಮೂತ್ ಇದ್ದಾರೆ. ದಯವಿಟ್ಟು ಅವ್ರಿಗಂತೂ ಹಂಗೆ ಆಗಲೇಬಾರ್ದಲ್ವ. ಅಯ್ಯೋ ಪಾಪಗಳವೆಲ್ಲ. ಹಲ್ಲೆಲೂಯ. ಪ್ರೇಯರ್ ಮಾಡಲಾಯಿತು. ಓಕೆ, ಅದಕ್ಕೆ ಅವ್ರಿಗೆ ಏನೇನು ಎಲ್ಲ ಪ್ರಾಫಿಸನ್ನು ಹೇಳಿ ಕಳಿಸ್ತು. ತುಂಬ ಖುಷಿ ಅವರಿಗೆ. ಹಲ್ಲೆಲೂಯ. ದೇವರು ಕಟ್ಟಿದ್ದನ್ನ ಮನುಷ್ಯ ಅಗಲಿಸಂಗಿಲ್ಲ. ಅದು ನೋಡಿ, ಎಂಥ ಯಾವುದೇ ಫ್ಯಾಮಿಲಿ ಇರೋರು, ಯಾವುದೇ ಜಾತಿಯವರು ಇರಲಿ, ಆ ಕುಟುಂಬ ಅಗಲಂಗಿಲ್ಲ. ಅದು ಲೆಟ್ಸ್ ಗೋ. ಥ್ಯಾಂಕ್ ಯು ಫಾದರ್. ರಬ ಖಲಬ ಶಬಬ ರಬರ ರಬ ಲಮ ಶಂದು ರುಬಾರಿ ಖಲಬ. तू ही सहारा है मेरा, मुश्किल समय में तू ही दिलासा, साथ रहेगा तू सदा. ಎಲ್ಲ ಕೈಗಳ ಮೇಲೆ. यीशु मसीह भरोसा मेरा, तू ही सहारा है मेरा, मुश्किल समय में तू ही दिलासा, साथ रहेगा तू सदा. करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. मैं हाथ उठाकर गाऊंगा यीशु तेरा नाम है ऊंचा. मैं हाथ उठाकर गाऊंगा यीशु तेरा नाम है ऊंचा. मैं हाथ उठाकर गाऊंगा यीशु तेरा नाम है ऊंचा. मैं हाथ उठाकर गाऊंगा यीशु तेरा नाम है ऊंचा. मौत से बचाया तूने, जीवन नया ही दे दिया. नाम लेकर पुकारा मुझे, महिमा से मुझको भर दिया. मौत से बचाया तूने, जीवन नया ही दे दिया. नाम लेकर पुकारा मुझे, महिमा से मुझको भर दिया. करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. मैं हाथ उठाकर गाऊंगा यीशु तेरा नाम है ऊंचा. मैं हाथ उठाकर गाऊंगा यीशु तेरा नाम है ऊंचा. मैं हाथ उठाकर गाऊंगा यीशु तेरा नाम है ऊंचा.
ಕೈಗಳ ಮೇಲೆತ್ತಿ ಹಾಡ್ತೀನಿ ನಾನು, ಯೇಸುವೇ ನೀನು ಉನ್ನತ. ಥ್ಯಾಂಕ್ ಯು ಫಾದರ್. ಕೈಗಳ ಮೇಲೆ ನೀನು ಉನ್ನತ, ಅದ್ಭುತ ಮಾಡುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಎಲ್ಲರೂ ನಿನ್ನ ಹಾಗೆ ಯಾರೂ ಇಲ್ಲ. रखना संभाल के, इस देश को रखना संभाल के, इस देश को रखना संभाल के, इस देश को रखना संभाल के. ನಮ್ಮ ದೇಶನ ಏಸಪ್ಪ ರಕ್ಷಣೆ ಮಾಡಿಟ್ಕೊಂಡು ಮುಂದಿನ ರೀತಿದೆ. जब कोई नहीं कहीं नहीं मेरा यीशु. हालेलೂಯಾ. ಕರೆಸ್ಕೊಂಡಿರೋ ಚಿಕ್ಕ ಮಕ್ಕಳು ಕರೆಸ್ಕೊಳ್ತಾರೆ. ಯಾರು ಯಾವನಷ್ಟು ಇದರಲ್ಲಿ ಕೆಲವರು ನಿಮ್ಮ ಮಕ್ಕಳೆಲ್ಲ ಇನ್ನೂ ಚಿಕ್ಕವರು, ನಮ್ಮ ಮಕ್ಕಳುಗಳು ಚಿಕ್ಕವರೇ, ಅವರು ಭವಿಷ್ಯ ಯೋಚನೆ ಮಾಡಬೇಕು. ಈ ದೇಶ ಇರಾಕ್ ನೋಡ್ರಿ, ಇರಾನ್, ಸಿರಿಯಾ ನೋಡ್ರಿ, ನೀವು ಏನು ನಡೀತಾ ಇದೆ. ಇದಕ್ಕಿಂತ ಫ್ರೀಡಮ್ ಇತ್ತು ಒಂದಿನ, ಅಲ್ಲಿ ಇದಕ್ಕಿಂತ ಫ್ರೀಡಮ್ ಇತ್ತು. ಇವತ್ತು ನೀವು ತುಂಬಾ ಬರೋದಕ್ಕಿದೆ. 5 ಗಂಟೆಗೆ ಬರೋಕ್ಕಿದೆ. ನಾನು 4 ಗಂಟೆಗೆ ತಣ್ಣೀರು ಸ್ನಾನ ಮಾಡಿ ರೆಡಿ ಆಗಿದ್ದು. ಅರ್ಥ ಈ ವಾಕ್ಯ ಹೇಳಲೇಬೇಕಾಗಿಲ್ಲ. ಮೊಣಕಲಾಗಿ ಪ್ರೇಯರ್ ಮಾಡಿಸ್ಬೇಕು. 2 ಪೂರ್ವಕಾಲ 7:14 ನೆನಪಿಗೆ ಆಗಲು ಏನಿದೆ ಬೇರೆ ಜೋರಾಗಿ 2 ಪೂರ್ವಕಾಲ 7:14 ಏನಿದೆ? ವೆರಿ ಗುಡ್. ನನ್ನನ್ನು ತಗ್ಗಿಸಿಕೊಂಡು ಒಳಗೆ ಬರುವುದಾದರೆ ನಾನು ಅವರ ಮರೆಯಲಿಕ್ಕೆ. ಆಮೆನ್. ಹಲ್ಲೆಲೂಯಾ. ದೇಶನ ಗುಣಪಡಿಸುತ್ತಿದ್ದೇನೆ. ಆಮೆನ್. ಹಲ್ಲೆಲೂಯಾ. Hallelujah. Hallelujah. If my people repent and come to me, Hallelujah. I will heal the nation. Hallelujah. ಮಾತಾಡ್ತಿದ್ದೀವಿ. Hallelujah. ನನ್ನರಿಂದ ಇಳಿಸ್ಕೊಂಡು ನನ್ನ ಜನರು
ಹಬ್ಬ ಎಲ್ಲಿಗೆ ಸಾಕಾಗಲಿ ಕೆಡಿಸ್ಕೊಳ್ಳಿ. ಒಬ್ಳು ದೆಬೋರ ಆ ಕಾಲದಲ್ಲಿ ಅವಳ ಆಚೆಗೆ ಬರೆಗಿಲ್ಲ ಹೆಂಗಸು ಆ ಕಾಲದಲ್ಲಿ ಒಬ್ಳೆ ಸರಿ ಅರ್ಥ ಆಗ್ತಿದೆ ನಿಮಗೆ? ಇನ್ನು ಟೈಮ್ ಇದೆ, ಹೋಗಿ. ಇವತ್ತಿನ ಆಗಸ್ಟ್ 15 ಅದಾದಿನ ನಮ್ಗೆ ಚಿಂತೆ ಇಲ್ಲ. ಇವತ್ತು ಹೋಗಿ ನೀವು ಈ ದೇಶ ಏನೇನು ಹೇಳಬೇಕು ನೀವು ಹೇಳಿ ಹೋಗಿ. देश को रखना संभाल के, इस देश को रखना संभाल के. हालेलुया. नंबरदा ಯೇಸುವಿಗೆ ನಂಜನರು, ಯೇಸುವಿಗೆ ನಂಬರದ ಯೇಸುವಿಗೆ ಸಂಧಿಸು ಭಾರತ, ಹೇಳಿ ಸಂಧಿಸು ಸಂಧಿಸು ಭಾರತ, ಸಂಧಿಸು ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನು ಸಂಧಿಸು. ನನ್ನ ಯೇಸುವಿಗೆ ನಂಜನರು, ಯೇಸುವಿಗೆ ನಮ್ಮ ಯೇಸುವಿಗೆ ರಕ್ಷಿಸು ಭಾರತ, ರಕ್ಷಿಸು ರಕ್ಷಿಸನ್ನು ಕಿರಿಯರನ್ನು ಎಲ್ಲರನ್ನು ರಕ್ಷಿಸು. ಹಾಲೆಲೂಯಾ. ಎಷ್ಟು ಉಪವಾಸ ಇದೆ? ನನಗೆ ಉಪವಾಸ ಇರೋರು ಬೇಕಾಗಿದೆ. ಅನೇಕರು ಶುಕ್ರವಾರ ಶನಿವಾರ ಕಂಪಲ್ಸರಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದೇನು ಆಯ್ತಾ? ಹೌಲ ಒಂದು ಮೂಳೆ ಕಂಡುಕೊಂಡಂತೆ ಮಾಂಸ ಕೇಳಿಸ್ಕೊಳ್ಳಿ. ಯಾರು ಸಣ್ಣ ಇದ್ದಾರೆ ಇನ್ನೂ ಊಟ ಗೊತ್ತಿಲ್ಲ ಆಯ್ತಾ? ಅವನಿಗೆ ಊಟ ತಿಂಡಿ ನೀರು ಕುಡ್ದು ಅಂತ ಕೇಳಿದ್ರು ಹೌದಾ? ನಮಗೆ ಆ ಮನೆಯಲ್ಲಿ ವಾಡೆಗಳೆಲ್ಲ ತುಂಬಿರುತ್ತೆ, 10 ಮೂಟೆ ರಾಗಿ ಅವಾಗ ತಲಕಿಗೆ ಗೊತ್ತಾ ನಿಮಗೆ? ಅವನಿಗೆ ಮುಂದಿನ ಊಟ ಎಲ್ಲ ಸಿಗುತ್ತೆ ಗೊತ್ತಿಲ್ಲ, ಬೇಕಾಗುದಿಲ್ಲ, ಅವನಿಗೆ ಬೇಕಾಗುದಿಲ್ಲ. ಅವನು ಮೂಳೆಗೆ ಮಾಂಸ ಅಂದ್ಕೊಂಡಿತ್ತು, ಕಪ್ಪನೆ ಮನುಷ್ಯ ಇಷ್ಟೇ ಉದ್ದ, ಅಪೋಸ್ತಲ ಇಷ್ಟೇ ಉದ್ದ, 4 ಅಡಿ. ಅವನೇನೇನು ಮಾಡಲ್ಲ ಅಂತ ಬೈಬಲ್ ನೋಡಿದ್ರೆ ಕಲ ಏನ್ ಮಾಡ್ತಿದೆ ಏನೋ ಕೇಳಿ. ಹಾಲೆಲೂಯಾ. ಅಲ್ಲಿ ಶೋಭೆ ನೆನಪಿದೆ ನಿಮಗೆ? ಒಂದು ಹೋರಾಟದ ರೆಸ್ಟ್ ಇದ್ರೆ ಏನಾದ್ರು ಆಯ್ತು ಮಲ್ಬಿಟ್ಟು ಸೈನಿಕರು ಯಾವ ಟೈಮಲ್ಲಿ ವಿಶ್ರಾಂತಿ ಮಾಡ್ತಾರೆ ಗೊತ್ತಾಗ್ತೀವಿ, ಯಾವಾಗ ಅವಕಾಶ ತೆಗೆದು ಮಾತಾಡೋದು ಮಾಡಿದ್ವಿ. ಆದ್ರೆ ಸೋತೆ ಅಂತ ಹೇಳೋದು ಕೊನೆಯ ಉಸಿರು ತಂದ್ಕೊಂಡ್ರೆ. ಹಾಲೆಲೂಯಾ. ಚಂದು ಅವರು ತಾತ್ವಿಕ ವಿಚಾರಿಸಿದ್ರು ಗೊತ್ತು, ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ, ನಾಲ್ಗೆ ಆಚೆ ಬರ್ತಾರೆ. ಆದ್ರೆ ಇವರಿಗೆ ಅಪ್ಪ ಮಕ್ಕಳ ಬುದ್ಧಿ ಬಂದೇ ಇಲ್ಲ. ಕರೆಸ್ಬೇಕು, ಮಾಸ್ಟರ್ ಕರೆಸ್ಬೇಕು, ಇಲ್ಲೇ ಇದ್ದಾರೆ. ಅಯ್ಯಪ್ಪ 4 ಬಿದ್ದೋಗಿದೆ ತಾತಂದು. ಈಗ 84 ಅವರಿಗೆ ಎಷ್ಟು ವರ್ಷ ಆಗ್ತದೆ? 4 ವರ್ಷ ಇದೆ. 4 ಬಿದ್ದೋದು ಏನಂತ ಗೇಟ್ ಪಾಸ್ ಅಂತ 4 ತೆಗೆ ಆಚೆ ಅಂತ ಗೊತ್ತಾ ನಿಮಗೆ? ನಾವು ಕೇಳಿದ್ರೆ ಮೆಡಿಕಲ್ 4 ಬರ್ತಿಲ್ಲ ಕೇಳಿ. ಅದು ಹೆಂಗ್ 4 ಓಪನ್ ಆಯ್ತು? ಪಾಸ್ಟರ್ನ ಕರೆಸಿ ಪ್ರೇಯರ್ ಮಾಡಿದ್ರು, ನಾನು ಕಾಸು ಕೊಡ್ತೀನಿ ಹೇಳಿದೆ. ಅವಾಗ ಕಾಸು ಕೊಡ್ತೀನಿ ಹೇಳಿದ್ವಿ ಈ ತರ ಬೇಕಾಗುತ್ತೆ. ಏಕೆ ಮೆಡಿಕಲ್ ಪ್ರೇಯರ್ ಇಲ್ಲ? ಹರ್ಷ ಅವರ ಅಮ್ಮ ಏನಾಯ್ತು? ಎದ್ದು ಬಿದ್ದು ಅವ್ನು ಇಂಜಿನಿಯರ್ದೇ ಕನಸು, ನನ್ನದೇ ಕನಸು. ಓಕೆ ತಿಳ್ಕೊಳಿಸ್ಬಿಡಿದ್ವಿ. ಹೋಗಿ ಪ್ರೇಯರ್ ಮಾಡಿ ಏನು ಹೇಳಿದ್ರು ನಾವು? ಏನು ಹೇಳಿದ್ವಿ ಅವ್ರಿಗೆ? ಇನ್ನ ಮೊಮ್ಮಕ್ಕಳು ಮದುವೆ ಆದ್ರೆ ಮೇಲೆ ನೀನು ಅಲ್ಲಿ ತನಕ ಇಲ್ಲ. ಅಯ್ಯ ಜೀವ ಹೋಗ್ತಾ ಇದೆ ಇಲ್ಲಿ ಕೆಲಸದಲ್ಲಿ. ಸುಮ್ಮ ಓಡೋಗ ನಿಂತಿರಲ್ಲ ನೀವು ಕೆಲ್ಸ್ಕೊಳ್ತೀವಿ. ಹಾಲೆಲೂಯಾ. 80 ಅವಾಗ 82 ಅವಾಗ 84 ನಾಟಕ 16 ಉಳಿದ್ರೆ ಸಂಚುರಿ ಆಗುತ್ತೆ. ಹಾಲೆಲೂಯಾ. ಏನಾಯ್ತು? ಮೊದಲು ಒಂದು ಮದುವೆ ಆಯ್ತು, ಇವನ್ ರೆಡಿ ಇದೆ. ಇವನ್ ಆದ್ಮೇಲೆ 3 ಜನ ಆದಂಗೆ, 5 ಜನ ಮೊಮ್ಮಕ್ಕಳು ಇದ್ರು. ಇವನ್ ಆದ್ರೆ 3 ಆದಂಗೆ. ಯಾಕಂದ್ರೆ ಅತ್ತೆ ಮಕ್ಕಳಿಗೆ ಜಾಯಿನ್ ಮಾಡಿದ್ವಿ ಅಂತ, ತಂದೆ ತಂಗಿ ಮಕ್ಕಳಿಗೆ ರೆಡಿ ಆಗಿದೆ. ಹಾಲೆಲೂಯಾ. ಇನ್ನಿಬ್ರು ಉಳ್ಕೊಳ್ತಾರೆ. ಹಾಲೆಲೂಯಾ. ನೀನು ಸಾಯ್ಬೇಕು ಸಾಯಕ್ ಬಿಡೋದ ಇನ್ನೇನು ಕೈಗಳು. इस देश को रखना संभाल के, इस देश को रखना संभाल के. ಅನಿಸುತ್ತೆ ನಾನು ನೀವು ದೊಡ್ಡ ಒಂದು ಕೊಡುಗೆ ಅಂದ್ರೆ ದೇಶಕ್ಕಾಗಿ ಪ್ರೇಯರ್ ಮಾಡೋದು. ಹೋಗ್ಬೇಕಾದ್ರೆ ಮ್ಯಾಪ್ ತಗೊಂಡು ಹೋಗ್ಬಿಡಿ, ಭೂಪಟ ಕನ್ನಡದವರು
ಇಂಡಿಯಾ, ಏಷ್ಯಾ ಎಲ್ಲರೂ ತಗೊಂಡು ಹೋಗಿ ಮುಟ್ಟಿ ಮುಟ್ಟಿ ಪ್ರೇರ್ ಮಾಡಿ. ಯಾವ ವಯಸ್ಸು ಯಾವ ಭಾಷೆ ಇರ್ಬೋದು ನೀವು ಅಲ್ಲಿಗೆ ದೇವ್ರು ಕರ್ಕೊಂಡು ಹೋಗ್ತಾರೆ. ಓಪನ್ ಚಾಲೆಂಜ್ ನಿಮಗೆ ಕಳಿಸ್ಬಿಡಿ. ಸ್ವಲ್ಪ ಸರಿಯಾಗಿ ಸಭೆ ನೀವೇನಿರ್ಬೋದು, ನೀವು ಯಾವ ವಿಷಯದಲ್ಲಿ ಮಾತಾಡ್ಕೊಳ್ಳಿ. ನೀವು ಯಾವ ಭಾಷೆಯಲ್ಲಿ ಮಾತಾಡೋ ಚಿಂತೆ ಮಾಡಬೇಡಿ. ನೀವು ಯಾವ ಭಾಷೆಯಲ್ಲಿ ಹೇಳ್ಕೊಳ್ಳಿ. ಅವರು ಮೊನ್ನೆ ಯಾವುದೋ ಒಂದು ಭಾಷೆನ ನಾನು ಕೇಳಿಸ್ಕೊಂಡು ಹೋದೆ. ಅಯ್ಯ ನೀನ್ ತರ ಮಾತಾಡ್ತಾವೆ ನೀನ್ ತರ ಹೌದಾ, ಮೋದಿ ಹೇಳ್ತೇನೆ ಅಂತ ಗೊತ್ತಾಗ್ತದೆ, ಅದು ಗೊತ್ತಾಗುತ್ತೆ. ಬಿಡೋದು ಒಂದು ಅಕ್ಷರ ಗೊತ್ತಾಗಲ್ಲ, ಒಂದು ಅಕ್ಷರ ಫಾಲೋ ಮಾಡೋಕ್ಕಾಗಲ್ಲ ಅಂತ ಭಾಷೆಗಳು ಇದ್ದಾವೆ. ನಮಗೇನು ಚಿಂತೆ ಬೇಡ. ಅದಕ್ಕೆ ಅಲ್ಲೇ ಅವನಿಗೆ ಟ್ರಾನ್ಸ್ಲೇಟ್ ಇಟ್ಕೊಳ್ತಾನೆ. ಏನು ಬೇಡ, ನೀನೆಲ್ಲೋ ನಿಂತ್ರೆ ತಪ ಜನ ಇಷ್ಟ ಕೇಳಿಸ್ಬಿಟ್ಟು ನಾನು ಹೋಗ ಮೈ ಕೇಳಿ ಕೊಡೋರು ಏನಾದರೂ ಅವನು 1500 ಅದ್ರ ಗ್ಯಾರಂಟಿ ಆಗೋದು ಗ್ಯಾರಂಟಿ. ಅದರಲ್ಲೂ 5 ದಿನ ಮೊದಲು ಹೋದ್ರೆ ಮುಗಿತು ಕತೆ. ದೇವ್ ಕೇಳಿ 2 ತಿಂಗಳು 3 ತಿಂಗಳು ಹೋಗ್ಬಿಟ್ಟಾಗ ಒಂದು ವಾರ 8-9ನೇ ದಿನ ಹೊರಗಡೆ ಹೋಗಿದ್ದು 10 ಕ್ಯಾನ್ ಹೇಳಿದೆ 6 ಹೋಗ್ಬಿಡ್ತಾರೆ. 3 ದಿನದೆಲ್ಲ ಓಕೆ. ಅದು ಮಿಷನ್ ಹೋಗ್ತಿರಲ್ಲ ನೀವು, 2-3 ತಿಂಗಳು ಹೋಗಿಲ್ಲ ನೋಡಿ ಕಳಿಸ್ಬೋದು ನಾವು. ಇಲ್ಲಿ ನೋಡಿಲ್ಲ, ಈ ಬರೀ ನೀವು ಇಲ್ಲಿಂದ ಬಸ್ ಹತ್ತಿಯಲ್ಲ, ಎಲ್ಲಿ ಬರೋದೊಂದು ಬಿಡ್ತಾರೆ, ಇಲ್ಲಿ ದೇವ್ರು ಬಿಡ್ತಾನೆ, ಯಾರು ಬಿಡ್ತಾರೆ ಡ್ರಾಪ್ ಮಾಡ್ತಾರೆ. ನೀವಲ್ಲ ಇಲ್ಲೇ ಫ್ಲೈಟ್ ಅದೇನಾಗುತ್ತೆ, ಅದ್ರ ಸೇವೆಗೆ ಹೋಗ್ಬೇಕಾದ್ರೆ ಕಳಿಸ್ಕೊಳ್ಳಿ. ಇದು 3 ದಿನದ ಏನು ದೊಡ್ಡ ವಿಚಾರ ಇಲ್ಲ. ಅವರೆಲ್ಲ ಅಯ್ಯೋ ಬೀದಿಲೇ ಜೀವನ ಹೆಂಗಿರ್ತೇವೆ. ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ. ಕರ್ಕೊಂಡೋಗಿ ನಿಮ್ದು 5-6 ತಿಂಗಳು ಇದು ರಿಟರ್ನ್ ಆಗಿ ಕರ್ಕೊಂಡಿದ್ದೀನಿ. ಎಲ್ಲ ನೀವೆಲ್ಲ ಪ್ಲಾನ್ ಮಾಡಿದ್ವಿ. ಚೌಕಲ್ಲಿ ಕರ್ಕೊಂಡು ಹೋಗ್ಲಿ ಮನೆ ಮಾಡ್ತೀವಿ. ಅಲ್ಲೆಲ್ಲ ಹೋಗಿ ಇವರೆಲ್ಲರೂ ಕೆಲಸ ತರಿಸ್ಕೊಂಡು ಹೋಗಿರ್ತಾರೆ. ಫಸ್ಟ್ ರಜನಿ ಸಿಸ್ಟರ್ ಕರ್ಕೊಂಡು ಅಲ್ಲೆಲ್ಲ ಹೋಗಿ ಇಲ್ಲಿ ಯಾವ ಸಿಗ್ತಪ್ಪ, ಯಾವ ಕಡೆ ಹೋಗ್ತಾರೆ ಫಸ್ಟ್ ಉದುರು ಸರಿ ಕಡೆಗೆ ಹೋಗಿ ಬರ ಒಳ್ಳೆ ಸಿಕ್ಕೋದು ಬಿಟ್ಟುಕೊಂಡ್ಮೇಲೆ ಫಸ್ಟ್ ಸಿಗೋದು ಯಾವುದು? ಬಿಟ್ಟುಕೊಂಡ್ಮೇಲೆ ಫಸ್ಟ್ ಸಿಗೋದು. ಆಗ ಕಿಚ್ಚಿ ನಿಂತ್ಕೊಂಡು ಹೆಂಗೆ ಕಿರ್ತೀರಾ? ಹೆಂಗೆ ಕಿರ್ಚ್ತೀರಾ? ಮುಕ್ತಿದಿಲ್ಲ ಯೇಸುನ ಶಾಂತಿ ದಿಲ್ಲ ಯೇಸುನ ಸ್ತುತಿಸಿರಿ ಯೇಸುನಾಮವ. ಇಷ್ಟೇ ಒಟ್ಟು ಬಂದ 50 ವರ್ಷ ಇದೆ. ಬೇರೆ ಹಾಡು ಬೇಕಾಗಿಲ್ಲ, ಯಾವ ಹಾಡು ಬೇಡ, ಪ್ರೀಚಿಗೂ ಬೇಡ. ಏನು ಸ್ತುತಿಸಿರಿ ಯೇಸುನಾಮವ. ಯಾರಾದ್ರೂ 10-15 ಜನ, ಯಾಕೆ ಸ್ವಲ್ಪ ಕೆಲವು ಓಡೋದು ಇರುತ್ತಲ್ಲ, ನೀನು ಯಾವ ಒಳ್ಳೆ ಸ್ಕೂಲ್ ಯಾರು ಗೊತ್ತು ನಿಮಗೆ? ಕೈ ನೋಡೋಣ. ನೀನು ಮೊಸಳೆ ಹೊಸದಾಗಿ ತಲುಪದ ಒಳಗಡೆ ಆ ಸೆಕ್ಸನ್ ಮೊಸಳೆ ಸಾವಿರ ಜನ ಹಿಂದೆ ಇರ್ತಾರೆ. ಕೇಳಿಸ್ತಾರೆ ಮೊಸಳೆ ತಲುಪದ ಒಳಗಡೆ 1000 ಜನ ಇರ್ತಾರೆ. ಒಂದು 10 ನೆಕ್ಲೆಸ್ ಇರ್ತಾವೆ. ಈಗ ಹೊಡ್ತಾರೆ ನೋಡಪ್ಪ, ಎಲ್ಲ ಹೊಡ್ತಾರೆ. ನಿಜ ಹೇಳ್ತಾರೆ. ನಾನು ಕೇಳಿಸ್ಕೊಳ್ಳಿ, ಏನಾದ್ರು ನಾನು ಜೋಕ್ ಮಾಡ್ತೀನ? ದೇವು ಕೇಳಿ ಫಸ್ಟು ಇನ್ಯಾರಿದ್ದಾರೆ ಬ್ರದರ್ಗೂ ತಾಯಿದೆ ಅವರಿಗೆ, ಅದಕ್ಕೆ ಹಿಂದೆ ಬಿದ್ದಿದ್ದವರು. ಯಾರಿಗೆ ಸ್ವಲ್ಪ ಸೀರಿಯಸ್ ಇದ್ರೆ ಕೈ ಐತಿ ನೋಡೋಣ. ನಮ್ಮ ಮಾತುಗಳು ಮಾತಾಡ್ತೀವಲ್ವಾ, ಸೀರಿಯಸ್ ಇದೀರಾ? ಮುತ್ತಿಕೊಂಡು ನೋಡಿದ್ರೆ ಹೆಂಗಿದೆ ಮುತ್ತಿಗಳು ಅಂತ ನಿಮಗೆ. ನಾನು ನ್ಯೂಸ್ ಪೇಪರ್ ಹೇಳಿದ್ದೇನೆ. Hallelujah. ಮಾಡಕ್ಕೆ ಅಟ್ಲೀಸ್ಟ್ ತಪ್ಪ ವ್ಯಕ್ತ ಮಾಡ್ತೀರಾ, ಅದು ಮಾಡಕ್ಕೆ ವ್ಯಕ್ತ ಮಾಡ್ತೀರಾ? ಅಷ್ಟು ಸತ್ಸಂಗ ಕರ್ಕೊಂಡು ಇಲ್ಲ ಜೊತೆ ಕರ್ಕೊಂಡು. Hallelujah. ನಿಮ್ಗೆ ಏನ್ ಸಪ್ಲೈ ನಾವು ಮಾಡಿಸ್ತೀವಿ, ನೀನು ಏನ್ ಬೇಕು ನಾವು ಕಳಿಸ್ತೀವಿ. ನಾವು ಏನ್ ಬೇಕು ಕಳಿಸ್ತೀವಿ ನಾವು ನಿಮಗೆ. ಅಷ್ಟು ಹೋಗೋದು ಒಳ್ಳೆಯದಲ್ಲ, ಹೋಗೋದು ಚೆನ್ನಾಗಿರುತ್ತೆ. Hallelujah. ನೀವು ಕೇಳಿ, ಇದಕ್ಕೆ ಕೇಳಿದ್ರೆ ನೀವು ನಾವು ಬೈಬಲ್ ಹಂಚಕ್ಕೆ ಹೋಗ್ತಿದ್ವಲ್ಲ ಹಳ್ಳಿಗಳಿಗೆ, ದೆವ್ವ ಹಿಡಿದವರು ಮನೆಯಿಂದ ಆಚೆ ಬರ್ತದೆ. ಯಾರಪ್ಪ ತಡಿತೀರ ನೀವು? ಏನ್ ಮಾಡ್ತೀವಿ ಹೇಳಿದೀನಿ. ಈಗ ಊರೊಳಗಡೆ ಹೋದ್ರೆ ದೆವ್ವ ಹಿಡಿದವರು ಅದರಿಂದ ಮನೆ ಊರವರು ಮಾಡಿದ್ರು. ನಾವಿನ್ನೂ ಹಿಡಿದೇ ಇಲ್ಲ, ಸೇವೆಗೆ ಸರಿಯಾಗಿ ಹಿಡಿದೇ ಇಲ್ಲ. ಏನದು ಕಿಂಚಿನ ಹಿಡ್ಕೊಂಡು ಪಡ್ಕೊಂಡು ಶಬ್ದ ಮಾಡ್ಬಿಟ್ಟು ದೊಡ್ಡ ಸೇವೆ ಬಿಡ್ತಾರೆ. ನಿಮಗೆ ಅಭಿಷೇಕ ತಗೊಳ್ಳಿ, ಹೋಗಿ ಲೋಕ ನಾನು ಹೇಳೋದು. ಥ್ಯಾಂಕ್ ಯು ಜೀಸಸ್. ಈ ಸ್ವಾತಂತ್ರ್ಯ ದಿನಾಚರಣೆ ನೀನು ನಾವು ಸರಿಯಾಗಿ ಪ್ರಯತ್ನ ಮಾಡೋಕ್ಕಾಗಿಲ್ಲ, ಮನೆಯವ್ರು ಮಾಡಿ ಆಯ್ತಾ? 143 ಕೋಟಿ ಜನ ಈ ದೇಶದಲ್ಲಿರೋದು, 143 ಕೋಟಿ. ಓಕೆ, ಈ ದೇಶ ಎಲ್ಲಿರುತ್ತೆ ನಮಗೆ ಅನೇಕರಿಗೆ ಹೇಳಾಗಿದೆ. ನಾನು ನನ್ನ ಕಣ್ಣು ಮುಂದೆನೇ ಈ ದೇಶ ಈ ಸಭಾ ಕಡೆ
ಎಷ್ಟು ಹೇಳ್ಬೋದು ನಾನು ಅಲ್ಲಿಂದ ನನಗೆ ನಿದ್ದೆ ಬೇಡ ನನಗೆ 100 ಕೋಟಿ ಕೊಟ್ಟರು ನನಗೆ ಓಕೆ ಬೇಡ ಬೇಡ ಹೇಳಿ ಒಡವೆ ಬೇಡ ದುಡ್ಡು ಬೇಡ ಅಂದ್ಬಿಟ್ಟು ಆಮೇಲೆ ನಿನಗೆ ತುಂಬಾ ಜಾಸ್ತಿ ಆಗಿ ನಮ್ಮ ಕಡೆ ಕಳಿಸ್ಬಿಡ್ತೀನಿ ಬೇಡ ಗಿಡ ಅಂತ ಹೇಳ್ಬೇಡ ಅದಕ್ಕೆ ದೇವರು ನಮ್ಮ ನಿಮ್ಗೆ ಬರೀ ಕಾಸು ಒಡವೆ ಮಾತಾಡ್ತಾನೆ ಆಯ್ತಾ ಬರೀ ಬಂದ್ರೆ ನಮಗೆ ಕೊಡೋದು ನಿಮಗೆ ಜಾಸ್ತಿ ಇರ್ತದೆ ನಮಗೆ ಕೊಡು ಇಲ್ವಾ ಅವರು ವೆಂಕಟೇಶ್ ಗ್ಯಾಂಗ್ಸ್ಟರ್ ಬರೀ ಕಾಸು ಕಾಸು ಅಂತ ಸರಿ ನಿಮಗೆ ಜಾಸ್ತಿ ಆದರೆ ನಮಗೆ ಕೊಡ್ಬೋದು ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ನಿಮಗೆ ಅಷ್ಟೊಂದು ಉಳಿಯತ್ಕೊಂಡ್ರೆ ನಿಮಗೆ ಹಲೆ ಹೊಡೆದಿಲ್ಲ ಹಲೆ ಲೂಯ ಎಲ್ಲ ಕೈಗಳಲ್ಲಿ ಥ್ಯಾಂಕ್ ಯು ವರ್ಷ ನಾವು ಒಳ್ಳೆ ಪ್ರಾರ್ಥನೆ ಮಾಡಿ ದೇಶ ಅನ್ನಿಸ್ತದೆ ದೇವರು ನಮಗೆ ನೈಟ್ ಪ್ಲೇನ್ ಬರೋದ್ರೊಳಗಡೆ ನನಗನ್ನಿಸ್ತಾ ಇದೆ ಆ ವಾಟರ್ ಫ್ಲಾಡ್ ಹಿಡಿದವ್ರಲ್ಲ ಕೇಳಿಸ್ಕೊಂಡು ಎಲ್ಲಿ ಟಚ್ ಆಗಿದೆ ಗೊತ್ತಾ ಯಾವುದು ಕತ್ತಿಗೆನೆ ಕಿತ್ಕೊಂಡು ಹೋಗಿದೆ ಕೇಳಿಸ್ಕೊಂಡು ಏನಾಗಿದೆ ಗೊತ್ತಾ ಯಾರು ನಿಮಗೆ ಆ ಒಂದು ಪಕ್ಷಗಳಿದ್ದು ನೋಡಿ ಮೋದಿ ಜೊತೆ ಪಕ್ಷಗಳು ಅವರೆಲ್ಲ ರಾಹುಲ್ಗೆ ಥ್ಯಾಂಕ್ಸ್ ಹೇಳೋದಿದ್ದಾರೆ ಕೇಳಿ ಓಪನ್ ಆಗಿ ಪಾರ್ಲಿಮೆಂಟ್ ಒಳಗಡೆ ನಾನು ಅನ್ಕೊಳ್ಳೋದು ನಾನೇ ರಾಹುಲ್ ಗಾಂಧಿ ಆಗಿದ್ರೆ ಅವತ್ತು ಅಲ್ಲೇ ಕೇಳಬೇಕಾ ಗೌರ್ಮೆಂಟ್ ರಾಹುಲ್ ಪಾಪ ಡಿಸೆಂಟ್ ಇದೆ ಎನಿ ಮೂಮೆಂಟ್ ಇದೆ ಅದು ಆಯ್ತಾ ICU ಇದೆ ಅದು ಆಯ್ತಾ ಟ್ರೈನ್ ಮಾಡಿ ಹೋಗಿ ಸರಿಯಾಗಿ ಅಲ್ಲೇ ಹೋಗಿ ರಾತ್ರಿ ಹಾಮನ್ ಹೆಂಗಾಯ್ತು ರಾತ್ರಿ 3 ಗಂಟೆಗೆ ಬಂದು ಕೂತಿರೋದು ತುಂಬಾ ಸೀರಿಯಸ್ ಇದೆ ಅದು ಕೇಸ್ ಅವ್ರ ಜೊತೆಲಿದ್ದ ಪಕ್ಷಗಳು 20 ಜನ ಪಕ್ಷಗಳು ಬಿಡಕ್ಕೆ ಕಡಿದ್ದಾರೆ ಟ್ರೈನ್ ಮಾಡೋದಾಗಿ ಇರೋದು 2,000 ಬರಲ್ಲ ಯಾರಿಗೆ ಹೆಂಗಸರು ಕೈ 10,000 ಆಗುತ್ತೆ ಸ್ವಲ್ಪ ನಿಲ್ಸ್ಕೊಳ್ಳಿ ಅವಾಗ ನಮಗೆ ಅರ್ಧ ಬರ್ಬೇಕು ಹೂ ಅಂತಾರೆ ಕೊಡೋಲ್ಲ ಆದ್ರೂ ಪ್ರಯತ್ನ ಮಾಡ್ತೀವಿ ಸರ್ ಕೊಡು ಬಿಡು ಪ್ರಯತ್ನ ಮಾಡ್ತೀವಿ इस देश को रखना सम्मान इस देश